गिरिनाथाय श्रीनिवासाय ते नमः। प्रथमो हनुमन्नाम द्वितीयो भीमयेव च पूर्णप्रज्ञतृतीयस्तु भगवत्कार्यसाधकः। ब्रह्मान्ता गुरवः साक्षात् तिष्ठन् दैवं श्रीहपतिः आचार्या श्रीमदाचार्या सन्तु मे जन्मजन्मने। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे। जलज्येष्ठनिभाकारं जगदीशपदाश्रयं जगतीतलविख्यातं जगन्नाथगुरुं भजे। पृथ्वीमण्डलमध्यस्थाः पूर्णबोधमतानुगाः वैष्णवा विष्णुहृदया तान् नमस्ते गुरुन् मम। अस्मद्गुरुं समारम्भां टीकाकृत्पादमध्यगां श्रीमदाचार्यपर्यन्तां वन्दे गुरुपरम्परां। ಶ್ರೀ ಗುರುಭ್ಯೋ ನಮಃ. ನಿನ್ನೆ ದಿನ ಪಂಚ ಯಜ್ಞಗಳನ್ನು ವಿವರವಾಗಿ ದಾಸರು ಹೇಳಿ ಇದಕ್ಕೆ ಕೊನೆಯದಾಗಿ ಸ್ತ್ರೀಯರಲ್ಲಿಯೂ ಕೂಡ ಯೋಷಾಗ್ನಿ ವಿದ್ಯೆ ಅಂತ ಹೆಸರು. ಸ್ತ್ರೀ ಸಂಭೋಗನೂ ಕೂಡ ಒಂದು ಯಜ್ಞ ಅಂತ ತಿಳ್ಕೊಂಡು ಅಲ್ಲಿ ಮಾಡ್ತಕ್ಕಂಥ ಕಾರ್ಯವನ್ನು ಇದು ಪರಮಾತ್ಮನಿಗೆ ಅವದಾನ ಅಂತ ಅರ್ಪಣೆ ಮಾಡಿಬಿಟ್ರೆ ಅದು ಕೂಡ ಒಂದು ಯಜ್ಞ ಅಂಥೇಳಿ ನೀವು ಈ ನಿತ್ಯ ಕರ್ಮ ಅಂತಿರ್ತಾವಲ್ಲ ಪುಸ್ತಕ ಅವರ ಅದ್ರಾಗ ನೋಡ್ರಿ ಕೆಲವು ಕಡೆಗೆ ಅದಾಗ ಕೊಟ್ಟಿರ್ತಾರೆ. ಇದಕ್ಕೆ ವಾಮಯಜ್ಞ ಅಂತ ಕರೆದಾರೆ. ಇದಕ್ಕೆ ಈ ಕ್ರಿಯಾಕ್ಕೆ ವಾಮಯಜ್ಞ ಅಂತಂದ್ರೆ ಅದು ಒಂದು ಯಜ್ಞ ಮಾಡ್ದಂಗೆ ಅಂತ ಮಾತನ್ನು ಹೇಳಿ ಇಷ್ಟು ಹೇಳಿ ಪಂಚಾಗ್ನಿ ಹೋಮದಿಂದ ಬರ್ತಕ್ಕಂಥ ಫಲವನ್ನು ಇಲ್ಲಿ ಹೇಳ್ತಾರೆ. ಈ ವಿದ್ಯೆ ತಿಳ್ಕೊಂಡ್ರೆ ಸಾಕು, ಇದನ್ನು ನೆನಪಿಟ್ಕೊಳ್ಳಿಕ್ಕೆ ಕಷ್ಟದ ಕೆಲಸ ಆಗ್ತದೆ. ಇದನ್ನು ಈ ರೀತಿ ತಿಳ್ಕೊಂಡು ಮಾಡಿದಾಗ ಯಜ್ಞ ಸಮರ್ಪಣೆ ಮಾಡಿದಾಗ ನಮಗಾಗ್ತಕ್ಕಂಥ ಫಲವನ್ನು ದಾಸರು ಇಲ್ಲಿ ಹೇಳ್ತಾರೆ ಮುಂದಿನ ಪದ್ಯೊಳಗೆ. 5 ಅಗ್ನಿಗಳಲ್ಲಿ ಮರೆಯದಲೆ 5 ರೂಪಾತ್ಮಕನ 25 ರೂಪಗಳ ಅನುದಿನದಿ ನೆನೆವರೆಗೆ ಜನುಮಗಳ 5 ದಿಸನು ನಳಿನಾಕ್ಷ ರಣದೊಳು ಮೈದುನನ ಕಾಯ್ದಂತೆ ಸಲಹುವ ಬೈದವಗೆ ಗತಿಯಿತ್ತ ಭಯಹರ ಭಕ್ತ ವತ್ಸಲನು. ಪರಮಾತ್ಮ 2 ವಿಶೇಷಣ ಹೇಳಿದಲ್ಲಿ, ಒಂದು ಭಯಹರ, ಒಂದು ಭಕ್ತ ವತ್ಸಲ. ಇವೆರಡು ನಿಮ್ಗೆ ಗೊತ್ತಿದ್ದದ್ದು. ಪರಮಾತ್ಮ ಅನೇಕ ಭಯಗಳನ್ನ ನಮ್ಮನ್ನು ಪಾರು ಮಾಡ್ತಾನೆ. ಒಂದು ಭಕ್ತ ವತ್ಸಲ, ಭಕ್ತರ ಮೇಲೆ ಬಹಳಷ್ಟು ಪ್ರೇಮ ಭಗವಂತನಿಗೆ ಅಂತಃಕರಣ ಅನ್ನೋದನ್ನು ಹೇಳಿ ಈ ಪಂಚಾಗ್ನಿ ಹೋತ್ರ ಅಥವಾ ಹೋಮ ಇದನ್ನು ಫಲ ಹೇಳ್ತಾ ಇದ್ದಾರೆ. 5 ಅಂದ್ರೆ ಎಷ್ಟು? 5 ನೋಡೇವು ನಾವೀಗ. 5 ಅಗ್ನಿಗಳಲ್ಲಿ ಅವ್ಯಾವು? ಭೂ, ವಾರಿದ, ಪಿತಾ, ತಾಯಿ, ಹೌದಂತೇವಿ. 5 ಅಗ್ನಿ ಮರೆಯದಲೆ ಯಾವ? 5 ರೂಪಾತ್ಮಕ. 5 ರೂಪ: ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ. ಅಲ್ಲಿರ್ತಕ್ಕಂಥ 25 ರೂಪಗಳು ನೀನು ನೋಡಿರಿ ನೀವು ಅಲ್ಲಿ. 5 25 ತಿಳ್ಕೊಂಡು ಅನುದಿನದಿ ನೆನೆವರಿಗೆ ಯಾರು ನಿತ್ಯದಲ್ಲಿ ಅವನು ಪ್ರಾರ್ಥನಾ ಮಾಡೋದು ಅಂಥವರಿಗೆ ಭಗವಂತ ಅನುಗ್ರಹ ಮಾಡ್ತಾನೆ. ಮುಂದಿನ ಸಾಲ ಹೇಳ್ತಾರ, ಜನುಮಗಳ 5 ದಿವಸನು. ಅರ್ಥಾತ್ ಮುಂದಿನ ಹುಟ್ಟಿ ಬರೋ ಪ್ರಸಂಗ ಇಲ್ಲೇ ಇಲ್ಲ. ಭಗವಂತ ತನ್ನ ನಿಜಾಲಯ ಅಲ್ಲಿ ಕರ್ಕೊಂಡು ಹೋಗ್ಬಿಡ್ತಾನೆ. ಮತ್ತು ಹುಟ್ಟಿದೆ ಮತ್ತು ಸಂಸಾರ ಮಾಡಿಕೊಂಡೆ ಇತ್ತೊಂದು ತಪತ್ರ ಇಲ್ಲ ಅಂತಾರೆ ಮಹಾನುಭಾವ. 5 ದಿವಸನು. ಯಾರವ? ನಳಿನಾಕ್ಷ ಅಂತ ಪರಮಾತ್ಮ. ಹೆಂಗೆ ಕಾಯ್ತಾನಂತಮ್ಮನ್ನ 2 ಉದಾಹರಣೆ ಕೊಟ್ಟಾರಲ್ಲಿ. ರಣದೊಳು ಮೈದುನನ ಕಾಯ್ದಂತೆ. ಹೌದಾ? ರಣ ಅಂದ್ರೆ ಯುದ್ಧ, ಮೈದುನ ಅಂದ್ರೆ ಯಾರು ಹೇಳ್ರಿ? ವೆರಿ ಗುಡ್. ಅರ್ಜುನನ ಕಾಯ್ದಂತೆ. ಅರ್ಜುನ್ ಹೆಂಗೆ ಕಾಯ್ದ? ಹೆಜ್ಜೆ ಕಾದನಲ್ಲ. ಏನು ಯುದ್ಧದಾಗ 18 ಹಣಾಹಣಿ. ಅದು ಕ್ಷಣಕ್ಕೆ ಯಾರಿಗೆ ಏನಾಗ್ತೋ ಗೊತ್ತಿಲ್ಲ. ಅರ್ಜುನ ಬದುಕೋದೇ ಕಷ್ಟಿತ್ತು. ಒಂದು ಕಥೆ ಬರ್ತದ. ಯುದ್ಧ ಎಲ್ಲ ಮುಗಿದು ಕೇಳೇನಿಲ್ಲ ಗೊತ್ತಿಲ್ಲ, ನಿಮ್ಗೆ ಗೊತ್ತಿದ್ರು ಇರಬಹುದು. ಯುದ್ಧ ಎಲ್ಲ ಮುಗೀತು. ಯುದ್ಧ ಮತ್ತೆ ಯುದ್ಧ ಏನು ಕೆಲಸ ಇನ್ನ? ಕೃಷ್ಣ ಹೇಳಿದ ಅರ್ಜುನ ಕೇಳ್ತಾ ಬಿಟ್ಟು ಕೆಳಗಳಿ ಎಂದ ಅಂತ. ನಮ್ಮ ಕೆಲಸಕ್ಕೆ ಹೋಗಿ ನಡಿ ಎಂದ. ಅರ್ಜುನ ಸ್ವಲ್ಪ ಮಂದಿ ಇತ್ತು. ಯಾಕೆ? ಯುದ್ಧ ನಾ ಮಾಡಿನಿ, ಇವ್ರು ನಾ ಗೆದ್ದೇನಿ. ಒಂದು ಚೂರು ಮಾಡಿದ್ರೆ ಸ್ವಲ್ಪ ಬಂದಿರ್ತದೆ ನಮಗೆ. ಅವ್ನಿಗೆ ಇಷ್ಟು ಸೊಪ್ಪು ಹೊಲ್ದ. ಅವ ಹೇಳ್ದೆ, ಹೇ ಕೃಷ್ಣ ಅಂದವ. ಯಾಕಪ್ಪ ಅಂದವ? ಮದ್ದು ನೀಳಿ ಕೆಳಗಂದ. ಯಾಕೋ ಅಂದವ. ಕೋಡ್ ಆಫ್ ಕಾಂಡಕ್ಟ್ ಹಂಗದ. ಹುಡುಗರು ಒಳಗೆ ಟೀಚರ್ ಬಂದ್ಕೊಳ್ಳೆ ಹುಡುಗರೇ ಮಾಡ್ತಾವ, ಮಲ್ಕೋತಾವನು ಎದ್ದು ನಿಲ್ತಾವ. ಯಾಕೆ? ಅದು ಕೋಡ್, ಅದು ನೇಮ್ ಅದು ಅಂತ. ಹಂಗೆ ಯುದ್ಧ ನೇಮಿ ಅಂತ ಗೊತ್ತಾನು. ಮೊದ್ಲು ಸಾರಥಿ, ನೀ ರಥ ಹೊಡೆ ಹೇಳಿ ಕೆಳಗೆ ಅಂದವ. ನಾ ಒಳಗೆ ಕೂತಿರ್ತಕ್ಕ ಅದು ಯಜಮಾನ ಅಂದವ. ಯಾರು? ಅರ್ಜುನ. ಕೃಷ್ಣ ಹರ್ಕದ ಭಾಳ ವಿದ್ಯೆ ಕಲ್ತಿ ಬಿಡು ಅಂದವ. ಆದರೂ ಇರುವಲ್ದಾಕ ನಾನು ಮಾತು ಕೇಳು ಒಂದು ಕಡೆ ಈ ಕೆಳಗಿಳಿ ಆಮೇಲೆ ನಾ ಹೇಳ್ತೀನಿ ಅಂತ. ಮ್ಯಾಲೆ ಕೂತಿದ್ದಲ್ಲ ಮುಖ್ಯ ಪ್ರಾಣದೇವರು,
ಇಲ್ಲ ಮತ್ತೊಂದು ಸಂದರ್ಭ ಟೀಕಾರೆ, ಪಶು ಇಳಿ ಕೆಳಗ ಅಂದ್ರ ಅವ ಅಂದ. ಇವರು ಹೇಳಿದ್ರು ಅವರು ಹೇಳಿದ್ರು, ಹಂಗಾರೆ ಮೆಜಾರಿಟಿ ಹತ್ಲಾಗಾತು, ನಾ ಎಳಿಯೋದು ಚಲೋ ಅಂದವ. ಯಾರು? ಅರ್ಜುನ. ಅವ ಇಳ್ದ, ಕೃಷ್ಣ ಸಟಕ್ನ ಇಳ್ದ, ರಥಕ್ಕೆ ಬೆಂಕಿ ಹೇಳ್ಬಿಡ್ತೀವಿ ನಾನು. ರಥ ಉರ್ಲಿಕ್ಕೆ ಹತ್ತು ಮ್ಯಾಲ ಮುಖ್ಯ ಪ್ರಾಣದೇವರು ಹಾರಿಕೊತ ಹೋಗ್ಬಿಟ್ರು ಅವ್ರು. ಅರ್ಜುನ ಗಾಬರಿ ಆದ. ಬುದ್ಧಿ ಹೋತ್ ನೋಡ್ರಿ. ಮತ್ತೆ ಸ್ವಾಮಿ ಕ್ಷಮ ಮಾಡಿಪ್ಪ, ತಪ್ಪಾತ್ ನಂದು, ಒಂದು ಕ್ಷಣಕ್ಕೆ ಹಿಂದೆ ಹೋಗಿತ್ತು, ಈ ಮತ್ತೆ ಬುದ್ಧಿ ಬದಲಾತಿ. ಈಗ ಅವ ಅಂತಾನ, ನನ್ನ ಕಾಜಲ್ ಏನೋ ಅಂದ, ಹುಚ್ಚ ಅಂದವ, ನೀನ್ ತಲೆ ಕೂಡ್ತಿ ಹತ್ಲಾಗ ಅಂದವ. ಆ ಭೀಷ್ಮಾಚಾರು, ದ್ರೋಣಾಚಾರು, ಕೃಪಾಚಾರು, ಅಶ್ವತ್ಥಾಮಾಚಾರು ಮಹಾನ್ ಸೇನಾನಿಗಳವರು. ಅವ್ರೇನು ಬಾಣ ಬಿಟ್ರಲ್ಲ, ಆವಾಗ ಸುಟ್ಟು ಹೋಗಿದ ರಥ ಇದು. ನಾ ವಿದ್ಯೆ ಬಿದ್ದು ಕೂತಿತ್ತ ರಥ, ಏನೋ ಬದುಕಿದೆ. ಅವನು ಅನುಸಂಧಾನ ಭಗವಂತ ಸ್ಥಿತಿ ಹಂಗಿತ್ತು ಅಂತ ಹೇಳೋ ಹೊತ್ನಾಗ ಪ್ರಶ್ನೆ ಮಾಡ್ತಾನೆ ಅರ್ಜುನ. ಹೌದು ನಿಂದೆಲ್ಲ ಖರೆ ಆಯ್ತು, ಮತ್ತು ಮ್ಯಾಲ ಕೂತಿದ್ರಲ್ಲ ಅವರು, ನಮ್ಮ ಅಣ್ಣಂದ್ರ ಅವರು ಹನುಮಂತಿಯರು ಹೋದ್ರ, ಮತ್ತೆ ಭೀಮಸೇಂದ್ರ ಹೋದ್ರ. ಮತ್ತೆ ಅವ್ರೇನು ಹೇಳಿದ್ರು, ಪಶು ಅಂದ್ರು. ಮತ್ತೆ ಅವ್ರ ಮಾತು ಖರೆ ಆಗ್ತದೆ, ಮತ್ತೆ ಸುಳ್ಳಾಗೋದಿಲ್ಲ. ಮತ್ತು ನಾ ಯಾವ ಪಶು ಆಗ್ತೀನಿ ಅಂದ್ರೆ ಅವರು ಮುಂದೆ ಪಶುವಾಗಿ ಹುಟ್ಟಿ ಆಚಾರಕ್ಕಂತ ಹೊರತೀನಿ ಅಂತ ಹೇಳಿದವು. ಅರ್ಥ ನಿಮಗೀಗ? ಮುಂದೆ ಏನಾಗ್ತಿದೆ? ಎತ್ತಿನ ಜನ್ಮ ಬರ್ತದೆ, ಅವ್ ಪಶು ಆಗ್ತೀನಿ ನಾನು. ಅವಾಗ ಅವ್ರು ಸಿಂಹದ ಆಚಾರ ಆಗಿರ್ತಾರ, ಅವ್ರಿಗಂತ ಹೊರ ಎತ್ತಾಗ್ತೀವೋ ನೀನು ಅಂತೀರು. ಹಬ್ಬಾ ಅಂದ ಅರ್ಜುನ. ಅರ್ಥಾತ್ ಮತ್ತೊಂದು ಸಂದರ್ಭ ಬಂದಿಷ್ಟೇ ಅದು. ಹಿಂಗೆ ಭಾಳ ಸಂದರ್ಭ, ಎಷ್ಟು ಸಂದರ್ಭ, 20 ಉದಾಹರಣೆ ಕೊಡ್ಬೋದು ನೀವು ನಾವು ಒಂದ್ರ ಮೇಲೆ. ಎಲ್ಲ ಕರೆ ಹೆಂಗಾಗ್ತದೆ ನೋಡ್ರಿ, ಅದು ಆ ರೀತಿ ಹೇಳ್ತಾ ಇದ್ದಾರೆ. ಅದಕ್ಕೆ ಮೈದುನನ ಕಾಯ್ದಂತೆ. ಹೌದಾ? ಆ ಕರ್ಣ ಸರ್ಪಾಸ್ತ್ರ ಬಿಟ್ಟ, ಅದು ಆಣೆ ಮಾಡಿ ಕುದಿತೊಳಗೆ ಅವನು ಶಿರ ತೊಗೊಂಡ ತಿಂದುಕೊಂಡು ಕೊಯ್ಕೋತ ಕೂತಿತ್ತದು. ಕೃಷ್ಣ ಇಲ್ಲಿ ನೋಡೋಣ ಅಂತ ಅವ ಕಣಿಗೆ ಸರ್ಪಾಸ್ತ್ರ ಹೊಡೆದು ನೋಡ್ರಿ. ಕರ್ಣ ಒಂದು ಸರ್ಪಾಸ್ತ್ರ ನೇರ ಕುತ್ತಿಗೆ ಇಟ್ಟಿದ್ದೆವ, ತೊಗೊಂಡ ಹೋಗ್ತದೆ ಕುತ್ತಿಗೆ, ಅದ್ರ ಬಿಡೋ ಪ್ರಸ್ತಾವ. ಅದಕ್ಕೆ ಹ್ಯಾಮನ ಭಾಳ ಇತ್ತು ಅದಕ್ಕೆ ಸರ್ಪಾಸ್ತ್ರಕ್ಕೆ. ಹೌದಾ? ಕೃಷ್ಣ ಏನ್ ಮಾಡಿದ, ಒಂಚೂರು ರಥ ಕೆಳಗೆ ಒತ್ತಿದ, ಅವನ ಕೂತ್ರಥನ. ಅದರ ಯೋಗ, ಅದ್ರ ಗುರಿ ತಪ್ತು, ತಲೆ ಬದಲಿ ಕಿರಣ ತಗೊಂಡು ಹೋಗ್ಬಿಡ್ತದ. ಮತ್ತು ಹೊಳೆ ಬಂತದು, ಬಿಡ ಅವನು ತೋಳಂಗ ಮತ್ತೆ ಬಾಣ ಹೂಡಂತದು ಸರ್ಪಾಸ್ತ್ರ. ಇಲ್ಪ ನಾನು ನಮ್ಮ ವಚನ ಕೊಟ್ಟೆ, ನಾನು ಅದ ನಾವು ತೊಟ್ಟು ವಸ್ತ್ರ ಮತ್ತೆ ಕೊಡಂಗಿಲ್ಲ ಅಂತ ತಿಳ್ಕೊಂಡು ನಾ ಏನು ಮಾಡಿ, ಐ ಆಮ್ ಹೆಲ್ಪ್ಲೆಸ್ ಅಂದ ಕರ್ಣ. ಒಂದು ಕೇಸ್ ಬದುಕಿಸ್ತೆ ಅವನು. ಅದಕ್ಕೆ ಎಷ್ಟು ರೀತಿ ಬದುಕ ನೋಡ್ರಿ ಅಂತಾರೆ. ಇಷ್ಟೆಲ್ಲ ನೆನೆಸೋದು ದಾಸರಾಯರು ಅಂದ್ರೆ ಒಂದು ಸಂದರ್ಭ ಹೇಳು ಬಂದೆ ಇಷ್ಟೆಲ್ಲ ಕಥಾ ಸಂಗ್ರಹ ಮಾಡ್ತಾರಂತೀವಿ ಹೇಳಿ ಕಥಾ ವಸ್ತಾರದಾಗ. ಮೈದುನನ ಕಾಯ್ದಂತೆ ಸಲಹುವ. ಮತ್ತೆ ಹೆಂಗೆ ಬೈದ ಬಗೆ ಗತಿ ಇತ್ತ, ಭಯಹರ ಭಕ್ತ ವತ್ಸನು. ಯಾರು ಬೈದ್ರು? ಶಿಶುಪಾಲ. ಇನ್ನೊಂದು ಉದಾಹರಣೆ ಯಾರು ಗೊತ್ತ ನಿಮಗೆ? ರುಕ್ಮಿಣಿ. ಆಕೆ ಅಣ್ಣ ರುಕ್ಮ ಲಗ್ನ ಆಗೋ ಮುಂದೆ ಈಕಿನ ತೊಗೊಂಡು ಓಡಿ ಹೊಂಟ್ಬಿಟ್ಟವ ಕೃಷ್ಣ. ಯಾರು ರುಕ್ಮಿಣಿ ಕುಡಿಸ್ಕೊಂಡ್ರ ತೊಳಗೆ ಹಿಂದೆ ಬೆನ್ನತ್ತಿದೀವ, ಬೆಳೆದು ಖಡ್ಗ ಹಿಡ್ಕೊಂಡ ಹೊಂಟಿವ, ಅಸ್ತ್ರ ಪಸ್ತ್ರ ಹಿಡ್ಕೊಂಡು ರುಕ್ಮಿ ಆಗಿರ್ತಕ್ಕಂಥವ. ಕೃಷ್ಣ ಅಂದ, ಬಾ ಮಗನಂದ. ಸಿಕ್ಕ ಕೈಯಾಗ ಅವನು ಹಿಡ್ಕೊಂಡ, ತಲೆ ಹಿಡ್ಕೊಂಡು ನಿನ್ನ ಕೈಯಾಗ ಖಡ್ಗ ಅವ್ನು ಕತ್ತರಿಸವ. ರುಕ್ಮಿಣಿ, ನಮ್ಮ ಅಣ್ಣಪ್ಪ ಮಹಾರಾಯ ಕೈ ಬಿಡು, ಮತ್ತು ಲಗ್ನ ಇಂಥವೆಲ್ಲ ಮಾಡೋದು, ನೀನು ಅಪಾರ ಬರ್ತದೆ ನಿನ್ನ ಮೇಲೆ ಅಂತ ಅವ ಬೈದಿಲ್ಲ. ಅವನ್ನೇ ಮಾಡಿಸ್ತಾ ಉಳಿಸ್ತಾ, ಅವ್ನು ಕೊಲ್ಲೋದು ಬೇಡ, ಹಂಗಾರ ಅವ್ನು ಅಪಮಾನ ಮಾಡ್ತೀನೋ ಅವ್ನು ಆ ಮಿಸಿ ಕತ್ತರಿಸಿ ತಲೆ ಬಿಡಿಸಿ ಹೋಗಿ ನಾತ ಕಡೆ ಅಂತ ಬೈದ ಬಗೆ ಕಾಯ್ದಿತ್ತ. ಹೌದಾ? ಎಷ್ಟು ಉದಾಹರಣೆ ಗೊತ್ತ ನೋಡಿ ಮಹಾನುಭಾವರು. ಯಾರವ? ಭಯಹರ ಭಕ್ತ ವತ್ಸಲನು. ಇಂಥ ಪರಮಾತ್ಮನ ಪ್ರಾರ್ಥನೆ ಮಾಡೋಕ್ಕಾದ್ರೆ 5 ಅಗ್ನಿಗಳನ್ನು ಮರೆಯದಲೆ ಅಂತ ಹೇಳ್ಬಿಟ್ಟು ನಮಗೆ ಇವು ನೆನಪು ಮಾಡ್ಕೊಂಡು ಹೇಳ್ತಾ ಇದ್ದಾರೆ. ಇಷ್ಟು ದಾಸರಾಯರ ವೈಭವ, ಇಷ್ಟಿಷ್ಟು ಪುರಾಣದ ಕಥೆಯನ್ನು ಸಂಗ್ರಹ ಮಾಡ್ತಾ ಇದ್ದಾರೆ ಒಂದೊಂದರಾಗಿ. ಅದಕ್ಕೆ ಹರಿಕಥಾಮೃತಸಾರದ ಮಹಾಭಾರತ, ಭಾಗವತ, ಪುರಾಣ, ರುಕ್ಮಿಣಿ ಸೂಜಿ ಎಷ್ಟು ಬೇಕಾದ್ರಾಗ ಅವ್ರ ಲೈಬ್ರರಿ ಹೆಂಗಿರ್ಬೇಡ, ಎಷ್ಟು ಓದಿರ್ಬೇಡ, ಅವ್ರ ಸ್ಕಾಲರ್ಶಿಪ್ ಹೆಂಗಿರ್ಬೇಡ, ವಿದ್ವಾಂಸರು ಮಹಾನುಭಾವ ಅಂತಾರೆ ಮುಂದೆ. ಪಂಚನಾರಿ ತುರಗದಂದರಿ ಪಂಚರೂಪಾತ್ಮಕನು ತಾ ಷಟ್ ಪಂಚರೂಪವ ಧರಿಸಿ ತತ್ತನ್ನಾಮದೆಂ ಕರಿಸಿ ಪಂಚಪಾವಕ ಮುಖದಿ ಗುಣಮಯ ಪಂಚಭೂತಾತ್ಮಕ ಶರೀರವ ಪಂಚವಿಧ ಜೀವರಿಗೆ ಕೊಟ್ಟಲ್ಲಲ್ಲೇ ರಮಿಸುವನು, ಕೊಟ್ಟು ಅಲ್ಲಲ್ಲೇ ರಮಿಸುವನು. ಎಲ್ಲ ಒಂದೇ ಸಾಲೆಲ್ಲ ಪಂಚ ಪಂಚ ಬಂದು ನೋಡ್ರಿ ಎಲ್ಲ. ಹೌದಾ? ಎಷ್ಟು ಪಂಚ ಬರ್ತಾವ ಅಲ್ಲಿ. ಪಂಚನಾರಿ ತುರಗದಂದದಿ. ಇದು ಮಲಗು ಗೊತ್ತಾಗೋದು ನಿಮಗೆ. ನಾ ಮರೆತು ಬಂದೆ, ಇದ್ರ ಫೋಟೋ ಅದ ನನ್ನ ಹತ್ರ, ಈ ಪದ್ಯದ ಫೋಟೋ ನನ್ನ ಹತ್ರ ಅದ. ಅಂದ್ರೆ ಈ ಹರಿಕಥಾಮೃತಸಾರಕ್ಕೆ ಚಿತ್ರ ಮಾಡ್ಯಾರ ಕೆಲವು ಮಂದಿ ವಿದ್ವಾಂಸರು, ಹಳೆ ಮಂದಿ. ಇದು ನಾ ತರ್ತೀನಿ, ಇವತ್ತು ಮರೆತು ಬಂದೆ. ನನಗೂ ಜೆರಾಕ್ಸ್ ಮಾಡ್ಲಿಕ್ಕೆ ಹೋಗ್ಬೇಕು ಇಟ್ಕೊಂಡಿದ್ದೆ, ಮರೆತು ಹೋತು, ಮಳೆ ಒಳಗೆ ಹೋಗಲಿಲ್ಲ. ನಾ ತಂದು ಕೊಡ್ತೀನಿ ಕಾರಣ. ಪಂಚನಾರಿ ಗೊತ್ತಾತ, 5 ಹೆಣ್ಮಕ್ಳು, ಯಾರು ಗೊತ್ತಿಲ್ಲ, 5 ಹೆಣ್ಮಕ್ಳು, ಮುತ್ತೈ ಸಾವಿತ್ತರ ಎಲ್ಲಾರು. ತುರಗದಂದರಿ. ಏನು ಹಿಂಗೆ ತುರಗ ಅಂದ್ರೆ ಕುದುರೆ. ಪಂಚನಾರಿ ತುರಗ ಅಂದ್ರೇನು? ಹೌದಾ? 5 ಕುದುರೆ, 5 ಕುದುರೆನ ಒಂದು ವ್ಯವಸ್ಥೆಗೆ ಜೋಡಿಸಿದ್ರೆ ಅದು 5 ಮಂದಿ ಹೆಣ್ಮಕ್ಕಳನ್ನ
5 ಮಂದಿ ಹೆಣ್ಮಕ್ಳನ್ನ ಒಂದು ಆಕಾರ ಜೋಡಿಸ್ಬಿಟ್ರೆ ಕುದುರೆ ಕಂಡಂಗೆ ಕಾಣ್ತದ. ಒಬ್ಬರು ಹೊಟ್ಟೆ, 4 ಕಾಲು, ಹೌದಾ, ಹಿಂದೆ ಬಾಲಿರ್ತದೆ ಕುದುರೆ, ಹೌದಿಲ್ಲ, ಇವ್ರ ಹಿಂದೆ ಹೇಳೋ ಅದ್ರ ಮುಖ ನಾಟಂತ ಫೋಟೋ ಅಂತ ಅದನ್ನ ನೋಡ್ಲಿಕ್ಕೆ ನಿಮಗೆ ಕುದುರೆ ಅನಿಸ್ತದೆ. ಅದನ್ನ ಬಿಸಿಬಿಟ್ರೆ 5 ಮಂದಿ ಹೆಣ್ಮಕ್ಳು ಹೊಣ್ತಾರ ಅದ್ರಾಗ. ಅದರಂತೆ ಪರಮಾತ್ಮ ಅಂತ ಅರ್ಥ. ಏನಿದ್ದಾನ ಅದರಂತೆ ಪಂಚರೂಪಾತ್ಮಕ ಪರಮಾತ್ಮ 5 ರೂಪ ನಮ್ಮಲ್ಲಿದ್ದಾನ ಅಂತ ಅರ್ಥ. ಪಂಚರೂಪ ನಿಮಗೆ ಗೊತ್ತು ಯಾವ್ಯಾವ ಅನ್ನೋದನ್ನ. ತಾ ಎಷ್ಟು ಷಟ್ ಪಂಚರೂಪವ ಧರಿಸಿ, ಷಟ್ ಪಂಚ 30 ನೀನು ಹೇಳಿ ನಿಮ್ಮ 30 ಹೆಂಗ ಅನ್ನೋದನ್ನ. ತತ್ತನ್ನಾಮದಿಂ ಕರೆಸಿ, ಆಯಾ ಹೆಸರುಗಳಿಂದ ಕರೆಸಿಕೊಳ್ಳಲ್ಪಟ್ಟವನಾಗಿ, ಪಂಚಪಾವಕ ಮುಖದಿ ಗುಣಮಯ ಪರಮಾತ್ಮ ಆಗಿರ್ತಕ್ಕಂಥವ ಏನು ಮಾಡ್ತಾ ಇದ್ದಾನೆ ಅಂತರ ಮಹಾನುಭಾವರು. ಪಂಚ ಜೀವರಿಗೆ ತಾನು ಪಂಚಪಾವಕ ಪಂಚ ಅಗ್ನಿಗಳಿಂದ ದ್ವಾರ, ಗುಣಮಯ ಸತ್ವ ರಜ ಗುಣಗಳಿಂದ ಕೂಡಿರ್ತಕ್ಕಂಥ ಈ ಪಂಚಭೂತಾತ್ಮಕ ಶರೀರವನ್ನು, ನಮ್ಮ ಶರೀರ ಪಂಚಭೂತಾತ್ಮಕ ಪಂಚಭೂತದಿಂದ ಮಾಡಿರ್ತಕ್ಕಂಥ ಶರೀರ ನಮ್ಮದು. ಆ ರೀತಿ ಪಂಚಜೀವರಿಗೆ ಯಾರ್ಯಾರ ಪಂಚಜೀವರು ಲಕ್ಷ ಬಹಳ ಮಹತ್ವ. ಋಷಿ, ಪಿತೃ, ನೃಪ, ಮನುಷ್ಯೋತ್ತಮರು, ದೇವರು, ಇವ್ರಿಗೆ ದೇಹ ಕೊಟ್ಟ ಅಂತ ಅರ್ಥ ಪರಮಾತ್ಮ. ಪಂಚವಿಧ ಜೀವ ವರ್ಗಕ್ಕೆ 5 ವಿಧವಾಗಿರ್ತಕ್ಕಂಥ ಜೀವರುಗಳಿಗೆ ಯಾರ ಬಂದರು? ದೇವತೆಗಳು, ಋಷಿಗಳು, ಪಿತೃಗಳು, ನೃಪ, ಮನುಷ್ಯೋತ್ತಮ, ಇನ್ನಿತರ ಚರಾಚರ ವಸ್ತುಗಳು ಅಂತ ಅರ್ಥ ಕೊಟ್ಟು ಅಲ್ಲಲ್ಲೇ ಆ ಸ್ಥೂಲ ದೇಹದಲ್ಲಿ ತಾನು ಇದ್ದು ಏನು ಮಾಡ್ತಾನೆ? ರಮಿಸುವನು, ಕ್ರೀಡಾ ಮಾಡ್ತಾನ, ಅವ್ರು ವ್ಯಾಪಾರ ಮಾಡ್ತಾ ಇದ್ದಾನೆ. ಏನು ಹೇಳ್ಬೇಕಾದ್ರೆ ಪರಮಾತ್ಮ ಇರ್ತಕ್ಕಂಥವ ಪಂಚರೂಪದಿಂದ ನಮ್ಮಲ್ಲಿದ್ದುಕೊಂಡು ನಮ್ಮಲ್ಲಿ ತಾನೇ ಒಂದು ರೂಪದಲ್ಲಿ ಹೆಂಗಿದ್ದಾನೆ ಗೊತ್ತಾ? ಪಂಚನಾರಿ ತುರಗದಂದದಿ. ಹೆಂಗೆ 5 ಮಂದಿ ಹೆಣ್ಮಕ್ಳನ್ನ ಕುಡಿಸಿದ್ರೆ ಒಂದು ಕುದುರೆ ಆಗ್ತದೋ ಆ ರೀತಿ ಒಳಗೆ ಪರಮಾತ್ಮ ಆಗಿರ್ತಕ್ಕಂಥ ಇಷ್ಟು ವ್ಯಾಪಾರ ಮಾಡ್ತಾ ಇದ್ದಾನೆ. ಏನು ಕೊಡ್ತಾನೆ ಇವರಿಗೆ? ಪಂಚಭೂತಾತ್ಮಕ ಶರೀರವತ ಕೊಟ್ಟು, ಈ ಶರೀರ ಪಂಚಭೂತ ಶರೀರ ಕೊಟ್ಟಾರ. ಇದು ಪೃಥ್ವಿ, ವಾಯು, ತೇಜ, ಆಪ ಇರ್ತಕ್ಕಂಥ ಶರೀರ, ಇದನ್ನು ಕೊಟ್ಟು ಅಲ್ಲಲ್ಲೇ ರಮಿಸುವನು. ಆ ದೇವರಲ್ಲಿ, ಪಿತೃಗಳಲ್ಲಿ, ಋಷಿಗಳಲ್ಲಿ, ಮಾನವರಲ್ಲಿ ಪರಮಾತ್ಮ ಅಂತರ್ಯಾಮಿ ಆಯ್ದುಕೊಂಡು ಕ್ರೀಡಿಸುವ, ಅವರಂತೆ ಕ್ರೀಡಿಸುವ. ಉದಾಹರಣೆ ಉದಾಹರಣೆ ಹೆಣ್ಮಕ್ಳು ಗಂಡ್ಮಕ್ಳು, ಅಲ್ಲೂ ಇದ್ದಾನೆ ಪರಮಾತ್ಮ, ಇಲ್ಲೂ ಇದ್ದಾನೆ. ನೋಡ್ರಿ, ಹೆಣ್ಮಕ್ಳಲ್ಲೇ ಆ ರೀತಿಯ ಕೆಲಸ ಮಾಡ್ತಾನೆ, ಗಂಡಸರಲ್ಲೇ ಆ ರೀತಿ ಕೆಲಸ ಮಾಡ್ತಾನೆ. ಅವ್ರ ಶಕ್ತಿ ಬಲ ಇವ್ರಿಗೆ ಬರೋಲ್ಲ, ಇವ್ರ ಶಕ್ತಿ ಬಲ ಅವ್ರಿಗೆ ಬರೋಲ್ಲ. ಪರಮಾತ್ಮ ಅದರಂತೆ ವ್ಯಾಪಾರ ಮಾಡ್ತಾನೆ ಅಂತ ಅರ್ಥ. ಹುಲಿ ಒಳಗೆ ಇದ್ದುಕೊಂಡು ಹುಲಿ ಹಂಗಾಗ್ತಾನೆ, ಕುದುರೆ ಒಳಗೆ ಕುದುರೆ ಹೆಂಗಾಗ್ತಾನೆ. ಆ ಸ್ವಭಾವ ಕೊಡ್ಬೇಕಲ್ಲ ಅವರಿಗೆ, ಅವ ಕೊಟ್ಟರೆ ಮಾತ್ರ ಉಂಟು ಅಂತ ಹೇಳ್ತಾ ಇದ್ದಾರೆ. ಇಷ್ಟು ಹೇಳ್ಕೊತ ಹೋಗಿ ಅಂತರ ಮುಂದೆ ಪರಮಾತ್ಮನ ಉಪಾಸನೆಗೆ ಅನುಕೂಲವಾಗಿರ್ತಕ್ಕಂಥ ಅಂತರ್ಗತ ರೂಪ ಹಾಗೂ ಪರಮಾತ್ಮನ ವಿವಿಧ ರೂಪಗಳನ್ನ ಇಲ್ಲಿ ಹೇಳ್ಕೊತ ಹೋಗಿ, ಅನಿರುದ್ಧಾದಿ 30 ರೂಪದಿಂದ ಪರಮಾತ್ಮ ಸ್ಥೂಲ ಶರೀರದಲ್ಲಿ ವ್ಯಾಪಿಸಿ ಕಾರ್ಯ ಮಾಡ್ತಕ್ಕಂಥ ಪರಮಾತ್ಮ. ಇಷ್ಟಾದರೂ ಕೂಡ ಯಾವ ತಾಪತ್ರಯ ಅವನಿಗಿಲ್ಲ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಮುಂದೆ ಎಲ್ಲಿದ್ದಾನ? ವಿಧಿಭವಾದಿ ಸಮಸ್ತ ಜೀವರ ಹೃದಯದೊಳಗೆ ಏಕಾತ್ಮ ನೆನೆಸುವ ಪದುಮನಾಭನು ಅಚ್ಯುತಾದಿ ಅನಂತ ರೂಪದಲ್ಲಿ ಆದಿ ಸುಭೂತಾಧ್ಯಾತ್ಮವಧಿ ದೈವದೊಳು ಕರೆಸುವ ಪ್ರಾಣ ನಾಗಾಭಿಧನು ದಶರೂಪದಲ್ಲಿ ದಶವಿಧ ಪ್ರಾಣರೊಳಗಿದ್ದು. ಅದೇ ಇಲ್ಲೊಳಗೆ ಪ್ರಾಣರೊಳಗೆ ಅಂತದೇ ನೋಡ್ಕೊಟ್ಟದ್ರೊಳಗೆ, ಹೌದಾ? ಪ್ರಾಣರೊಳಗಿದ್ದು ಕೆಲವು ಕಡೆ ದು ಆಗ್ಯದ ಅಂತ ಹೇಳ್ತದೆ. ಇದಂತಾನ ಭಗವಂತ ಆ ರೀತಿ ಹೇಳ್ಕೊತ ಎಲ್ಲಿದ್ದಾನ? ವಿಧಿ ಭವ. ವಿಧಿ ಅಂದ್ರೆ ಬ್ರಹ್ಮದೇವರು, ಭವ ಅಂದ್ರೆ ಹೌದೇ ರುದ್ರದೇವರು. ಅದು ವಿಧಿ ಭವ ಆದಿ ಸಮಸ್ತ ದೇವತಾ ವರ್ಗ ಇಬ್ಬರು ತೊಗೊಂಡ್ಬಿಟ್ರು ಅಷ್ಟು ಅಂತ ಅರ್ಥ. ಈ ಮತ್ತೆ ಗಣಪತಿ ಬರ್ಲಿನ ಭಾಳ ಮಾತಿದ್ರಾಗ ಎಷ್ಟು ಡ್ರೈವರ್ ನಾವು ಹಿಂದಿನ ಕಾಲಕ್ಕೆ ನಿಮಗೆಲ್ಲ ಗೊತ್ತದ. ಹಳೆ ಒಂದು ಪತ್ರ ಬರೀ ಹೊತ್ನಾಗ ಸಣ್ಣವ್ರನ್ನ ಹಿಡ್ಕೊಂಡು ಆದಿವರಿಗೆ ಇಂಥವ್ರಿಗೆ ಎಲ್ಲರೂ ಆರಾಮಾಗಿದ್ದಾರೆ ಮಧ್ಯೆ ಸಲ ಅದೇ ಪತ್ರದ್ದು. ಈಗ ಎಲ್ಲಿ ಪತ್ರ ಎಲ್ಲ ಮೆಸೇಜ್ ಇಲ್ಲ, ಎಲ್ಲ ಹೋಗ್ಬಿಟ್ಟಿದೆ. ಈಗ ಹಂಗಿದ್ದಂಗೆ ವಿಧಿ ಭವ ಆದಿ ಬ್ರಹ್ಮದೇವರನ್ನ ಹಿಡ್ಕೊಂಡು ರುದ್ರದೇವರಿಗೆ ಎಲ್ಲ ದೇವತೆಗಳಲ್ಲಿ ಪರಮಾತ್ಮ ಏನು ಮಾಡ್ತಾನೆ? ಸಮಸ್ತ ಜೀವರು ತೃಣಾಂತ ಪರ್ಯಂತ ಎಲ್ಲ ಜೀವ ವರ್ಗದಲ್ಲಿ, ಎಲ್ಲ ಜೀವಿತಗಳಲ್ಲಿ ಅವರ ಹೃದಯದಲ್ಲಿ ಸ್ಥೂಲ ದೇಹದಲ್ಲಿ ಏಕಾತ್ಮ ನೆನೆಸುವ. ಏಕಂದ್ರೆ ಒಂದು ಪರಮಾತ್ಮ, ಇವನಿಗೆ ಆತ್ಮ ಆತ್ಮ ಹೆಸರು, ಅಥವಾ ಇನ್ನೊಂದು ಅಗ್ರೇಶ ಅಂತ ಮತ್ತೊಂದು ಹೆಸರು ಭಗವಂತರಿಗೆ, ಅದಕ್ಕೆ ಏಕಾತ್ಮ ಅಂತ. ಯಾರಿದ್ದಾರ? ಪದುಮನಾಭನು ಅಂತ ಮಹಾನುಭಾವರು. ಅಚ್ಯುತಾದಿ ಅನಂತ ರೂಪದಲ್ಲಿ, ಅಚ್ಯುತ, ಅನಂತ, ಗೋವಿಂದ ಮುಂತಾಗಿರೋ ರೂಪಗಳಿಂದ, ಅನಂತ ರೂಪದಿಂದ ಆದಿ ಸುಭೂತ ಆದಿಭೂತ ಸಂಕೇತವಾಗಿರ್ತಕ್ಕಂಥ ಸ್ಥೂಲ ದೇಹದಲ್ಲಿ ಆಧ್ಯಾತ್ಮ, ಆದಿದೈವ, ಆದಿಭೂತ ಮೂರಲ್ಲಿ ಹೆಂಗಿದ್ದಾನಂತ ನೋಡ್ರಿ. ಇಲ್ಲಿ ನಾಗಾಭಿಧನು ದಶರೂಪದಲ್ಲಿ, ದಶ ಅಂದ್ರೆ ಎಷ್ಟು? 10 ರೂಪಗಳಿಂದ ದಶವಿಧ
10 ಪ್ರಕಾರ 10 ಕೈಂಡ್ಸ್ 10 ನಮೂನೆ ಇರ್ತಕ್ಕಂಥ ಯಾರಲ್ಲಿ ಪ್ರಾಣರೊಳಗಿದ್ದು. ಮುಖ್ಯ ಪ್ರಾಣ ಬಹಳ ರೂಪವ ಮತ್ತು ಒಂದೇ ಅಲ್ಲ. ನಿಮಗೆ 5 ಗೊತ್ತವ, ಇನ್ನು 5 ಗೊತ್ತಿಲ್ಲ. ಅದಿಲ್ಲಿ ಹೇಳ್ತಾ ದಾಸ ಇರೋದು. ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಗೊತ್ತವ ನಿಮಗೆ. ಇವ 5 ಇದ್ದಿದ್ವ. ಇನ್ನು ದಶವಿಧಾಂತರ ಮಾತ್ರ ನಾಗ, ಕೃಕಲ, ದೇವದತ್ತ, ಧನಂಜಯ ಅಂತ ಇನ್ನು 5 ರೂಪಗಳು 5 ದೇವರಿಗೆ ಯಾವ್ಯಾವ ಹೇಳ್ತಾರೆ. ದಶರೂಪದಲ್ಲಿ ಪಂಚಪ್ರಾಣರಲ್ಲಿ ಇದ್ದು ಪ್ರಾಣರೊಳಗಿದ್ದು ಭಗವಂತ ಕ್ರೀಡೆ ಮಾಡ್ತಾ ಇದ್ದ ಅಂತ ಹೇಳ್ತಾ ಇದ್ದಾರೆ. ಅದು ಯಾವ್ಯಾವು ಅನ್ನೋದನ್ನ ಹೇಳ್ತಾ ಇದ್ದಾರೆ. ನಾಗಾದಿಗಳು, ಪ್ರಾಣಾದಿ ಪಂಚಕ ಮತ್ತು ನಾಗಾದಿ ಪಂಚಕ ಅಂತ ಹೆಸರವಕ್ಕೆ. ಅವು ಅಷ್ಟು ಕೂಡ 10 ರೂಪಗಳು. 10 ರೂಪಗಳಿಂದ ಪರಮಾತ್ಮ ಆಗಿರ್ತಕ್ಕಂಥವ ವಾಯುದೇವರಲ್ಲಿ ಅಂತರ್ಯಾಮಿಯಾಗಿದ್ದುಕೊಂಡು ಕ್ರಿಯೆ ಮಾಡ್ತಾ ಇದ್ದ ಅಂತ ಹೇಳ್ತಾ ಇದ್ದಾರೆ. ಅವು ಯಾವ್ಯಾವು ಅನ್ನೋದನ್ನ ಅಲ್ಲಿ 10 ದಿವಸದಲ್ಲಿ ಅವು ನಾಗಾದಿ ಪಂಚಕ, ಪ್ರಾಣಾದಿ ಪಂಚಕ, ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ. ಒಂದು ನಾಗ, ದತ್ತ, ಕೃಪಲ, ದೇವದತ್ತಕ 10 ಬಂದಿರತಕ್ಕಂಥ ಹೆಸರು. ಇಷ್ಟು ಭಗವಂತನ ಆ ವ್ಯಾಪಾರವನ್ನು ಹೇಳ್ಕೊತ ಹೋಗಿ ಮುಂದಂತಾರ. ಜೀವ ಲಿಂಗ ಅನಿರುದ್ಧ ಸ್ಥೂಲ ಶರೀರದಲ್ಲಿ ಮತ್ತು ಪ್ರಾಣಾದಿ ಈಗ ಹೇಳ್ತಕ್ಕಂಥ ದಶಪ್ರಾಣದಲ್ಲಿ ತತ್ತನ್ನಾಮದಿಂದ ಕರೆಸುತ್ತಾ ಭಗವಂತನ ರೂಪ ಅಸಂಖ್ಯ ಅನ್ನು ತಿಳಿಸ್ತಾ ಇದ್ದಾರೆ ಈ ಪದ್ಯದೊಳಗೆ. ಪೂರ್ವೋಕ್ತ ಹೃದಯ ಸ್ಥಾನ, ಆದಿಭೂತ, ಆಧ್ಯಾತ್ಮ ಇವೆಲ್ಲ ಇದರ ಬರ್ತಾವೆ ಈ ಪದ್ಯದೊಳಗೆ. ನೋಡ್ರಿ ಹೆಂಗದ ಸಂಖ್ಯಾ ಬರ್ತದೆ ಇಲ್ಲಿ. 5,26,300 ರೂಪಗಳ 2 ಸ್ಥಾನದಲ್ಲಿ ಚಿಂತಿಪದು ಅನುದಿನ ಬುಧರು. 127 ಅಧಿಕ 3,6,000 ರೂಪದಿಂ ದಶ ಮಾರುತರೋಳ್ ಇದ್ದು ಅವರವರ ಪೆಸರಿಂದ ಕರೆಸುವನು. ಪದ್ಯ ಎಷ್ಟು ಕಟ್ಟ ಮಧ್ಯದ ಸಂಖ್ಯಾ, ಆ ಸಂಖ್ಯೆ ಲೆಕ್ಕ ಹಾಕೊಡ್ರಿ. 5,000 ಹೌದು ಹೇಳು. 10 5 10,000 ಆತಮ್ಮ. ಇಷ್ಟಕ್ಕೆ ಮುಗಿಲು ಮತ್ತದು 26 ಅಧಿಕ 300 ಅಂದ್ರೆ 26 ಅಧಿಕ ಪ್ಲಸ್ 300 325 26 ಎರಡು ಹೆಂಗದ 26 ಅಧಿಕ 300 326 ಎಷ್ಟದಂಗ ಅದಂಗಾರ 10,326. ಅರ್ಥ ಆಗ್ಲಿಕ್ಕೆ ಈಗ ನೋಡಿ ಹೆಂಗ ರಾಮಸಾರ ಎಲ್ಲಿ ರೂಪಗಳ 2 ಸ್ಥಾನದಲ್ಲಿ ಅಂತರ ಮಹಾನುಭಾವರು ಎಲ್ಲೆಲ್ಲೇ ಅನ್ನು ಹೇಳ್ತಾ ಇದ್ದಾರೆ. 2 4 ಸ್ಥಾನ 2 2 4 ಸ್ಥಾನದಲ್ಲಿ ಯಾವ್ಯಾವು? ಹೃದಯ, ಆದಿ ಭೌತಿಕ, ಆದಿ ದೈವಿಕ, ಆಧ್ಯಾತ್ಮಿಕ. ಇಲ್ಲಿ ಭಗವಂತನ ಚಿಂತನೆ ಮಾಡ್ತಕ್ಕಂಥದ್ದು. ಚಿಂತಿಪುದು ಯಾರು? ಅನುದಿನ ಪ್ರತಿದಿನ. ಯಾರಲ್ಲಿ ಯಾರು ಮಾಡ್ತಾರೆ ಹಿಂಗ? ಬುಧರು. ನಾವು ಮಾಡೋದಿಲ್ಲ. ಜ್ಞಾನಿಗಳು ಮಾತ್ರ ದಿನ ಕೆಲಸ ಮಾಡ್ತಾರೆ. ಅವರು ದಿನ ತತ್ವನ್ಯಾಸ, ದಿನ ಮಾತ್ರ ಕನ್ಯಾಸ, ಬೇರೆ ಉದ್ಯೋಗ ಇಲ್ಲ ಅಂತ ಹಿಂಗೆ ಇದು ಮಾಡ್ಕೋತ ಕೂತ್ರೆ ನಾವು ನೌಕರಿ ಆಫೀಸ್ ಎಲ್ಲ ಆಗ್ತಾವನೆಲ್ಲ ಹೇಳ್ತಾರೆ. ಈ ದಿನ ಒಂದು ಸಂಧ್ಯಾ ಮಾಡುವ ಮುಂದೆ ತತ್ವನ್ಯಾಸ ಮಾತ್ರ ಕನ್ಯಾಸ ಮಾಡ್ಬೇಕಂತ. ಇವರು 3 ಅರ್ಘ್ಯ ಕೊಟ್ಟದ್ದು ಗಾಯತ್ರಿ ಮಾಡಿಸಾಗಿರ್ತದೆ. ಸಂಕ್ಷಿಪ್ತ ಸಂಧ್ಯಾ ವಂದನ ಅತಿ ಸಂಕ್ಷಿಪ್ತ, ಅತಿ ಮಿನಿ ಡ್ರೆಸ್, ಮಿನಿ ಮೀಲ್ಸ್ ಇದ್ದಂಗೆ ಮಿನಿ ಸಂಧ್ಯಾ ವಂದನ. ಹೆಂಗೆ ಗೊತ್ತ ನಿಮಗೆ? ಕೇಸ್ತು ಸಂಧ್ಯಾ ಮುಗಿ ಹೋತು. ಕೇಶವ ವಿಶ್ವಾಸರು ಆಗ್ತದೆ. ಕೃಷ್ಣ ಅರ್ಪಣ ಮಸ್ತು ಅಂತ ಕೇಸ್ತು ಸಂಧ್ಯಾ ಮುಗಿ ನೋಡ್ಪ. ಇಲ್ಲ ಹೌದಾ? ಅಗ್ರಿ ಕಣಿ ಸಂಧ್ಯಾ ವಂದನ ಯಾಕೆ ಹೇಳ್ಬೇಕಾಗ್ತಿಲ್ಲ? ಅನುದಿನದಿ ಬುಧರು. ಜ್ಞಾನಿಗಳ ನಿತ್ಯದಲ್ಲಿ ಕೂಡ ಒಂದು ಸಂಧ್ಯಾ ಮಾಡೋ ಇಷ್ಟು ಕರಿ ಅಂತ ಇಷ್ಟು ಮಾಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಹರಿಕಥಾಮಸ ಹೇಳ್ಬಿಡ್ತದೆ ಅವನು ಸರ್ವತ್ರ ಜ್ಞಾಪಕ ಸಾಕಂತ ಹೇಳ್ತಾ ಇದ್ದಾರೆ. ಇಷ್ಟು ಮುಂದೆ ಬರ್ತಾ ಪಾಯಿಂಟ್ ಹೇಳ್ತೇನೆ ನಿಮಗೆ. 127 ಅಧಿಕ 3,6,000 ಲೆಕ್ಕ ಹಾಕೋರು ಹೆಂಗಾಗ್ತಾನೆ. 127 ಅಧಿಕ 127 ಅಧಿಕ ಎಷ್ಟಾದಕ್ಕೆ? ಹೌದು ಹೇಳು. 127 ಅಷ್ಟು ಅಂಶ ಮಾಡಬೇಕು. ತಪ್ಪಿರ್ತಪ್ಪಲ್ದಾಗ ಕಚೆ ಮಾಡಬೇಕು. 127 ಅಧಿಕ ಅಂದ್ರೆ 100 ಅಧಿಕ 27 ಎಷ್ಟಾಯ್ತು? 100 + 27 ಮುಂದೆ ಅದ್ರ ಹಿಂದೆ ಅಲ್ಲಿ ನೋಡ್ರಿ 3,6,000 3 × 6 18,127 ಅರ್ಥ. ಇದಕ್ಕೆ ಅರ್ಥ ಆಗ್ತದಲ್ಲ? ಇಂಟ್ರೆಸ್ಟಿಂಗ್ ಅನಿಸ್ತದೆ. ಹೇಳೋ ಮುಂದೆ 3,6,000 ದಶರೂಪದಿಮ್ಮ ಇಷ್ಟು ರೂಪದಿಂದ ದಶ ಮಾರುತರೋಳಿದ್ದು. ಆಗಲೇ ಹೇಳಿ ನಿಮಗೆ ಯಾರ್ಯಾರು ದಶ ಮಾರುತರೋ ಹೇಳಿ ನಿಮಗೆ ನಾನು. ಅದು ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ, ನಾಗ, ಕೃಕಲ, ಕೂರ್ಮ, ದೇವದತ್ತ, ಧನಂಜಯ. ಈಗೇನು ಹೆಸರು ಏನಿಲ್ಲ. ಇವಿಷ್ಟು ಸಂಖ್ಯಾ ಪರಿವರ್ತನೆ ಮಾಡಿ ಪ್ಲಸ್ ಮಾಡಿದರೆ 15,814 ಆಗ್ತಾವೆ ನೋಡ್ರಿ. ಹೆಂಗೆ ಒಂದು ಕಲಿಸಿದ್ರೆ ಹಂಗೆ ನಿಮಗೆ. ಪ್ರಾಣ ಅದು ಸಂಖ್ಯೆ 53. ಪ್ರಾಣ ನ 5 ಹೌದು. ಮೊದಲೇ 5 ಇಟ್ಕೊಂಡ್ರಿ.
ಣಕ ಒಂದು ಪಿ ಪ ಪ್ಲಸ್ ರ ಪ ಒಂದು ರ ಎರಡು 3 ಆಯ್ತು 35 ಹೊಳಿಸಿದ್ರೆ 53 ಹಿಂಗೆಲ್ಲ ಲೆಕ್ಕ ಹಾಕೋಬೇಕು. ಯಾರು ಮಾಡೋಕೆ ಮನ್ಯಾಗ ಕೂತ್ಕೊಂಡಿದ್ದಾರೆ? ಹೌದೇ ಸ್ವಾಮಿ ಸಾಧ್ಯ ಅಲ್ಪ ಕೈ ಮುಗಿತೀನಿ ಅಂತ ಹೇಳಿದಾಗ ಅದರಂತೆ ಹಂಗೆ ಹೇಳ್ತಾನೆ. ಪ್ರಾಣನಲ್ಲಿ 53, ಮುಂದೆ ಯಾರು ಅಪಾನ ಅಲ್ಲಿ 511, ವ್ಯಾನಲ್ಲಿ 55, ಉದಾನ ಹೊಳಿಸಿದ್ರೆ ಅದು 555 ಆಗ್ತದೆ, ಸಮಾನ 557. ಇಲ್ಲಿ ಪಂಚಪ್ರಾಣರ ಮುಗಿದು ಇನ್ನು ಪ್ರಾಣಗಳು ಯಾರ್ಯಾರು? ನಾಗ, ಕೃಕಲ, ಕೂರ್ಮ, ದೇವದತ್ತ, ಧನಂಜಯ. ನಾಗ 35, ಕೃಕಲ 313, ಕೂರ್ಮ 71, ದೇವದತ್ತ 2343, ಧನಂಜಯ 13,054. ಇವಿಷ್ಟು ಲೆಕ್ಕ ಹಾಕಿದ್ರೆ 15,816. ನಾ ಲೆಕ್ಕ ಹಾಕಿ ತೆಗೆದೇನು ಅಷ್ಟು ಇವನ್ನ ಮತ್ತೆ ಹೇಳೋ ಬೇಸಡ್ಬೇಕು. ನಿಲ್ವ ಇಲ್ಲ ಹೇಳೋದಾಗ ಯಾರಕ್ಕೆ ಉತ್ತರ ಹೇಳ್ಬೇಕು ಅವ್ರಿಗೆ. ಇವ್ ಮಾಡೋದು ಕಷ್ಟದ ಕೆಲಸ. ಅಭ್ಯಾಸ ಮಾಡೋತ್ತೆ ಮಾಡಪಡ್ತಾ ಮಾಡ್ತಾರೆ. ಅಂತೂ ಇಷ್ಟು ತಿಳ್ಕೊಂಡ್ರೆ ಸಾಕೊಂದರ್ಥ. ಪಂಚ ಪ್ರಾಣಗಳಲ್ಲಿ ನಾಗಾದಿ, ಅದಕ್ಕೆ ಹೆಸರು ಪ್ರಾಣಾದಿ ಪಂಚಕ, ನಾಗಾದಿ ಪಂಚಕ. ಪ್ರಾಣಾಪಾನ ವ್ಯಾನ ಉದಾನ ಸಮಾನ. ನಾಗ, ಕೃಕಲ, ಕೂರ್ಮ, ದೇವದತ್ತ, ಧನಂಜಯ ಇಷ್ಟು ಕೂಡಿದ ಎಷ್ಟಾಗ್ತದೆ? 15,816 ರೂಪಗಳಿಂದ ಪರಮಾತ್ಮ ಇರ್ತಕ್ಕಂಥ ಪೂರ್ವೋಕ್ತವಾಗಿರ್ತಕ್ಕಂಥ ತದುಕ್ತ ಎಲ್ಲಿ ಇರುತ್ತೆ ಅದನ್ನ ಹೇಳ್ತಾ ಇದ್ದಾರೆ. ಅದಕ್ಕೆ ಅರ್ಥ ಹೇಳ್ತೀನಿ ನಿಮಗೆ. ತದುಕ್ತಂ ಭಾರತೀಯ ತೃತೀಯ ಸ್ಕಂಧೆ ಯಾರಂದ್ರೆ 3 ಸ್ಕಂಧ ಭಾವತ ಬರ್ತಕ್ಕಂಥ ವಿಷಯ ಇದು. ದಾಸರಲ್ಲಿ ಬಿಟ್ಟು ಹೋಗೋದಿಲ್ಲ. ಪರಮಾತ್ಮ ಆಗಿರ್ತಕ್ಕಂಥವ ಇಷ್ಟು ರೂಪಗಳಿಂದ ತಾನಿದ್ದುಕೊಂಡು ಏನು ಮಾಡ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ದಾಸರಾಯರು. ಇಂಥ ಪರಮಾತ್ಮ ಇಷ್ಟು ಇದ್ದುಕೊಂಡವನಾಗಿ ಆದಿಬುದ್ಧಿ ಇದ್ದುಕೊಂಡು ವೈಶಿಷ್ಟ್ಯ ಹೇಳ್ತಾ ಇದ್ದಾರೆ. ಇಷ್ಟೇನು ರೂಪ ಬಂದ್ವಿ ಇಲ್ಲಿ ಪೂರ್ವೋಕ್ತವಾಗಿರ್ತಕ್ಕಂಥ ರೂಪಗಳು ಇವನು ಹಿಡ್ಕೊಂಡು ಹೇಳ್ತಾ ಇದ್ದಾರೆ. ಏನು ಮಾಡಿದ ಭಗವಂತ ಆಗಿರ್ತಕ್ಕಂಥವ ಅನ್ನೋ ಮಾತು ಹೇಳ್ತಾ ಇದ್ದಾರೆ. ಇಷ್ಟು ವೈಶಿಷ್ಟ್ಯವಾಗಿರ್ತಕ್ಕಂಥ ನಾಗಾದಿ ಪಂಚಕ, ಪ್ರಾಣಾದಿ ಪಂಚಕ ಇಟ್ಟುಕೊಂಡು ಅವರವರ ಹೆಸರಿಂದ ಕರೆಸುವನು. ನಾಗ, ಕೃಕಲ, ದೇವತ ಈ ರೀತಿ ತಾನೇ ಕರೆಸ್ಕೋತಾನೆ. ಮೊದಲೇ ಮುಖ್ಯವಾಗಿ ಭಗವಂತನ ಹೆಸರು, ಆಮೇಲೆ ಪ್ರಾಣದೇವರ ಹೆಸರು, ಸರ್ವಶಬ್ದ ವಾಚ್ಯ ಭಗವಂತ. ಆ ರೀತಿಯಾಗಿ ಇಷ್ಟು ಭಗವಂತನ ಮಹಿಮೆಯನ್ನು ಈ ಪಂಚಮಹಾಯಜ್ಞ ಸಂಧಿ ಹೇಳ್ತಕ್ಕಂಥ ಮಹಾನುಭಾವರು ಮುಂದುವರೆದು ಬೇಕಾದಷ್ಟು ವ್ಯಾಖ್ಯಾನ ತಿಳ್ಕೊಡ್ರಿ. ಇಂಥ ವ್ಯಾಖ್ಯಾನ ಇಲ್ಲ ಅಂತ ಅರ್ಥ ಅಲ್ಲ, ಅದನ್ನು ಹೇಳ್ತಾ ಇದ್ದಾರೆ ಮುಂದುವರೆದು. ಚಿತ್ತವಿಸುವುದು 8,20,453 ಸುಮೂರ್ತಿಗಳು ಇರುವಲ್ಲಿ ಪರ್ಯಂತ 14 ರೂಪಗಳ ನೆರೆ ನೇರದನು ನೆರೆ ಅದನು ನೆರೆ ಕರೆಕ್ಟ್ ಅದು ನೆರೆ ಉತ್ತರವ ನೀಪರಿ ತಿಳಿದು ಪುರುಷೋತ್ತಮನ ಸರ್ವತ್ರ ಪೂಜೆಯ ಮಾಡು ಕೊಂಡಾಡು. ಸಂದೇಶಿದು ಅಷ್ಟ ಉಳಿದಿಲ್ಲ, ಮೇಲಿಂದ ಡಿಫಿಕಲ್ಟ್ ಅದು. ಕೊನೆ ಸಲ ಬಿಡ್ರಿ ಅಲ್ಲಿ. ಪುರುಷೋತ್ತಮನ ಸರ್ವತ್ರ ಪೂಜೆಯ ಮಾಡು ಕೊಂಡಾಡು. ಎಲ್ಲ ಕಡೆಗೆ ಪರವಂತ ಅಧಿಷ್ಠಾನ ವ್ಯಾಪ್ತಿ ಸಂಧಿಗಳು ಹೇಳಿದಂಗೆ ಅವ ಇಲ್ಲ ಜಗ ಇಲ್ಲೇ ಇಲ್ಲ, ಸರ್ವತ್ರ ವ್ಯಾಪ್ತ ಭಗವಂತ. ಎಲ್ಲ ಕಡೆಗೂ ಇದ್ದಾನೆ ಭಗವಂತ. ಹೇಳಬಾರ ಜಗ ಅಲ್ಲಿಯೂ ಇರುತ್ತೆ ಭಗವಂತ, ವ್ಯಾಪ್ತಿ ಇರುತ್ತೆ ಅಂತ ಅರ್ಥ. ಅದನ್ನು ಹೇಳ್ತಾ ಇದ್ದಾರೆ. ಚಿತ್ತ ಬೀಸುವುದು ಮಧ್ಯೆ ಹೇಳಿ ಮಗ ಇನ್ನು ತಿಳ್ಕೊಡ್ರಿ ಅಂತ ಹೇಳ್ತಾ ಇದ್ದಾರೆ. ಏನು ತಿಳ್ಕೊಬೇಕು ಅಂತ ದಾಸ ಹೇಳ್ತಕ್ಕಂಥ ಮಾತು ಇಲ್ಲಿ ತಿಳ್ಕೊಡ್ರಿ. ಏನು ತಿಳ್ಕೊಡ್ರಿ? ಚಿತ್ರೊಳಗಂತ ಅದು ಏಕಾಗ್ರ ಮನಸ್ಸಿಂದ ಅಂತ ಅರ್ಥ. ಚಿತ್ತ ಬೀಸು ಭಾಳ ಒದ್ದಾಡ್ಲ ಪಾಪ ಹೆಣ್ಮಗಳು. ಮುಂದೆ ಕುಡಿಸ್ಕೊಂಡು ಕೂತ್ಕೊಂಡ್ಬಿಟ್ಟಿರ್ತಾಳೆ ಈ ಪುಣಾದಾಗ. ಏಕ ಮನಸ್ಸಿನಿಂದ ನೀವು ಇದನ್ನ ಅರ್ಥ ಮಾಡಿಕೊಳ್ಳಿರಿ. ಆ ಶಬ್ದಕ್ಕೆ ಅರ್ಥ ಚಿತ್ತ ಅಂದ್ರೆ ಮನಸ್ಸು. ಮನಸ್ಸು ಕೊಟ್ಟು ಕೇಳ್ರಿ. ಹಂಗೆ ಕೇಳೋದು ಬೇರೆ, ಮನಸ್ಸು ಕೊಟ್ಟು ಕೇಳೋದು ಬೇರೆ. ಚಿತ್ತು ಶಬ್ದಕ್ಕೆ ಅರ್ಥ. ಹಂಗೆ ಕೇಳ್ತಿರ್ತಾರ. ಎಲ್ಲಿ ಹೋಗಿದ್ರಿ ಉಪನ್ಯಾಸಕ್ಕೆ? ಏನು ಹೇಳಿದ್ರು? ಏನೋ ಹೇಳಿದ್ರಿಪ್ಪ, ನಮಗೂ ಪಕ್ಕ ಗೊತ್ತಿಲ್ಲ, ತಲೆ ಉಳಿದಿಲ್ಲ, ಸುಮ್ಮ ಟೈಮ್ಗಳಿಗೆ ಹೋಯ್ದ್ವಿ ಅಂತಾರಲ್ಲ, ಹಂಗೂ ಅರ್ಥ. ಚಿತ್ತ ಬೀಸುವುದು 8,20,000 ಅರ್ಥಾತ್ 8,20,000 ಹೇಳ್ರಿ. 28,000 ಮ್ಯಾಲೆ ನೋಡ್ರಲ್ಲಿ. 400 ಅಂದ್ರೆ 400 ಮ್ಯಾಲೆ 53. ಹೌದಾ? ಎಷ್ಟು? 53 ಅದ ಇದ್ರಾಗ. 28,400 ಆ ಸಂಖ್ಯಾ ಬರ್ಕೊಂಬಿಡ್ರಿ ಅಲ್ಲಿ. ಆ ಸಂಖ್ಯಾನ ಇಷ್ಟ 28,450 ಬರ್ಲಿಕ್ಕೆ ಸಂಖ್ಯಾ ಕೊಟ್ಟಾರು. 153 ಎಲ್ಲಿ? ಇಷ್ಟು ಸುಮೂರ್ತಿಗಳು. ಭಗವಂತ ಅಸಂಖ್ಯ ರೂಪಗಳವ, ಒಂದಲ್ಲ ಎರಡಲ್ಲ. ಭಾಗವತ ಒಂದು ಸಂದರ್ಭ ಬರ್ತದೆ ದ್ವಿತೀಯ ಸ್ಕಂದೊಳಗೆ. ಬ್ರಹ್ಮದೇವರು ಹೇಳ್ತಾರ, ಹೌದು ಗುಣ ಚಿಂತ ಮಾಡಂತೆ ಖರೆ ನೀನು. ಈ ಸಮುದ್ರ ದಂಡಿ ಮೇಲೆ ಏನಪ್ಪ ಉಸುಗಿರ್ತದೆ. ಹೌದಾ? ಇದನ್ನ ಹೇಳಬೇಕು.
ಉಸುಕಿನ ಕಣ ನೀವು ಎಣಿಸಬಹುದಂತೇನು? ಸಾಧ್ಯನೇ ಆಗಲ್ಲ. ಆಕಾಶ ನಕ್ಷತ್ರ ಎಣಿಸಬಹುದಂತ, ಭಗವಂತನ ಗುಣ ರೂಪ ಎಣಿಸಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಅದಕ್ಕೆ ಹೇಳ್ತಾ ಇದ್ದಾರೆ. ಇಷ್ಟು 1000 ರೂಪಗಳ ಮೂರ್ತಿಗಳು ಇರುವಲ್ಲಿ ಪರ್ಯಂತ 14 ರೂಪಗಳ ನೆನೆಯುತ್ತ ಅಥವಾ ನೆರೆಯುತ್ತ. 14 ಅಂದ್ರೆ 14. ಯಾವ್ಯಾವ ಗೊತ್ತಾಗ್ತದೆ ನಿಮಗೆ? ಪ್ರಾಣಾದಿ ಪಂಚಕ, ಅದರಂತೆ ನಾಗಾದಿ ಪಂಚಕ, ಆಧ್ಯಾತ್ಮ, ಆದಿಭೌತಿಕ, ಆದಿದೈವಕ ಪ್ಲಸ್ ಏಕಾತ್ಮ, ಇಟ್ಟು ಸೇರಿ ಎಷ್ಟಾಯ್ತು? 14 ಅಂತ ಅರ್ಥ. ನೇರ ಉತ್ತರವನೀಪರಿ ತಿಳಿದು ಈ ರೀತಿ ಅರ್ಥ ಮಾಡಿಕೊಂಡು ಪುರುಷೋತ್ತಮನ ನೀನು ಮಾಡೋಕು ಪೂಜೆಯ ಮಾಡೋ ಕೊಂಡಾಡು. ಒಂದು ನೆನಪಿಡಿ, ಈ ಸಂಖ್ಯೆ ನೆನಪಿಡಿ ಅಂತಾರು. 28,543. ಅಲ್ಲ, ಏನು ನೆನಪಿಡ್ಬೇಕು ತಿಳಿಯೋದನ್ನ? ಎಷ್ಟು ಸಾಧ್ಯ ಹೇಳಲಿಕ್ಕೆ? ಯಾವುದೊಬ್ಬ ಹಂಗೆ ಹೇಳೋದು ಚಂದ್ರ ದಾಸರಿಗೆ. ನೀವು ಅಂದ್ರಿಪ್ಪ, ಅಲ್ಲಿ ನೀವು ಉತ್ತರ ಹೇಳ್ಬೋದು ದಾಸರಿಗೆ. ನೀವು ಇಷ್ಟು ರೂಪಾಯಿ ಹೇಳಂದ್ರಿ, ನಮ್ಮ ಪಗಾರ ಎಷ್ಟದ ಗೊತ್ತಿಲ್ಲ ಪಕ್ಕ ನಮಗೆ. DA ಎಷ್ಟು, ಹೌಸಿಂಗ್ ಎಷ್ಟು ಪಕ್ಕ ಗೊತ್ತಿಲ್ಲ, ನೀವು ಲೆಕ್ಕ ಮಾಡ್ಲಿಕ್ಕೆ ಒಂದು ಸವನ. ಅದಕ್ಕೆ ನೀವು ಲೆಕ್ಕ ಇಡೋದು, ಅದಕ್ಕೆ ಪದ್ಯ ಘಟ್ ಮಾಡಿಬಿಟ್ರೆ ನೆನಪಿಡ್ಬೋದು ಅಂತ ಅರ್ಥ ಹೇಳ್ತಾ ಇರ್ತಾರೆ ಅಂತ ಮುಂದುವರೆಯೋದು. ಮತ್ತು ಸಂಖ್ಯಾಸುರು ಮಾತು ನೋಡ್ರಿ. ಈರೆರಡು ಶತ ದ್ವಿ ಅಷ್ಟ ಅಧಿಕ 16,000 ರೂಪ ಸರ್ವ ಶರೀರದೊಳು ಶಬ್ದಾದಿಗಳ ಅಧಿಷ್ಠಾನದೊಳಗಿಪ್ಪ. ಮಾರುತನು ನಾಗಾದಿ ರೂಪದಿ 3ನೇ ಗುಣಮಾನಿ ಶ್ರೀ ದುರ್ಗಾರಮಣ ವಿದ್ಯಾ ಕೂಮೋಹವ ಕೊಡುವ ಕರ್ಣಕ್ಕೆ. ಕರ್ಣ ಅಂದರೆ ಇಂದ್ರಿಯಗಳಿಗೆ. ಎಷ್ಟು ಕರ್ಣವ? 11. ಮೇಲೆ ಮೇಲೆ ಹಿಡಿದ ಬರ್ತದೆ. ಪಂಚ ಜ್ಞಾನೇಂದ್ರಿಯ, ಪಂಚಕರ್ಮೇಂದ್ರಿಯ ಪ್ಲಸ್ ಮನಸ್ಸು. ನಮಗಿರೋ 12 ಯಾರಿಗಿಲ್ಲ, 10 ಎಲ್ಲರಿಗೂ 11 ಇದ್ದೇ ಇರ್ತಾವ ಅಂತ ಅರ್ಥ. ಅದನ್ನ ಹೇಳ್ತಾ ಇದ್ದಾರೆ ನೋಡಿ. ಅದನ್ನ ಲಕ್ಷ ಹಾಕೊಡ್ರಲ್ಲಿ. ಈರೆರಡು ಶತ ಅಂದ್ರೆ ಹೌದಾ? ಅಲ್ಲ, ಈರೆರಡು ಶತ, ಎರಡೇ ಅದ್ರ ಶತ. ಹಾ, ಅರ್ಥಾತ್ ಈ 2 ಶತ 400. ಮ್ಯಾಲೆ ದ್ವಿ ಅಷ್ಟ ಎಷ್ಟದಂಗಾತು? 400. ಹಾ, ನೋಡಿ ಎಷ್ಟು ಚಂದ ಹೇಳ್ತಿದ್ದಾಗ ಕರೆಕ್ಟ್. ಅದು 416 16,000 ಅಂದ್ರೆ 16,416 ಅಲ್ಲಿಗೆ ಸಾಕಾಯ್ತು. ದಾಸರಿಗೆ ಇದನ್ನು ಯಾರು ಮಾಡೋದ್ರೆ ಇದನ್ನ ಅವ್ರಂತಾರ, ನಾ ಏನು ಮಾಡ್ಲಿಪ್ಪ ಅಂತಾರ ಅವರು. ಉಪನಿಷತ್ನೇ ಹಿಂಗದ. ನಾ ಅಲ್ಲಿದ್ದು ಹೇಳಿಕತ್ತೀನಿ. ನಂದು ಮೊದಲು ಹೇಳ್ಬಿಟ್ಟಾರ, ಭಾರತ ಭಾಗವತ ಪುರಾಣ ರಹಸ್ಯಗಳ ಅರುಪು ಕರುಣದಲ್ಲಿ. ಹರಿಕಥಾಮೃತ ಬೇರೆ ಏನಿಲ್ಲ. ಭಾರತ ಭಾಗವತ ಪುರಾಣ ಪಂಚರಾತ್ರ ಅದನ್ನ ಹೇಳ್ಕೊತಾ ಹೊಂಟ. ನಾನು ನಿಮಗೆ ಯಾಕೆ ಹೇಳಿಕತ್ತೀನಿ? ಪಾಪ ಹೆಣ್ಮಕ್ಳಿಗೆ ಅವರಿಗೆ ಓದ್ಲಿಕ್ಕೆ ಸಾಧ್ಯ ಇಲ್ಲ. ಇದನ್ನ ಓದಿ ಆ ವಿದ್ಯಾರ್ಥಿ ತಿಳ್ಕೊಳ್ಳಿ. ಯಾರಿಗೆ ಸಾಧ್ಯದ ಅವ್ರು ತಿಳ್ಕೊಳ್ಳಿ. ಅವ್ರಿಗೆ ಗೊತ್ತಿದ್ದ ದಾಸರಿ ಮುಂದೆ ಈ ವಿವೇಕಾನಂದ ನಗರದ ಹಿಂಗೆಲ್ಲ ಮಾಡ್ತಾರೆ, ಕಮ್ಮಿ ಮಂದಿ ಕೊಡ್ತಾರ, ನಾವು ವ್ಯವಸ್ಥೆ ಮಾಡ್ಕೊಂಡು ತಿಳ್ಕೊಂಡು ಹೇಳೋದಿಲ್ಲ ನೋಡಿ. ಅದಕ್ಕೆ ಹೇಳ್ತಾ ಇದ್ದೆ ನೋಡಿ, ಇಷ್ಟು ರೀತಿ ಆಗಿರ್ತಕ್ಕಂಥ ಇಷ್ಟು 16,416 ರೂಪಗಳಿಂದ ಸರ್ವ ಶರೀರದೊಳು ಎಲ್ಲ ಶರೀರ ಇರ್ತಪ್ಪ. ಹೆಂಗಿದ್ದಾನ? ಶಬ್ದಾದಿಗಳ ಅಧಿಷ್ಠಾನದೊಳಗೆಪ್ಪ ಪರಮಾತ್ಮ. ಶಬ್ದ ಅದರ ಅಧಿಷ್ಠಾನ, ಆ ರೀತಿಯಾದಂಥ ಸ್ಥಾನಗಳಲ್ಲಿ, ಆಯಾ ಸ್ಥಾನಗಳಿದ್ದವನಾಗಿ ಯಾರವ? ಮಾರುತನು ಅಂದರೆ ಮುಖ್ಯ ಪ್ರಾಣದೇವರು. ಹೆಂಗೆ? ನಾಗಾದಿ ರೂಪದಿ, ಆಗಲೇ ಹೇಳಿ ನಿಮಗೆ, ಪ್ರಾಣಾದಿ ಪಂಚಕ, ನಾಗಾದಿ ಪಂಚಕ ಅಂತ ಹೆಸರು ನೆನಪಿಡ್ಬೇಕು. ರೂಪದಿ 3ನೇ ತ್ರಿಗುಣಮಾನೆ. 3ನೇ ಗುಣ ಯಾವುದು ಗೊತ್ತಾ ನಿಮಗೆ? ಸತ್ವ, ರಜ, ತಮಸ್ಸು. ಹೌದಾ? ಸತ್ವ ಗುಣಕ್ಕೆ ಯಾರು ನಿಯಾಮಕಳು? ಲಕ್ಷ್ಮೀದೇವಿ. ರಜಸ್ಸಿಗೆ ಭೂದೇವಿ, ತಮಸ್ಸಿಗೆ ದುರ್ಗಾ. ಶ್ರೀ ಭೂ ದುರ್ಗಾ. 3 ಗುಣಕ್ಕೆ 3 ಹಿಮಾನಿ ದೇವತೆ ಆಗಿರ್ತಕ್ಕಂಥವ್ರು. ಶ್ರೀ ಭೂ ದುರ್ಗಾ, ಸತ್ವ ರಜಸ್ಸು ತಮಸ್ಸು. 3ನೇ ಗುಣ ಮಾನೆ ಅಂದ್ರೆ ದುರ್ಗಾ ಅಂತ ಅರ್ಥ ಅಲ್ಲಿ. ದುರ್ಗಾ ಶ್ರೀ ಅದು ಹೇಳಿಬಿಟ್ಟ ನೋಡಿ. ಶ್ರೀ ದುರ್ಗಾ ರಮಣ. ಅದು ಪಾಪ ಜನರಿಗೆ ಕಷ್ಟ ಹೊಡೆದ ದಾಸರಿಗೆ ಎಷ್ಟು ಅಂತಕ್ಕಂಥ ಮೇಲೆ ನಮ್ಮ ಅತ್ಯಂತ ದಯಾಲವೇ. ಯಾರು? ಮಂತ್ರಾಲಯ ಸ್ವಾಮಿಗಳು. ಅದರಂತ ಇವರು ಕೂಡ ಅವ್ರ ಭಕ್ತರು, ಅವ್ರು ತಮ್ಮಂದ್ರ ಆಗ್ಬೇಕಲ್ಲ. ಮತ್ತು ಅವರೆಲ್ಲ ಯಾಕೆ ಈ ಮಾತು ಹೇಳ್ಕೊಂತ ಕೇಳಿ, ನಮ್ಮ ಅತ್ಯಂತ ದಯಾಲವೇ ನಮ್ಮ ಮನೆಗೆ ಅರ್ಥ ಹೋದ್ ಬೇರೆ, ಜ್ಞಾನಿಗಳಿಗೆ ಅರ್ಥ ಹೋದ್ ಬೇರೆ. ರಾಯರ ಸ್ತೋತ್ರ ಬರ್ತದೆ. ವಿದ್ವಾಂಸರಿಂದ ವಿಶೇಷ ಅರ್ಥ ಮಾಡ್ಬೋದು. ವಿಶೇಷ ಅರ್ಥ ಮಾಡ್ಕೊಂಡು ರಾಯರನ್ನ, ಯಾರನ್ನ? ಮಂತ್ರಾಲಯ ಸ್ವಾಮಿಗಳನ್ನ. ಯಾಕಂತ ಕೇಳಿದರೆ ಹಂಗೆ ಉದಾಹರಣೆ ಹೇಳ್ತಾನೆ ನಿಮಗೊಂದು. ಸುಧಾದೊಳಗೆ ಟೀಕಾರ್ಯಾರು ಹೇಳೋ ಮುಂದೆ ಇತಿ ಅಂದ್ಬಿಡ್ತಾರೆ. ಅಲ್ಲಿ ಅಷ್ಟು ಹೇಳಿಕ್ಕೆ ಹೋದಲ್ಲ ಅವರಲ್ಲಿ. ಅಸಂಖ್ಯ ಶಾಸ್ತ್ರದು ಇಷ್ಟು ಇತಿ ಅಂದ್ರಲ್ಲ, ರಾಯರಿಗೆ ಅಂದರು. ನಮ್ಮ ಜನರಿಗೆ ಅರ್ಥ ಅವ್ರು ಅಂತಾರ. ಪರಿಮಳದಲ್ಲಿ ಇಷ್ಟು ಅರ್ಥ ಬಿಡ್ತಾರೆ ಕೂತ್ಕೊಂಡು. ಅದಕ್ಕೆ ವಿದ್ವತ್ ಪರಿಜ್ಞೇಯ ಮಹಾವಿಶೇಷ. ರಾಯರು ವಿದ್ವತ್ ಪರಿಜ್ಞೆ, ಪಂಡಿತರಿ ಭಾಷೆಯಿಂದ ಅರ್ಥ ಆಗ್ತಾರಂತವ್ರು.
ಏನು ಶಾಸ್ತ್ರ, ಏನು ಸಂಖ್ಯೆ ಆದ್ರಾಗ ಏನು ಪೇಶರಿದ್ದರೆ ಆಯ್ತು. ನಮ್ಮ ಹೊತ್ತಿನ ದಯಾಲು ನಮಗೆಲ್ಲ ಮಕ್ಕಳನ್ನ ಕೊಡ್ತಾರ, ಹಣ ದುಡ್ಡು ಕೊಡ್ತಾರ, ಮನೆ ಕೊಡ್ತಾರ. ಇವತ್ತಿನ ಈ ದಯಾಲು ಬೇರೆ ಇದು. ಅಲ್ಲಿ ಹೊಡೋ ಹೊತ್ತಿನಾಗ ಅತ್ಯಂತ ದಯಾಲವೇ. ಏನು ಶಬ್ದಕ್ಕೆ ವ್ಯಾಖ್ಯಾನ ಮಾಡ್ತಾರ, ಒಂದೊಂದು ಬಿಡಿಸಿ ಟೀಕಾರ್ಯರ ಹೃದಯ ಹಿಂಜಿ ಇರ್ತಾರೆ ರಾಯರ ಪರಿಮಳ. ಅಷ್ಟು ಕಠಿಣ ಟೀಕಾರ್ಯರ ಹೊತ್ತಿನಾಗ ಅವ್ರಂತಾರ, ನೀನು ತಿಳ್ಕೊವಲ್ರಾಕಿ ಇವ್ರು ಏನಾರ ತಿಳ್ಕೊಂಡು. ನಮ್ಮ ಗುರುಗಳು ಸುಧಾ ಹೇಳೋ ಹೊತ್ತಿನೊಳಗೆ ಪಾಠ ಸಿಗಲೆ 4:30 ಎದ್ದು ಕೂಡ್ತಿದ್ವಿ ನಾವು. ಮತ್ತು ನಿರ್ವಾಹ ಎಲ್ಲ ಮತ್ತು ಓದ್ಬೇಕಾಯ್ತು, ಕೂತ್ಕೋತಿದ್ವಿ. 4:30 ಗಂಟೆ ಸಾಮಾರು ಪುಟ್ಕ ಹಿಡ್ಕೊಂಡು ಕೂತ್ಕೊಂಡ್ರು ಅವ್ರು ಹೇಳ್ಕೊತಾನ. ಒಂದು ಶಬ್ದ ಅರ್ಥ ಆಗಲಿಲ್ಲ ಅವ್ರಿಗೆ. 3-4 ಸಲ ಹೇಳ್ಯಾರ, ಸುಧಾ ಪಾಠ ಮಾಡ್ಯಾರ. ನೋಡ್ರಿ, ನೀನು ಸತ್ಯಜ್ಞಾನಿಗೆ ತಿಳಿಲ್ಲ ಅಂತ ಹೇಳಿ ನಿಮಗೆ ಹಂಗೆ ಅಂತ ಡಿಫಿಕಲ್ಟಿ ಬರ್ತದೆ. ಸುಧಾ ಅರ್ಥ ಆಗಲಿಲ್ಲ. ಕೂತ್ಕೊಂಡ್ರು, ತಲೆ ತಿರ್ಸಿದ ಒಂದು ಅರ್ಧ ತಾಸು ಕೂತ್ಕೊಂಡ್ರು. ನನಗೆ ತಿಳಿವಲ್ಲಪ್ಪ ಇದು ಅಂದ್ರೆ ಅವರು. ಅಕಸ್ಮಾತ್ ಅವ್ರು ಕಾಗಿ ಗುಬ್ಬೇಕಿದ್ರು ನಾವು ಹ್ಞೂ ಅಂತಿದ್ವಿ. ನಮ್ಮ ಪಕ್ಕ ಏನು ಜ್ಞಾನ ಇಲ್ಲ, ಶುರುವಾಡಿಲ್ಲ ನಮಗೆ. ಹೌದಿಲ್ಲ, ಅದು ಅವ್ರು ಪ್ರಾಮಾಣಿಕರು. ಹಂಗೆ ಹೇಳಿಲ್ಲ. ಇಲ್ಲ, ನನಗೆ ತಿಳಿಲಿಲ್ಲ, ತಪ್ಪಲ್ಲದು. ಹಂಗಂದ್ರೆ ನಂಗೆ ತಿಳಿಲಿಲ್ಲ ಹೇಳ ಅಂದ್ರೆ ಅದು ಸ್ವಾಭಾವಿಕ. ಏನಂದ್ರೆ ಹೇಳಿದರೆ ರಾಯರಿ ಮೋಸ ಕ್ಯಾರಿ ಮೋಸ ಮಾಡ್ದಂಗೆ ಅದು. ಹೌದಿಲ್ಲ, ಮತ್ತು ಈ ಶಬ್ದ ನನಗೆ ಅರ್ಥ ಆಗಲ್ಲ, ಇದನ್ನು ನಾಳೆ ಹೇಳ್ತೇನೆ ಅಂದ್ರೆ ಅವ್ರು. ಒಬ್ಬ ಕೂತ್ಕೊಂಡ ನಾಳೆ ಯಾಕೆ ಉತ್ತ ಹೇಳ್ರಲ್ಲ ಅಂದವ. ನಾವು ಇನ್ನೊಂದು ತಾಸು ಕೊಡ್ತೀವಿ ಬೇಕಾದ್ರೆ ಅಂದವ. ಹಂಗೆ ಹೌದು ಅವ್ರಂದ್ರೆ ನೋಡ್ರಿ ಎಷ್ಟು ಮಜಾ ಇರ್ತದೆ ಹೇಳ್ತೇನೆ ಇವಾಗ. ಇಲ್ಲ, ಅದು ನಸಿಕ್ಲೆ ಆಗ್ಯದ. ಇನ್ನೂ ಅವರು ಸ್ನಾನ ಆಗಿದ್ದಿಲ್ಲ, ಬರೀ ಮೂರ್ತಿ ಹಾಚ್ಕೊಂಡಿದ್ರು. ನಾವು ಸೂಸಿ ಮೂರ್ತಿ ಕಟ್ಟ ಹಚ್ಕೊಂಡಿದ್ವಿ ನಾವು. ಪರಿಮಳ ಪುಸ್ತಕ ಮಡಿಲಿ ಇಟ್ಟೆ ನಾವು ಮುಟ್ಟಂಗಿಲ್ಲ ಈಗ ಅಂದ್ರೆ. ಎಷ್ಟು ವಿಚಾರ ಮಾಡ್ರಿ, ಈ ಪರಿಮಳ ಎಲ್ಲರನ್ನೇ ಬಂದ್ಬಿಟ್ಟಲ್ಲಿ. ಮುದ್ದಾಮ್ ಕೊಟ್ರ ಈ ರಾಯರ ಸನ್ನಿಧಾನ ಇರೋದು. ಯಾಕಂದ್ರೆ ಎಲ್ಲರೂ ಪುಸ್ತಕ ವಾಲಿ ಪುಸ್ತಕ ಮಾಡ್ರು, ಮಂತ್ರಾಲಯ ಮಾಡಿಬಿಟ್ಟಾರೆ. ಹೌದಿಲ್ಲ, ಎಲ್ಲ ಕಡೆ ಕೊಟ್ಬಿಟ್ಟಾರೆ ಅವನ್ನ. ಇದಕ್ಕೆ ನಾಳೆ ಮುಂಜಾನೆ ಸ್ನಾನ ಆಮೇಲೆ ನೆನಪು ಮಾಡ್ರಿ ಹೇಳ್ತೇನೆ ಅಂದ್ರೆ ಅವ್ರು. ಮತ್ತು ಮುರುಘ ಸ್ನಾನ ಆಯ್ತು, ನೆನಪು ಮಾಡಿದ್ವಿ. ಆ ಪುಟ ಪರಿಮಳಕ್ಕೆ, ಆ ಶಬ್ದ ಪರಿಮಳಕ್ಕೆ ತೆಗೆದ್ರು ಅವ್ರು. ತೆಗೆದು ಅರ್ಥ ನೋಡಿದ್ರು, ಹಳ್ಳಿಗೆ ಹತ್ಬಿಟ್ರು ಅವ್ರು. ಕಣ್ಣು ತುಂಬ ನೀರು ಗಳ ಹಳ್ಳಿಗೆ ಹತ್ಬಿಟ್ರು ಪುಸ್ತಕ ಹಿಡ್ಕೊಂಡು. ನಾವು ಹಳ್ಳಿಗೆ ಹತ್ತಿದ್ವಿ. ಯಾಕೆ ಅವರಂದ್ರು, ಈ ಶಬ್ದ ಏನದು, ಈ ಶಬ್ದ ಒಂದು ಶಬ್ದ, ಸಂಸ್ಕೃತ ಒಂದು ಶಬ್ದ. ಅದನ್ನು ಶ್ರೀಪಾದರಾಜರ ಅರ್ಥ ಬರೋದಿಲ್ಲ ಅದಕ್ಕೆ. ವಾಗೋಜರ ಅವ್ರ ಟೀಕಾ ಸುಧಾದ ಮೇಲೆ. ಮುಂದೆ ವ್ಯಾಸರ ಚಂದ್ರಿಕಾದಾಗೂ ಬರೋದಿಲ್ಲ. ವಾಜರಾಜರ ಗುರುವರ್ಥ ದೀಪಿಕಂಡ್ ಟಿಪ್ಪಣಿ ಸುಧಾದ ಮೇಲೆ ಅವರು ಬರೋದಿಲ್ಲ. ಎಲ್ಲರೂ ಯಾರು ಬರೋದಿಲ್ಲ ಅದಕ್ಕೆ. ರಾಯರೊಬ್ಬರು ಬರೀತಾರೆ ಅದಕ್ಕೆ. ಅಂದ್ರೆ ಇವ್ರಿಗೆ ಗೊತ್ತಿಲ್ಲ ಅಂತ ಅರ್ಥ. ಹಿಂದೆ ಅವ್ರಿಗೆ ಅವ್ರಂದ್ರು, ಇದಕ್ಕೆ ಯಾಕೆ ಬರೀಬೇಕು, ಸಾಣದದ ತಿಳ್ಕೊಳ್ಬೇಕ ರಾಯರಂದು. ಇದಂತ ಮುಂದೆ ಬರ್ತದೆ, ಮುಂದೆ ಕೆಲವು ಮಂದಿ ಬರ್ತಾರೆ ನಮ್ಮ ಅವರು. ಇದು ಅರ್ಥ ಹೌದಾ, ಅದಕ್ಕೆ ನಾ ಬರಿತೀನಿ ಅಂತ ರಾಯರು. ಇದು ನಮ್ಮ ಅತ್ಯಂತ ದಯಾಲ. ಹಿಂಗೆ ರಾಯರು ನೋಡಿದೆ ಹೆಂಗೆ ಅನಿಸ್ ವಿಚಾರ ಮಾಡ್ರಿ ನಿಮಗೆ. ಎಷ್ಟು ಅದಕ್ಕೆ ಇಲ್ಲಿ ಹೇಳ್ಬೇಕಾಗ್ತದೆ. ಅವ್ರು ಅಂತಾರೆ, ಯಾಕೆ ಹೇಳ್ಬೇಕಾಗ್ತೀಮನ್ನ ತ್ರಿಗುಣಮಾನಿ ಶಬ್ದಕ್ಕೆ ಎಷ್ಟು ಹೇಳ್ಬೇಕು. ತ್ರಿಗುಣಮಾನಿ ನಿಮ್ಗೆ ಗೊತ್ತಾಗಲಿಕ್ಕೆಲ್ಲ ಯಾರಕ್ಕೆ, ದುರ್ಗಾ. ಅದನ್ನು ಹೇಳ್ಬಿಟ್ಟವ್ರು. ದುರ್ಗಾ ರಮಣ ಏನು ಮಾಡ್ತಾನ, ವಿದ್ಯಾ ಕೂಮೋಹಮ ಕೊಡುವ ಕರ್ಣಕ್ಕೆ. ಅದು ರಮಣ ಅದಲ್ಲ, ಅಲ್ಲಿ ಬಿಡಿಸೋ ಅವಿದ್ಯಾ ಬಿಡಿಸ್ಬೇಕಾದನ. ವಿದ್ಯಾ ಅಲ್ಲದು, ಅವಿದ್ಯಾ ಕುಮೋಹಮ ಏನು ಕೊಡ್ತಾನ, ಕರ್ಣಕ್ಕೆ, ಇಂದ್ರಿಯಗಳಿಗೆ. ಅವ್ರ ಯುಗತಾ ತಂಗ ಪರಮಾತ್ಮ ಆಗಿರ್ತಕ್ಕಂಥವ ಏನು ಕೊಡ್ತಾನೆ ಗೊತ್ತ, ಕುಮೋಹ ಅವಿದ್ಯಾ ಕೊಡ್ತಾನಂತ, ಮೋಹ ಕಲ್ಪಿಸ್ತಾನಂತ. ಯಾರು ಭೃಷ್ಟರು, ಯಾರು ಅಯೋಗ್ಯರು, ಭಗವಂತ ಅಂಥವ್ರಿಗೆ ದುರ್ಗಾರುಣಾಗಿದ್ದ ಪರಮಾತ್ಮ ಏನು ಕೊಡ್ತಾ ಇದೆ ಅಂತ ಹೇಳಿ ಕುಮೋಹ ಅಂದರೆ. ಕುಮೋಹ ಶಬ್ದ ಕಥ ಹೇಳ್ತಾ ಇದ್ದಾರೆ. ಏನೇನು 5 ಯಾವ್ಯಾವ ಹೇಳ್ತಾ ಇದ್ದಾರೆ. ಅಜ್ಞಾನ, ಭ್ರಾಂತಿ, ದುರಾಗ್ರಹ, ಕ್ರೋಧ ಮತ್ತು ಮರಣ. ಕುಮೋಹ ಇರ್ತಾರೆ. 5 ಲಕ್ಷಣಗಳು. ಈ ಕೋಮ ಶಬ್ದಕ್ಕೆ ಅರ್ಥ ಹೇಳ್ತಾ ಇದ್ದಾರೆ ಒಂದೊಂದಾಗಿ, ಎಷ್ಟು ವೈಶಿಷ್ಟ್ಯ ಅನ್ನೋದನ್ನು. ಇಂಥ ಕುಹಮಗಳು ಹೆಂಗೆ ಈ ಮೋಹ ವೈಶಿಷ್ಟ್ಯ ಹೇಳ್ತಾ ಇದ್ದಾರೆ. ಈ ಮೋಹಗಳ ವೈಶಿಷ್ಟ್ಯ ಏನೇನು ಅನ್ನೋದನ್ನು ಒಂದೇದು ಹೆಂಗೆ ಹೇಳ್ತಾರೆ ನೋಡ್ರಿ ಇಲ್ಲಿ. ತಮ ಅಜ್ಞಾನ ಅಂದರೆ ಅಜ್ಞಾನ ನಿಮಗೆ ಗೊತ್ತದು, ನಿಜವಾದ ಜ್ಞಾನ ಅಲ್ಲ ಅಂತ ಈ ಶಾಸ್ತ್ರಕ್ಕೆ ಹೋಗ್ಬೇಕಾದ್ರೆ. ಇದಂ ರಜತಂ ಸುರ್ವಾಸ, ಅದು ಕಪ್ಪಿಸಿಪ್ಪಿರ್ತದೆ. ಅವನು ದೂರಿಂದ ಕಣ್ಣೆ ಕಾಣ್ತದೆ. ಇದಂ ತೋಳಿಕ್ಕೆ ಹೋದವ, ಅಲ್ಲಿ ಶಾಸ್ತ್ರ ಹೋದೇ ಇಲ್ಲಿ. ಅದು ಮೊಲದ ಕೋಡಿದ್ದಂಗೆ, ಹೌದಿಲ್ಲ, ಅದು ಅಂತ ಅಜ್ಞಾನ ಕೊಡ್ತಾನೆ. ಎರಡನೇದು ಮೋಹ, ನಮಗೇನು ಹುಟ್ಟಿಸ್ತಾನ, ಭ್ರಾಂತಿ ಹುಟ್ಟಿಸ್ತಾನೆ. ನಮಗೆಲ್ಲರಿಗೂ ಅಲ್ಲಿ ಮತ್ತೆ ಅಯೋಗ್ಯರಿಗೆ ಅಂತ ಅರ್ಥ. ಮಹಾಮೋಹ, ದುರಾಗ್ರಹ. ದುರಾಗ್ರಹ ಶಬ್ದಕ್ಕೆ ಅರ್ಥ ಹೆಂಗೆ ಗೊತ್ತಾ ನಿಮಗೆ? ಎಷ್ಟು ಮಂದಿ ವಾಸಿರು ನಂದ ಖರೆ ಅನ್ನೋದು. ಮನೆಗೆ ಹಿರಿಯ ಹೆಣ್ಮಗಳು ಇರ್ತಾರಲ್ಲ, ಯಾರು ಮಾತು ಕೇಳೋದಿಲ್ಲ ಅವರು, ನಮ್ದ ಖರೆ. ಎಲ್ಲರೂ ಅಕ್ಕಿಗೆ ಹ್ಞೂ ಅನ್ಬೇಕು, ಹೆಂಗಾರ ಇರವಲ್ಲ. ಯಾಕದು 1000 ಉಪ್ಪಾಗ್ಯದ, ಖರೆ ಆಗಿದ್ದು ಹ್ಞೂ ಹೌದು ಉಪ್ಪಾಗ್ಯದ ಅಂತ ಅನ್ಬೇಕು. ದುರಾಗ್ರಹ ಇದು, ದುರಾಗ್ರಹ. ತಾಮಿಸ್ರ ಅಂದ್ರೆ ಕ್ರೋಧ, ಅಂಧನ್ ತಾಮಿಸ್ರ ಅಂದ್ರೆ ಮರಣ. ಭಗವಂತ ಅವಿದ್ಯಾ ಕುಮೋಹವನ್ನು ಪಂಚವಿಧ ಜೀವರಿಗೆ ತಾನು ಕೊಡತಕ್ಕಂಥ ಅಯೋಗ್ಯರಿಗೆ ಹೇಳ್ತಾ ಇದ್ದಾರೆ.
ಇಷ್ಟು ಭಗವಂತನ ಮಹಾಮಹಿಮೆಯನ್ನು ಹೇಳ್ಕೊತ ಹೋಗಿ ಏನೇ ಹೇಳ್ತಾರೆ ಉಪಾಸನೆ ಮಾಡ್ತಕ್ಕಂಥವ್ರು ಶ್ರವಣ, ಸ್ಪರ್ಶ, ರೂಪ, ರಸ ಮತ್ತು ಗಂಧ. ನೋಡ್ರಿ ಎಂತ ಕೊಡ್ತಾನೆ ಅಯೋಗ್ಯರಿಗೆ. ಒಂದೇದು ದುರ್ವಾತ್ರೇಶ ಶ್ರವಣ, ಶಬ್ದಕ್ಕರ್ಥ ಅಯೋಗ್ಯರಿಗೆ, ಅಯೋಗ್ಯರು ಅಂತ ಅರ್ಥ, ಯೋಗ್ಯರಿಗೆಲ್ಲ. ಏನಕ್ಕೆ ಅಂತ ಕೊಡ್ತಾನೆ ಸ್ಪರ್ಶ, ಅವರಿಗೆ ಅಯೋಗ್ಯರಿಗೆ. ಭಗವಂತ ತನ್ನ ಭಕ್ತರಿಗೆ ತನ್ನ ದೇಹದ ಚಿಂದ್ರ ಸ್ಪರ್ಶ ಸುಖ ಕೊಡ್ತಾನೆ. ಅಯೋಗ್ಯರಿಗೆ ಸ್ತ್ರೀ ಮುಂತಾಗಿರ್ತಕ್ಕಂಥ ಸ್ಪರ್ಶ ಆ ಮೋಹ ಹುಟ್ಟಿಸ್ತಾನೆ. ಮತ್ತು ಹೆಣ್ಮಕ್ಳು ಮುಟ್ಬೇಕು, ಅವ್ರ ಹತ್ರ ಹೋಗ್ಬೇಕು, ಅವ್ರ ಸೆರಗ ಬಡಿಬೇಕು, ಇಂಥ ಇಚ್ಛೆ ಇರ್ತಕ್ಕ ಮಂದಿಗೆ ಅದನ್ನ ಹೇಳ್ತಾ ಇದ್ದಾರೆ. ರೂಪ ಅಂದ್ರೆ ಪರಸ್ತ್ರೀಲಿ ಇಚ್ಛಾ ಮಾಡೋದು. ರಸ ಅಂದ್ರೆ ಬ್ಯಾಡದಂತ ತಿನ್ನೋದು, ಪಾನಿಪುರಿ ಹೌದು ತಿನ್ನೋದು. ಗಂಧ ಅಂದ್ರೆ ದುಷ್ಟ ವಾಸನೆ ಸ್ವೀಕಾರ ಮಾಡೋದು, ಕೆಟ್ಟ ವಾಸನೆ ತಗೊಳ್ಳೋದು. ಇವು ಇಷ್ಟು ಅವಿದ್ಯೆ ಇವೆಲ್ಲ ಕೂಡ ಅಂಧಂತ ತಾಮಸ್ರಿ ಮುದಿರ್ತಕ್ಕ ಇಂತಹ ಕೂಮೋಹ ಕೊಡ್ತಕ್ಕಂಥ ಭಗವಂತನ ಮಹಿಮೆಯನ್ನು ಹೇಳ್ಕೊತ ಹೋಗಿ ಅಂತಾರೆ ದಾಸರಾಯರು. ಇಷ್ಟು ಭಗವಂತನ ಮಹಿಮೆಯನ್ನು ನೋಡಿದ್ರೆ ನೀವು ಅಂತಾರ. 5 ಅವಿದ್ಯೆಗಳೊಳಗೆ ನೋಡ್ರಿ, ಅದು ಹೆಂಗೆ ಬಿಡಿಸ್ಬೇಕು. 5 ಅವಿದ್ಯೆಗಳು ಹಿಂದೆ ಹೇಳ್ಯಾರಿಗೆ. ಇಲ್ಲಿ ಅವಿದ್ಯಾ ಕೂಮೋಹಮ ಕೊಡುವ ಅಂತ ಹೇಳಿದರು, ಅದನ್ನು ಬಿಡಿಸ್ತಾರೆ ಇಲ್ಲಿ. ಅದಕ್ಕೆ ಎಕ್ಸ್ಪ್ಲನೇಷನ್ ಕೊಡ್ತಾರೆ ಹರಿಕಥಾಮೃತ. ಹಿಂಗೆ ಸೆಲ್ಫ್ ಇಂಟರ್ಪ್ರಿಟೇಟಿವ್, ತನಗೆ ತಾನೇ ಅರ್ಥ ಮಾಡ್ತೀವಿ ಕೆಲವು ಕಡೆಗೆ. ಅಲ್ಲೆಲ್ಲೂ ಹೇಳ್ತಾರೆ, ಅದ್ರ ಅರ್ಥ ಮುಂದೆ ಹೇಳ್ತಾರೆ. ಅಲ್ಲಿ ಅಷ್ಟೇ ಹೇಳ್ಬಿಟ್ರು 5 ಕುಮೋಹಗಳ ಕೊಡು ಅಂತ ಹೇಳ್ಬಿಟ್ರು. 5 ಯಾವುವು ಅವು ಏನು ಇಲ್ಲಿ ಮುಂದೆ ನೋಡ್ರಿ. 5 ವಿದ್ಯೆಗಳಿಗೆ ಇಹ ಯಾರ್ಯಾರು ನಾಗಾದಿಗಳ ಅಧಿಷ್ಠಾನದಲ್ಲಿ ಲಕುಮೀಧವನು ಕ್ರುದ್ಧೋಲ್ಕ ಮೊದಲಾಯದು 5 ರೂಪಗಳ ತಾ ಧರಿಸಿ ಸಜ್ಜನರ ಅವಿದ್ಯವ ಛೇದಿಸುವ ತಾಮಸರಿಗೆ ಅಜ್ಞಾನಾದಿಗಳ ಕೊಟ್ಟು ಅವರವರ ಸಾಧನವ ಮಾಡಿಸುವ. ಹಿಂಗೂ ಅದ ಕೊನೆ ಸಾಲ ನೋಡ್ಬಿಡ್ರಿ. ಅವ ಮಾಡ್ತಾನ ಅವರವರ ಸಾಧನವ ಮಾಡಿಸುವ. ಒಟ್ಟು ಸಾಧನ ಒಮ್ಮರಿಗೆ ಅಲ್ಲ, ಯಾರು ಏನು ಸಾಧನ ಮಾಡ್ಕೋ ಅದ್ರ ಮಾತ್ರ ಭಗವಂತ ಮಾಡಿಸ್ತಾನೆ. ನಾವು ಎಷ್ಟು ಪೇಚರ್ತಿರ್ತೀವಿ, ಆಗೋದಿಲ್ಲ ಕೆಲವು ಸಲ. ಹೌದಾ, ನಮಗೆ ಏನು ಸಾಧ್ಯತೆ ಭಗವಂತ, ನಮ್ಮ ಯೋಗ್ಯತೆ ಎಷ್ಟು, ನಮ್ಮ ಕೊಡ ಎಷ್ಟದ ಅಷ್ಟು ತುಂಬ್ತದೆ. ಸಣ್ಣ ಕೊಡ ತೊಗೊಂಡು ಭಾಳ ನೀರು ತರ್ಬೇಕಂದ್ರೆ ಗಿಂಡಿ ಹೊರಗೆ ಗಿಂಡಿ ತುಂಬ ಬರ್ತದೆ, ಕೊಡ ತೊಗೊಂಡ್ರೆ ಕೊಡ ತುಂಬ ಬರ್ತದೆ. ಅದು ಅವರವರ ಸಾಧನವ. ನಾವು ಅನ್ಕೊಂಡಿರ್ತೀವಿ ಇಲ್ಲ ಇವತ್ತು ಮುಂಜಾನೆ ನಿದ್ದೆ ಟೈಮ್ ಸಿಕ್ಕದ, ಸೂಟಿ ಅದ, ಆಫೀಸ್ ಎಲ್ಲ ಏನು ಗದ್ಲಿಲ್ಲ, ಇಡೀ ಸಮುದ್ರ ಮಾಡ್ಬೇಕು ಅನ್ಕೊಂಡಿರ್ತೀವಿ, ಮಾಡಿಕೊಡೋದಿಲ್ಲ. ಕೆಲವು ಸಲ ಮಾಡ್ಕೊಂಡು ಇಚ್ಛಾರ್ದ ಭಗವಂತಗೆ ಮಳೆ ಬಂದು ಸೂಟಿ ಕೊಡಿಸ್ತಾನೆ, ಇವತ್ತು ಮನ್ಯಾಗ ಕೂತ್ ಮಾಡಂತಾನಲ್ಲ. ಹೌದಿಲ್ಲ, ಅಂದ್ರೆ ಅವರವರ ಸಾಧನಾ ಭಗವಂತ ಹೆಂಗದ ಆ ಜೀವ ಯೋಗ್ಯ ತಕ್ಕ ಮಾಡಿಸ್ತಕ್ಕಂಥವ, ಅದು ಬಿಡಿಸ್ತಾರ ಮುಂದೆ. 5 ವಿದ್ಯೆಗಳೊಳಗೆ ಇನ್ನು ಹೇಳಿದ್ವಲ್ಲ, ತಮಸ್ಸು, ಅಂಧಂತಾಮಸ್ಸು, ಭ್ರಮ ಅಂತ ಇಹ ಅಲ್ಲಿ ಯಾರಿದ್ದಾರ ನಾಗಾದಿಗಳ. ಆಗಲೇ ಹೇಳಿದೆ ನಿಮಗೆ ನಾಗಾದಿ ಪಂಚಕ, ನಾಗ, ಕೂರ್ಮ, ಕೃಕಲ, ದೇವದತ್ತ, ಧಂಜ್ಯ, ಈ ಪಂಚ ಉಪಯೋಗಗಳೇ ಅವರ ಅಂತರ್ಯಾಮಿಯಾಗಿದ್ದು ಯಾರವ ಲಕ್ಷ್ಮೀಧವನು ಕ್ರುದ್ಧೋಲ್ಕ ಮೊದಲಾದ ರೂಪ. ಇಷ್ಟೊಂದು ಬಿಟ್ಟು ತಿಳ್ಕೊಳ್ರಿ. 5 ಹೇಳ್ಬೇಕಾಗಿದ್ದ ದಾಸರು ಒಂದೇ ಹೇಳಿದ್ರು. ಯಾರು ಹೇಳಿದ್ರು ಹೇಳ್ರಿ ಅಲ್ಲಿ? ಹೌದು ಹೇಳ್ರಿ, ಕ್ರುದ್ಧೋಲ್ಕ ಒಂದೇ ಹೇಳಿದ್ರು. ಇನ್ನು 4 ತರ್ಬೇಕು ಅವನ್ನ. ನಮ್ಮ ಚರಿತ್ರೆ ಓದಿದ್ರೆ ಗೊತ್ತಾಗ್ತದೆ ನಮಗೇನಾರ. ಅಲ್ಲಿ ಯಾರು ಓದ್ಕೊಂಡಿರ್ತಾರೆ ಅಲ್ಲಿ ಶಸ್ತ್ರ ಅದು ಗೊತ್ತಾಗ್ತದೆ. ಈ ನಿಮಗೆ ತಿಳಿದು ಹೆಂಗೆ ತಿಳ್ಬೇಕು ಪಾಪ ಎಷ್ಟು ಅರ್ಥ ಆಗ್ಬೇಕಂತಂದ್ರೆ ಅದಕ್ಕೆ ವ್ಯಾಖ್ಯಾನ ಬೇಕು ಅಂತ ಅರ್ಥ. ಇದಕ್ಕೇನು ವ್ಯಾಖ್ಯಾನ ಮಾಡ್ತಾರಲ್ಲ ಹರಿಕಥಾಮೃತಕ್ಕೆ ಅಷ್ಟು ಬಿಡಿಸ್ತಾರೆ ತಿಳ್ಕೊಡ್ರಿ. ಅವ್ರು 5 ರೂಪ ಯಾವ್ದು ನೆನಪಿಟ್ಟು ನೋಡ್ರಿ. ಇವು ಮತ್ತೊಂದು 5 ರೂಪಗಳಿವು ಯಾವ್ಯಾವ ಹೇಳ್ತಾರೆ. ಇವು ಭಗವಂತ ರೂಪ ಮತ್ತು ನಾಗಾದಿ ಪಂಚಕಗಳಲ್ಲ, ಭಗವಂತ ರೂಪ ಯಾವ್ಯಾವು? ಕ್ರುದ್ಧೋಲ್ಕ, ಮಹೋಲ್ಕ, ವೀರೋಲ್ಕ, ದುಲ್ಕ ಮತ್ತು ಸೋಲ್ಕ. ಅದಕ್ಕೆ ಹೇಳ್ಬಿಟ್ರ ಮೇಲೆ ಕ್ರುದ್ಧೋಲ್ಕ ಮೊದಲಾದ 5 ರೂಪಗಳ ತಾ ಧರಿಸಿ ಯಾರು ಭಗವಂತ 5 ರೂಪ ಅಂತ ತೋರ್ತೀವಿ. ಏನ್ ಮಾಡ್ತಾನ? ಸಜ್ಜನರ ಅಂತಾನ, ಸಜ್ಜನರ ಅವಿದ್ಯವ ಛೇದಿಸುವ. 2 ಕೆಲಸ ಮಾಡ್ತಾನ. ಸಜ್ಜನರ ಅವಿದ್ಯೆಯ ಛೇದಿಸುವ, ಸಜ್ಜನರಿಗೆ ಒಳ್ಳೆ ವಿದ್ಯೆ ಕೊಡ್ತಾನ. ಅವ್ರಿಗೇನು ವೈದ್ಯ ಬರೋದಂಗೆ ಒಳ್ಳೆ ಶಾಸ್ತ್ರಜ್ಞಾನ ಆಗೋ ಹಂಗೆ ಅವ್ರಿಗೆ ಎಲ್ಲಿ ಮತ್ತೊಂದು ಪುರಾಣ ಕೇಳಿ, ಮತ್ತೊಂದು ಕೇಳಿ, ಪಂಚಶೀತಿ, ಭಕ್ತಿ ಜ್ಞಾನ, ವೈರಾಗ್ಯ ಅವ್ರಿಗೆ ಕೊಡ್ತಾನೆ ಭಗವಂತ. ಯಾರಿಗೆ? ಸಜ್ಜನರಿಗೆ. ಸಜ್ಜನರ ಅವಿದ್ಯವ ಛೇದಿಸುವ ಹೊಡೆದಾಗ್ತಾನ. ತಾಮಸರಿಗೆ ಏನು ಕೊಡ್ತಾನ? ಅಜ್ಞಾನಾದಿಗಳ ಕೊಟ್ಟು. ಯಾಕೆ? ಅವ್ರ ಜೀವನ ಯೋಗ್ಯತೆ ಹಂಗಿರ್ತದೆ. ಈ ಉಣಗಿದ್ದವ ಭಗವಂತನ ನಾವು ದಾಸಾಮ ಈಶಾಂತ, ಆ ಉಣಗಿದ್ದವ ನಾನ ದೇವ್ರು ಅಂತಿರ್ತಾನ. ಮತ್ತೊಬ್ಬ ಉಣಗಿದ್ದವ ನಾ ದೇವರೇ ಇಲ್ಲ, ಹೋಗ್ರಿ ಎಲ್ಲಿ ದೇವ್ರು, ಯಾರು ಹೇಳ್ಯಾರ ನಮಗಂತ ಅಂತ. ಮತ್ತೊಬ್ಬ ಎಲ್ಲಿ ದೇವ್ರಿ 8 ಗುಣ 9 ಗುಣ ಇಲ್ಲಿ ಮತ್ತೊಬ್ಬ ಅಂತಿರ್ತಾನೆ. ಬೇರೆ ಬೇರೆ ಧರ್ಮಗಳಿವೆಲ್ಲ, ಮತಗಳಿವೆಲ್ಲ. ಮತ್ತು ಕೆಲವು ಮಂದಿ ನಾನು ಅಲ್ಲ ಒಂದ ಅಂತಿರ್ತಾರೆ ಅವ್ರು. ಮತ್ತೊಬ್ಬ ನಿಮ್ಮ ದೇವರೆಲ್ಲ ಸುಳ್ಳು, ಅಯ್ಯಪ್ಪ ಸ್ವಾಮಿ ಕರೆಯಿಂದ ಮತ್ತೊಬ್ಬ ಅಂತಿರ್ತಾನೆ. ಮತ್ತೊಬ್ಬನ ಕೇಳಿ ಅವ್ನು ಅಯ್ಯಪ್ಪ ಸ್ವಾಮಿ ಸಾಯಿಬಾಬಾ ಭಯಂಕರ ಜೋರಿತಾನ ಅಂತಿರ್ತಾನೆ. ಎಷ್ಟು ದೇವರು ಎಂತಾನ, ಯಾವ ಹೊತ್ತು ಹೋಗ್ಬೇಕು, ಯಾವ್ದು ಬಿಡ್ಬೇಕು ತಿಳ್ಕೊಂಡು ವಿಚಾರ ಮಾಡ್ರಿ. ಹೌದಲ್ಲ ಅಂತ ಅದಕ್ಕೆ ಹೇಳ್ತಾ ಇದ್ದಾರೆ. ಅಜ್ಞಾನಾದಿಗಳ ಕೊಟ್ಟು. ಜಗತ್ನ್ಯಾಗ ಪರಮಾತ್ಮ ಹಂಗಿದ್ರೆ ಇಷ್ಟು ಸಂತಕ್ಕಣಿ ಭಗವಂತ ಎಲ್ಲಾರನ್ನೂ ಮಧು ಶುದ್ಧ ಅಂದಾಗ ಹುಟ್ಟು ಇಷ್ಟವ್ರು ಮಾಡಬೇಕಾಯ್ತು.
ಮಾಡ್ಲಿಕ್ಕೆ ಸಾಧ್ಯ ನನಗೆ? ಯಾಕಂದ್ರೆ ನಿಮ್ಮ ಮನೆ ಹೇಳಿ ನಿಮಗೆ ಬೇವು ಜಾಲಿ ಯಾಕೆ ಬೇರೆ ಅದಷ್ಟೇ ಬೆಳಿಗ್ಗೆ ಸಾಧ್ಯ. ನೀವು ನೀವು ನಿಮ್ಮ ಮಕ್ಕಳು ನಿಮ್ಗೆ ಹುಟ್ಟ್ಯಾವ, ಮಕ್ಕಳು ಹರಿದ್ರಿ ಮಕ್ಕಳು ಹುಟ್ಟ್ಯಾವ ನಿಮಗಂತ. ಈ ಮಗ ಹಿಂಗಾಗಬೇಕು ಅನ್ನೋ ನೀವು ಅನ್ಬೇಕು ಎಷ್ಟ ಚಲೋ ಆಗ್ಬೇಕು ಅಂತ ಆಗ್ಬೇಕಲ್ಲವ. ಹೌದಾ? ಒಬ್ಬ ಮಗ ಇರ್ತಾನೆ, ನಾ ಎಲ್ಲಿಪ್ಪ ಅವೇ ಶಾಟಿ ಪಾಟಿ ನಮ್ಗೇನು ಬೇಡ, ಅವೆಲ್ಲ ಮನುಷ್ಯ ಮುದ್ರಿಗೆ ಆರಾಮ್ ಹೊರಗಡೆ ಇರ್ತಪ್ಪ ಅಂತಿರ್ತಾನೆ. ಮತ್ತೊಬ್ಬ ನಾವು ಸೈಟ್ ಫಾರ್ಮ್ ಆಗಿದೆ ಮತ್ತೊಬ್ಬ ಅಂತಿರ್ತಾನೆ. ಹೌದಲ್ಲ? ಮಂತ್ರಾಲಯ ಪ್ರಭುಗಳು ಸಣ್ಣವರಿದ್ದಾರೆ, ಮಹಿಮಾ ಹೇಳ್ತಾನೆ ಹಂಗೆ ನಿಮಗೂ. 4 ವರ್ಷ ಅವ್ರಿಗೆ ಅಷ್ಟೇ, ಸಣ್ಣವರು. ಅವ್ರ ಹೆಸರೇನು? ವೆಂಕಣ್ಣ ಭಟ್ಟರು. ಮಗು ಅಕ್ಷರಾಭ್ಯಾಸ ಮಾಡಿಸ್ಬೇಕಾಗ್ತಲ್ಲ, ಅಕ್ಷರಾಭ್ಯಾಸ ಮಾಡೋ ಅದೊಂದು ಸಂಸ್ಕಾರ. ಹೆಂಗೆ ಜವಳ ಗಿವಳ ಮಾಡ್ತಾನೆ ಸಂಸ್ಕಾರ. ಅವ್ರ ತಂದೆ ಕರ್ಕೊಂಬಂದು ಕುಡಿಸಿರೋನು ಬರಲಿಕ್ಕೆ. ಒಳ್ಳೆ ಮುಹೂರ್ತ ಮಾಡಿ ಸುಳೋತ್ನಾಗೆಲ್ಲ ಹಬ್ಬ ಗಿಬ್ಬ ಮಾಡಿ ಮನೆಗೆಲ್ಲ ದೇವ್ರ ಪೂಜೆ ಮಾಡಿ. ನಮ್ಮದು ಹಂಗಿರೋದಿಲ್ಲ, ಟೀಕಾ ಮಾಡ್ತೀನಿ ಇಷ್ಟ ನಮ್ಮನ್ನು. ಆ ಹುಡುಗನ ಸಾಲಿ ಕಳಿಸ್ಬೇಕಲ್ಲ. ಮುಂಜಾನೆ ಹೂವು ಅಪ್ಪ ಕುಡಿಯೋಕೆ ಅಲಂಕಾರ ಮಾಡ್ಕೊಂಡು ಎಲ್ಲ ಡ್ರೆಸ್ಗೆ ಹಾಕ್ಕೊಂಡು ಕಾಮತ್ತಕ್ಕೆ ಹೋಗಿ ಟಿಫಿನ್ ಮಾಡಿಕೊಂಡು ಅಲ್ಲಿಂದ ಸಾಲಿ ಕರ್ಕೊಂಡು ಹೋಗಿ ಆ ಹುಡುಗ ಕೂಡ್ಪ ಎ ಫಾರ್ ಆ್ಯಪಲ್, ಬಿ ಫಾರ್ ಬಾಟಲ್, ಸಿ ಫಾರ್ ಕಟ್ಲೆಟ್. ನಮ್ಗೆ ಗೊತ್ತಿಲ್ಲ ಅರ್ಥ. ಮತ್ತು ನಾ ತಗೊಂಡು ತಿಂದೆ ಅಂತ ಕೊಡ್ರಿ. ಮತ್ತೆ ಯಾವ ಬಾಯಿಂದ ಕೇಳೇ ನಾನು ವಿದ್ಯಾಸರು ಆಗ್ತದೆ ನಮ್ಮಲ್ಲಿ. ಹಿಂಗೆ ಇದು ಒಂದು ವಿದ್ಯಾನ ಆ ಹುಡುಗ ಹೇಳ್ತಾ ರಾಯರು ಹೆಂಗೆ ಕಲ್ತಿರ್ಬೇಕು ವಿಚಾರ ಮಾಡಿರಿ ನೀವು. ಅದನ್ನು ವರ್ಣನ ಮಾಡ್ತಾರೆ. ಅದನ್ನು ಅವ್ರ ತಂದೆ ಕುಡಿಸ್ಕೊಂಡ್ರು. ಎಲ್ಲ ವಿದ್ವಾಂಸರನ್ನು ಕರೆದ್ರು, ಸಂಭ್ರಮದ ಪೂಜೆ ಮಾಡ್ರಿ ಮನೆ ಒಳಗೆ. ಹಬ್ಬದ ಅಡುಗೆ ಮಾಡಿದರು, ಕುಡಿಸಿ ಎಲ್ಲ ವಿದ್ವಾಂಸರನ್ನು ಕರೆದು ಎಲ್ಲ ನಮಸ್ಕಾರ ಮಾಡಿಸಿ ಆ ಹುಡುಗನ ಕೈ ಒಳಗೆ ಒಂದು ಬೆಳ್ಳಿ ತಟ್ಟೆ ಒಳಗೆ ಅಕ್ಕಿ ಹಾಕಿ ಸುದರ್ಶನ ತೊಗೊಂಡು ಬರೆಸ್ಬೇಕಲ್ಲೇ. ಏನು ಓಂ ಮಧ್ಯಾಕ್ಷರ ನಮ್ಮಲ್ಲಿ. ಓಮದಾಗ ಎಲ್ಲ ಅದ ತಿಳ್ಕೊಂಡ್ಬಿಟ್ರಿ. ಓಮದಿಂದ ಹುಟ್ಟಿದ್ದ ಗಾಯತ್ರಿ, ಅದರಿಂದ ಹುಟ್ಟಿದ್ದು ಪುರುಷ ಸೂಕ್ತ, ಅದರಿಂದ 4 ವೇದ, ಇಷ್ಟು ಕೂಡಿ ಓಮದಾಗದ. ಮೊದಲಿಗೆ ಅಕ್ಷರ ಏನು ಬರೆಸ್ಬೇಕು? ಓಂ ಅಂತ ಬರೆಸ್ಬೇಕು. ನಮ್ಮ ಸ್ವಾಮಿಗಳ ಬರೆಸಿರ್ತಾರೆ ನೋಡಿರಿ ಎಲ್ಲ. ಅವರಪ್ಪ ತಿಮ್ಮಣ್ಣ ಭಟ್ರು ವೆಂಕಣ್ಣ ಭಟ್ರನ್ನ ಕರ್ಕೊಂಡು ಕುಡಿಸ್ಕೊಂಡು ತಲೆ ಮೇಲೆ ಓಂ ಅಂತ ಬರೆಸಿದ್ರು. ಇದನ್ನು ಅನ್ನಪ್ಪ ಅಂದ್ರೆ ಅವರು. ಒಂದು ಅಕ್ಷರಕ್ಕೆ 3 ಮುಖ ಇರ್ತಾವೆ. ಈಗ ಅದಕ್ಕೊಂದು ಆಕಾರ ಅದನ, ಒಂದು ಫಿಗರ್ ಅದ. ಬರಲಿಕ್ಕೆ ಆ ಬರ್ದಂಗೆ ಬರೀತಾರನೇ ಅದ. ನಾವು ಕನ್ನಡ ಹೇಳಕತ್ತೀನಿ. ಅದಕ್ಕೊಂದು ಧ್ವನಿ ಅದ, ಧ್ವನಿ ಅದ. ಇದು ಮತ್ತೆ ಆ ಬೇರೆ ಬೇರೆ. ಅದಕ್ಕೊಂದು ಅರ್ಥ ಅದ. 3 ಡೈಮೆನ್ಷನಲ್ ಒಂದು ಅಕ್ಷರ. ಇಷ್ಟು ಮಹತ್ವ ಅಕ್ಷರಕ್ಕೆ ಬರೆಸಿ ಓಂ ಅಂತ ಬರೋದು. ಇನ್ನು ಅನ್ನು ಅಂದ್ರೆ ಅವರು ಬರೆಯದಲೇ ಓದುವನ, ಕರೆಯದಲೇ ಬರುವವನ, ಸರ್ವಜ್ಞ ಹೇಳಿದ್ದು. ಹೌದಾ? ಹಂಗಿದ್ದಂಗೆ ಅವ ವೆಂಕಣ್ಣ ಭಟ್ರು ಅಂದ್ರಂತ ಸಣ್ಣವ್ರು, ಇನ್ನೂ 3 ವರ್ಷ ಆಗ್ಯದೋ ಇಲ್ಲ ಗೊತ್ತಿಲ್ಲ. ಅಪ್ಪ ನನ್ನೊಂದು ಪ್ರಶ್ನೆ ಅದ ಅಂದ್ರೆ ಅವರು ವಿಚಾರ ಮಾಡ್ರಿ ನೀವು. ನಾ ಅನ್ನೋದಿಲ್ಲ ಅಂದ್ರೆ ಅವರು. ಯಾಕೋ ಅಂದ್ರೆ ಅವರು ನನ್ನ ಪ್ರಶ್ನೆಗೆ ಉತ್ತರ ಕೊಡು ಆಮೇಲೆ ಅಂತೀನಿ ಅಂದ್ರಂತ ರಾಯರು ಅಂತೇನು. ರಾಯರು ಇನ್ನೂ ಆಗಿಲ್ಲ, ಏನಿದ್ದಾರೆ ಅವರಿಗೆ 3 ವರ್ಷ ಕೂಸಿನು. ಅವರಪ್ಪು ಆಶ್ಚರ್ಯ ಹೋತು. ನಮ್ಮಲ್ಲಿ ಎಲ್ಲ ಪುರುಷನ ಮುಗಿತದೆ, ಪ್ರಶ್ನೆ ಇರೋದಿಲ್ಲ. ಓದಿದ ಪ್ರಶ್ನೆ ಇರ್ತಾವೆ, ಓದಕ್ಕಿಲ್ಲ ಏನಿಲ್ಲ. ಓದಿಲ್ಲ ಅವ್ರಲ್ಲಿ ಹಂಗಲ್ಲ. ಇನ್ನೂ ಪಾಠ ಶುರುವಾಗಿಲ್ಲ, ಪ್ರಶ್ನೆ ಶುರುವಾದ ರಾಯರು. ಇಷ್ಟು ಚಿಕಿತ್ಸಕ ಬುದ್ಧಿ ರಾಯರು ಹೇಳ್ಬೇಕಾಯ್ತು ನಾವು. ಮುಂದವರು ಗ್ರಂಥೊಳಗೆ ಏನು ಬರೀತಾರೆ ಮಹಾನುಭಾವರು, ಏನು ಪ್ರಶ್ನೆ ಹಾಕೋತಾರ. ಸಣ್ಣ ಹುಡುಗರಿಗೆ ಅರ್ಥ ಆಗೋಂಗೆ ಹೇಳೋಕಲ್ಲ ರಾಯರಿಗೆ ಗೊತ್ತು. ತಿಳ್ಕೊಡ್ರಿ ಅವ್ರ ಸ್ಟೈಲ್ ಹಂಗೆ. ಚಿತ್ತೇನ ಯುಕ್ತಮರ್ಥಂ ಕಲಿತ ನಾಭಿದತ್ತೇನ ಸದ್ಭಿ ಸಾಕಂ ಮೀಮಾಂಸತೆ ಹೊಳ್ತಾರೆ ಮಹಾನುಭಾವರು. ಒಂದರ ರಾಯ ಅರ್ಥ ಹೇಳ್ತ ಪ್ರಸಂಗ ನಾನು ನಿಮಗೆ. ಅಂಥ ಮಹಾನುಭಾವರು ಅವ್ರ ಶಬ್ದ. ಯಾಕಂದ್ರು ಎಲ್ಲ ಪಂಡಿತರು ಕೂತಾರೆ, ವಿದ್ವಾಂಸ. ಆಶ್ಚರ್ಯ ಆಯ್ತು ಅವ್ರಿಗೆ. ಕೂಸಿನ್ನು ಇದಕ್ಕೆಲ್ಲ ಪ್ರಶ್ನೆ ಬಂತು ಅಂದ್ರೆ ಅವರು ಏನು ಪ್ರಶ್ನೆ ಏನು ಕೇಳಪ್ಪ ನಿಂದು ಹೇಳ್ತಾರೆ ನೋಡಿ ವೆಂಕಣ್ಣ ಭಟ್ರು ಸಣ್ಣವರು. ಅಪ್ಪ ಅವ್ರು ಸಂಸ್ಕೃತ ಮಾತಾಡ್ತಾರೆ. ಆವಾಗನ ಅಲ್ಪೇ ಕಥಂ ಸಾ ಗುಣಪೂರ್ಣ ಸಂಜ್ಞಾ. ರಾಯರ ಪ್ರಶ್ನೆ ಇದು, ವೆಂಕಣ್ಣ ಭಟ್ರ ಪ್ರಶ್ನೆ ಇದು. ಅಲ್ಪೇ ಕಥಂ ಸಾ ಗುಣಪೂರ್ಣ ಸಂಜ್ಞಾ. ಈ ಓಂ ಅಂತೆಲ್ಲ ಇದರ ಅಖಿಲಾಂಡು ಕೋಟಿ ಬ್ರಹ್ಮಾಂಡಕ್ಕೆ ಹೆಂಗಿದ್ದಾನೆ ಹೇಳು ಅಂದ್ರೆ ಅಂತೀನಿ ಅಂದ್ರಂತ ಅವ್ರು. ಅವರಪ್ಪ ಸಾಷ್ಟಾಂಗ ಹಾಕಿಬಿಟ್ರು. ನಾನು ಯೋಗ್ಯತಾಳಪ್ಪ ಹೇಳೋದು ಅಂದ್ರೆ ಅವ್ರು. ಅದಕ್ಕೆ ನೀನು ಎಲ್ಲಿಗೆ ಬಿಡ್ತೀನಿ? ಸುಧೀಂದ್ರ ಸ್ವಾಮಿಗಳ ಹತ್ರ ಅಲ್ಲಿ ಕರ್ಕೊಂಡು ಹೋಗ್ತೀವಿ. ಅವರ ಕಲ್ಸೊಲ್ಟಾಗ್ತೀನಿ ಅಂತ ಕಳ್ಕೊಂಡು ಹೋರು ಮಹಾನುಭಾವರು. ಮುಂದೆ ಅಲ್ಲಿ ವಿದ್ಯಾ ಕಲಿತರ ವೈಫೈ ಹತ್ತಿರ ಹೆಂಗಿರ್ತೀವಿ ಅನ್ನೋದು ಯಾಕೆ ಹೇಳ್ಬೇಕಾಗ್ತೀವನ್ನ ಅಜ್ಞಾನಿಗಳ ಕೊಟ್ಟು ಅವರ ತಾಮಸರಿಗೆ ಅಜ್ಞಾನ ಕೊಟ್ಟು ಅವರವರ ಸಾಧನ ಮಾಡಿಸುವ ಪರಮಾತ್ಮ ಹೆಂಗೆ ವಿಚಾರ ಮಾಡಿದ್ರು. ಅವ್ರಿಗೆ ಯಾವ ವಿದ್ಯೆ ಕೊಟ್ಟ, ಇವ್ರಿಗೆ ಈ ವಿದ್ಯೆ ಕೊಟ್ಟಿರ್ತಕ್ಕಂಥವ. ಇಂತಹ ಭಗವಂತನ ಮಹಾಮಹಿಮೆಯನ್ನು ಇಲ್ಲಿ ಹೇಳಿ ಅಂತ ಯಾವ್ಯಾವು ಅವು ಹಂಗೆ ನಿಮ್ಗೆಲ್ಲ ಹೇಳಿ ನಿಮ್ಮ ನಾನು ಅವನು ಬಿಡಿಸಿ ಹೇಳ್ತೀನಿ. ಈಗ ಅವು 5 ತಿಳ್ಕೊಬೇಕು. ಇವನ್ನ 5 ಅವಿದ್ಯೆಗಳು, 5 ಅಜ್ಞಾನಗಳು ಅವು ಒಂದೇದು. ಅದ್ರಾಗ ಅವು ಅಷ್ಟು 5 ಅವ. ತಮಸ್ಸು, ಮೋಹ, ಮಹಾಮೋಹ, ತಾಮಿಶ್ರ, ಅಂಧಂತಾಮಿಶ್ರ. ಹೇಳಿ ನೆನಪಾತು ಹೇಳ್ಕೊತೇನೆ ನಿಮಗೆ ಒಂದೊಂದಾಗಿ. ತಮಸ್ಸು
ತಮಸ್ಸು ಶಬ್ದಕ್ಕರ್ಥ ಜೀವ ಈಶ್ವರ ಭಿನ್ನ ತಿಳ್ಕೊಂಡಿರತಕ್ಕಂಥ ಲಕ್ಷಣ ಹೇಳೋದು. ಇದು ಒಂದೇದು ತಮಸ್ಸಿದು. ಎರಡನೇದು ಮೋಹ. ಏನು ತಿಳ್ಕೊಳ್ಳೋದು ಗೊತ್ತಾ ನಿಮಗೆ? ಅನ್ಯಥಾ ಜ್ಞಾನ. ಶಿಫ್ತಿ ರಜತ ಅನ್ಯಥಾ ಜ್ಞಾನ. ಬೇರೆ ತಿಳ್ಕೊಳ್ಳೋದು, ಇರೋದು ಬೇರೆ, ಅರ್ಥ ಬೇರೆ ಮಾಡಿಕೊಳ್ಳೋದು ಎರಡನೇದು. ಮೂರನೇದು ಮಹಾಮೋಹ. ಇದಕ್ಕೆ ಜೀವೇಶ್ವರಿಗೆ ಎಂದೂ ಭೇದಿಲ್ಲ ಅಂತಕ್ಕಂಥ ಮೋಹಕ್ಕೊಳಗಾಗೋದು. ತಾಮಿಸ್ರ ಐಕ್ಯವನ್ನು ಪ್ರತಿಪಾದನೆ ಮಾಡೋದು ಪರಮೇಶ್ವರ ದೇವರಿಗೆ. ತಾಮಿಸ್ರ ಅದಕ್ಕಿಂತ ಹೆಚ್ಚಿನ ಮೋಹ ಇದು. ಇಷ್ಟು ಕೂಡಿದ್ದು 5 ಅವಿದ್ಯೆಗಳು, 5 ಮಹಾಮೋಹಗಳನ್ನು ಯಾರಿಗೆ ಕೊಟ್ಟ ಭಗವಂತ? ಅಯೋಗ್ಯರಿಗೆ. ಯೋಗ್ಯರಿಗೆ ಜ್ಞಾನ ಕೊಟ್ಟ ಅಂತ ಅರ್ಥ. ಇದೊಬ್ಬ ಮಾಡ್ತಕ್ಕಂಥ ಕೆಲಸ, ಅದನ್ನು ಹೇಳ್ತಾ ಅಂತಾರೆ. ಅದಕ್ಕಾಗಲೇ ಹೇಳ್ತೀವಿ ನಿಮಗೆ, ಶಬ್ದ, ಸ್ಪರ್ಶ, ರೂಪ, ರಸ ಮತ್ತು ಗಂಧ ಇವು ಇಷ್ಟು ಕೂಡ ಅಧಿಷ್ಠಾನ ಆಗಿರ್ತಕ್ಕಂಥವು. ಅದು ನೇರವಾಗಿ ಹಂಗೆ ನಿಮಗೆ ಹೇಳ್ತೇನೆ ನೋಡ್ರಿ. ಜಗನ್ನಾಥ ಎಲ್ಲಿದು ತೊಗೊಂಬಂದಾರೆ ಇದನ್ನ. ತಮಃ ಶಬ್ದಗತಂ ಪ್ರಾಹು ಮೋಹ ಸ್ಪರ್ಶಗತೋ ಮತಃ ಮಹಾಮೋಹಂ ರೂಪಗತಃ ತಾಮಿಸ್ರ ರಸಗಮತಃ ಗಂಧಗೋ ಅಂಧತಾಮಿಸ್ರಾಖ್ಯ ತಯೇತೆ ಭಾವರೂಪತಃ ಅನ್ನೋ ಸಂಸ್ಕೃತ ಭಾಷಾಂತರ ಇಷ್ಟು ದಾಸರು ಮಾಡಿದ್ದು. ಇದು ಎಲ್ಲಿದು? ಒಂದು ಗ್ರಂಥ, ಪ್ರಕಾಶ ಸಂಹಿತ. ಯಾರು ನೋಡ್ಯಾರ ಅದನ್ನು ಏನು ತಾನ. ಇದನ್ನು ನನಗೆ ಈ ಪ್ರಕಾಶ ಸಂಹಿತ ನೋಡಿ ರೆಫರೆನ್ಸ್ ಮಾಡೋ ಪ್ರಸಂಗ ಬಂತು ನನಗೆ. ಅದಕ್ಕೆ ರೆಫರೆನ್ಸ್ಗೆ ಹೋಗ್ಬೇಕಾತು. ನಾನು ಡಿಗ್ರಿ ಮಾಡೋ ಹೊತ್ತಿನಾಗ, ಹರಿಕಥಾಮೃತ PhD ಮಾಡೋ ಹೊತ್ತಿನಾಗ ನನಗಿದು ತಿಳಿಯಲಿಲ್ಲ. ಈ ಪಂಚಸೂತ್ರ, ಪಂಚರಾತ್ರಾಗಮ, ಪಂಚಸೂತ್ರ ತಿಳಿಲಿಕ್ಕೆ ಹೋಗಲಿಲ್ಲ. ಈ ಗ್ರಂಥ ಹುಡುಕೋತ ಹೋದರೆ ನಮ್ಮ ಗುರುಗಳು ಹುಚ್ಚ ಪ್ರಿಂಟೇ ಆಗಿಲ್ಲ ಅದು ಅಂತ ಯಾರು. ಮತ್ತು ಅದನ್ನು ತಿಳ್ಕೊಂಡಿದ್ದೀನಿ, ಎಲ್ಲರೂ ಹುಡುಕೊಂಬ ಇರೋದಿಲ್ಲ. ಒಂದು ಸಾಧ್ಯ ಪ್ರಯತ್ನ ಮಾಡೋಂದ್ರು ಮೈಸೂರು ಯೂನಿವರ್ಸಿಟಿ ಲೈಬ್ರರಿಗೆ ಹೋಗು. ಅದು ಹಳೆ ಲೈಬ್ರರಿ, ನಮ್ಮ ಕರ್ನಾಟಕದ ಹಳೆ ಲೈಬ್ರರಿ ಮೈಸೂರು ಯೂನಿವರ್ಸಿಟಿ. ಈ ಕರ್ನಾಟಕಕ್ಕಿಂತ ಹಳೆ ಅದು ನಿಮಗೆ ಗೊತ್ತದಲ್ಲ. ಅಲ್ಲಿ ಹೋಗಿ ಅಲ್ಲಿ ಸಿಗಬಹುದು ನೋಡು ಅಂತ ಹೇಳಿದ್ರೆ ನಂಗೆ ಹೋದ್ನಿರಪ್ಪ ಅಲ್ಲಿಗೆ. ಇಲ್ಲಿ ಲಕ್ಷ್ಮೇಶ್ವರ ಎಲ್ಲಿ ಹೋಗ್ಬೇಕು ಅಂತ ಮೈಸೂರಿಗೆ ಹೋಗಿ ಆ ಯೂನಿವರ್ಸಿಟಿಗೆ ಹೋಗಿ ಪಟ್ಟ ಸಂಘಟಿತ ಮಾಡ್ಬೇಕು ಅಂತ ಮತ್ತೆ ದಿಮಾಕ್ ಮಾಡಿ ತೊಗೊಂಡಿದ್ವಿ. ಮತ್ತೆ ಮುಳುಗ್ ಹೋಗಲ್ಲ ಅದಿಲ್ಲ. ಅಲ್ಲಿ ಪ್ರಕಾಶ ಸಂಹಿತ ಕೇಳಿದೆ. ಅವ ಹೇಳಿದ ಲೈಬ್ರರಿನ ಅದರಿ ಅದು ಹಾಳಿ ಭಯಂಕರ ಹೋಗಿಬಿಟ್ಟದ. ಅದನ್ನು ಇಲ್ಲೇ ಕೂತದ ಹೊರಗೆ ಕೊಡಂಗಿಲ್ಲ ಅದನ್ನ ಅಂದವ. ಅದು ಹಂಗೆ ಮಾಡ್ರಿಪ್ಪ, ನೋಡ್ಲಿಕ್ಕೆ ಹೋಗ್ತೀನಿ. ತುದಿ ತೆಗೆದು ಕೆಲವೇ ಸಿಕ್ಕು ನನಗೆ, ಅದರ ಒಟ್ಟು ಸಿಗಲಿಲ್ಲ ನನಗೆ. ಮತ್ತೆ ಪುನಃ ಬಂದು ಆಚಾರ್ಯ ಕೇಳಿದೆ, ನಾನು ಹೆಂಗೆ ಹುಡುಕ್ಬೇಕು ಏನು ಗೊತ್ತಾಗೋದು. ಅವಾಗ ಅವ್ರು ಹೇಳಿದ ಮಾತು ಆಶ್ಚರ್ಯ ಆಗ್ತಾನೆ. ಪ್ರಕಾಶ ಸಂಹಿತ ಭಾಷ್ಯದೊಳಗೆ ಒಬ್ಬರಿಂದಾಗ ಅಲ್ಲೆಲ್ಲೇ ಆಚಾರ್ಯ ಉದಾಹರಣೆ ಮಾಡ್ರ. ಆ ಲೈನ್ ತಕ್ಕೋಬೇಕು ನೀನು ಅಂದ್ರೆ ಅವರು ತಲೆ ಕೆಟ್ಟು ಹೋಗ್ಬಿಟ್ಟೆ. ಅವಂದ್ರೆ ಆಗಲ್ಲ, ಹೋಗಲ್ಲ, ಯಾವ ಡಿಗ್ರಿ ಬೇಡ ಹೋಗಿ ತಿಳ್ಕೊಂಡು ಹೇಳಿ ಅಂದು ಅಷ್ಟು ಬೇಕಾಗಿದ್ದಿಲ್ಲ. ಕೆಲವು ತಗೊಂಡಿದ್ದೀವಿ. ಅದು ಪ್ರಕಾಶ ಸಂಹಿತ ಆಯಾಮ್ ಅಲ್ಲಿ ಮಾತು ರಾತ್ರಿ ಹೇಳಿರ್ತಾರ. ಎಷ್ಟು ಆಳದ ಡೆಪ್ತ್ ಅದ ವಿಚಾರ ಮಾಡ್ರಿ ಅದನ್ನ ಹೇಳ್ತಾ ಇದ್ದಾರೆ. ಮುಂದಂತರ ಮಹಾನುಭಾವರು ಗೋವುಗಳೊಳಗೆ ಉದ್ಗೀತ ನಿಹ ಪ್ರಸ್ತಾವ ಹಿಂಕಾರ 2 ರೂಪದಲ್ಲಿ ಆವಿಯ ಜಗದೊಳಿಯನು ಪ್ರತಿಹಾರಾವ ಹಯಗಳೊಳವು ಜೀವನಪ್ರದ ನಿಧನ ಮನುಜರೋಳ್ ಈ ವಿಧದೊಳಿಯ ಪಂಚಸಾಮವ ಝಾವಕ್ಕೆ ನೆನೆವರಿಗೆ 5 ಜನುಮಗಳ. ಕೊನೆ ಸಾಲು ನೋಡ್ಬಿಟ್ಟು ಗೊತ್ತಾಗ್ಬಿಡ್ತದೆ. ಪಂಚಸಾಮವ ಪಂಚವಿದ್ಯಾ 5 ವಿದ್ಯಾ ಅರ್ಥಾತ್ ಝಾವಕ್ಕೆ ಸರಿಯಾದ ಟೈಮಿಗೆ ಅಂತ ಅರ್ಥ. ಇಡೀ 24 ತಾಸನ್ನು 5 ಭಾಗ ಮಾಡ್ಯಾರ. 24 ಭಾಗಲೇ 5 ತಿಳ್ಕೊಂಬಿಡ್ರಿ. ಒಂದು 3 ಟೈಮ್ ಇದ್ದಂಗೆ ಪ್ರತಿಯೊಂದು ಜಾವಕ್ಕೆ ಅಷ್ಟು ಟೈಮ್ ಕೊಟ್ಟಾರ. ಅದಕ್ಕೆ ದಿವಸ 5 ಭಾಗ ಮಾಡ್ಯಾರ. 5 ಭಾಗ ಮಾಡಿ ಪ್ರತಿಯೊಂದು ಜಾವಕ್ಕೆ ನೆನೆವರಿಗೆ ಒಂದೊಂದು ಟೈಮ್ ಸೀರೆ ಭಗವಂತ ಹಿಂಗೆ ಅನ್ನಿಸ್ತಾರ ಅವರಿಗೆ ಜನುಮಗಳ 5 ಪುನಃ ಹುಟ್ಟೋರಿಗೆ ಇಲ್ಲ. ಎಲ್ಲಿ ಹೋಗ್ತಾರೆ ಹಂಗಾರ ಅವರು? ಮೋಕ್ಷಕ್ಕೆ ಹೋಗ್ತಾರಂತ ಅರ್ಥ. ಹೌದಾ? ಯಾರು ಹಂಗಾರ ಅಂದ್ಕೊಡ್ರು, ಯಾರ್ಯಾರು ಇದ್ದಾರೆ ಅಲ್ಲಿ, ಆ ವೈಶಿಷ್ಟ್ಯ ಏನು, ಯಾರಲ್ಲಿ ಯಾರು ಅನ್ನೋದನ್ನು ಮೊದಲೇ ನಿಮಗೆ ಅದನ್ನು ಹೇಳೋಗಾರೆ ನೋಡ್ರಿ. ಇದಕ್ಕೆ ಸಾಮೋಪಾಸನ ಅಂತ ಹೆಸರು. ಇದಕ್ಕೆ ಇಲ್ಲಿ ಹೇಳ್ತಾರ ಯಾಮ ಅಂತ ಹೇಳಿ ನಿಮಗೆ. ಯಾಮ ಅಂದ್ರೆ ಟೈಮ್. ದಿವಸ ಎಷ್ಟು ಟೈಮ್ ಅವ? 5 ಭಾಗ ಮಾಡ್ಯಾರ. ಪ್ರಥಮ ಯಾಮ, ದ್ವಿತೀಯ ಯಾಮ, ತೃತೀಯ ಯಾಮ, ಚತುರ್ಥ ಯಾಮ, ಪಂಚಮ ಯಾಮ. ಅರ್ಥ ಆಯ್ತಾವ. ಒಂದೊಂದಕ್ಕೆ ಒಂದು ಹೆಸರಿಟ್ಟಾರ ಅವಕ್ಕೆ. ಒಂದನೇದು ಉದ್ಗೀತ ನಾಮ. ಇವನ್ ಬರ್ಕೊಳಿಕ್ಕೆ ಹೋಗ್ಬಾರ್ದು, ನೆನಪಿ ಹಂಗೆ ಕೇಳೋದು ಇಷ್ಟ. ಇದು ಕೇಳಿ ಈ ಬಿಟ್ಟೋದು ಅಂದ್ರೆ ಮುಂದೆ ನೆನಪು ಹೇಳಲಿಕ್ಕೆ ಆಗೋದಿಲ್ಲ. ಪ್ರಸ್ತಾವ ನಾಮಕ 2ನೇದು. 3ನೇದು ಹಿಂಕಾರ ನಾಮಕ, ಪ್ರತಿಹಾರ ನಾಮಕ, ನಿಧನ ನಾಮಕ ಇದೆ. ಇಲ್ಲಿ ಭಗವಂತ ರೂಪ ಯಾವ? ಭಗವಂತ ಪಂಚರೂಪ ಎಲ್ಲ ಕಡೆ ಬರ್ತಕ್ಕಂಥ. ಇಲ್ಲಿ ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ, ನಾರಾಯಣ. 1ನೇದಕ್ಕೆ ಅನಿರುದ್ಧ, 1ನೇ ಯಾಮಕ್ಕೆ ಅಂದ್ರೆ ರಾತ್ರಿ ಶುರು ಆತ ಸಿಕ್ಕ ಕೊಡ್ರಿ. ಮುಂಜಾನೆ ಸೂರ್ಯ ಪ್ರಾರಂಭ ಮಾಡಿರಿ. 1 ಯಾಮದಾಗ ಅಲ್ಲಿ ಅನಿರುದ್ಧ ಇರ್ತಾನೆ. 2ನೇ ಯಾಮ ಪ್ರದ್ಯುಮ್ನ ಬರ್ತಾನೆ ಅಲ್ಲಿ. 3ನೇ ಯಾಮಕ್ಕೆ ಸಂಕರ್ಷಣ ಬರ್ತಾನೆ. 6ನೇದಕ್ಕೆ ವಾಸುದೇವ ಬರ್ತಾನೆ. ಅಗದಿ ಮಲ್ಕೊಳ್ಬೋದು ನಾರಾಯಣ ಬರ್ತಾನೆ. ಹೌದಾ? ಯಾವ್ಯಾವು 6 ಗಳಿಗೆವು
6 30 ಗಳಿಗೆ ಲೆಕ್ಕ ಹಾಕ್ತಿದಾರ. ಈ ರೀತಿ ಭಗವಂತನ ಚಿಂತೆ ಮಾಡ್ತಕ್ಕಂಥವರಿಗೆ ನೀವು ಅನ್ಬೋದು, ಇದು ಎಲ್ಲಿ ನೆನಪಿಡ್ಲಿಕ್ಕೆ ಆಗ್ತದೆ, ಇದನ್ನೆಲ್ಲ ಸಾಧ್ಯ? ಸ್ವಾಭಾವಿಕ ಪ್ರಶ್ನೆ ಅಲ್ಲ. ದಾಸರು ಅಂತಾರೆ, ಈ ಪದ್ಯ ಗಟ್ಟಿ ಮಾಡ್ರಿ ಅಂದ್ಬಿಡ್ರಿ ಸಾಕು ಅಂತಾರೆ ಮಹಾನುಭಾವರು. ಹೌದಾ? ಇದು ಉತ್ತರ ಹೇಳ್ತಕ್ಕಂಥದ್ದು. ಇದಕ್ಕೆ ಹಂಗೆ ಉದಾಹರಣೆ ಹೇಳ್ತೇನೆ ನಿಮಗೆ. ಇದು ಎಲ್ಲಿ ಮಾತು ಅಂತ ಕೇಳಿದ್ರೆ, ಶ್ರೀಮದಾಚಾರ್ಯರು ಉಪನಿಷತ್ ಭಾಷೆ ಬರೀತಕ್ಕಂಥ ಸಂದರ್ಭ ನೋಡಿ. ಎಷ್ಟು 20 ಶ್ಲೋಕವನ್ನು ನಾನು ಅಷ್ಟು ಓದಲಿಕ್ಕೆ ಸಾಧ್ಯ ಇಲ್ಲ. ನೀವು ಅಷ್ಟು ಸಂಸ್ಕೃತ ತನ್ಮಯ ಅದು. ಅಲ್ಲಿ ಇಷ್ಟು ದಾಸತ್ವವನ್ನು ಹೇಳ್ತಾರೆ ನಮಗೆ. ಅಂದ್ರೆ ಮಹಾನುಭಾವರು ಉಪಕಾರ ಹೆಂಗದ ನಮಗೆ. ಕನ್ನಡದ ಕನ್ನಡಿ ಒಳಗೆ, ಕನ್ನಡದ ಜಾನುಡಿ ಒಳಗೆ, ಕನ್ನಡದ ಚೆನ್ನುಡಿ ಒಳಗೆ ದಾಸರು ಕೊಡ್ತಕ್ಕಂಥ ಅರ್ಥಸಂಧಿ ಹರಿಕಥಾಮೃತ ಸಾರ ಅದನ್ನ ಹೇಳ್ತಾರೆ. ಅದಕ್ಕೆ ಹರಿಕಥಾಮೃತ ಸಾರ ಅಂತ ಎದಕ್ಕಂದ್ರೆ ಗೊತ್ತಾ ನೀವು? ಇಷ್ಟು ಹೇಳಿ ಮತ್ತೆ ಅಂತ ಗೊತ್ತಾ ದಾಸರು? ಸಾರು ಹೇಳೇನ್ರಿಪ್ಪ ನಾನು, ಅಷ್ಟು ಹೇಳಿ ಕೂಗಿಲ್ಲ ಅಂತಾರೆ. ಒಂದನಿ ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಆ ಪನಿ ಅಂದ್ರೆ ಹನಿ. ನಮಗೆ ಯಾವ ಹೇಳಿ ನಿಮ್ಗೆ ಪನಿ ಅಂದರೆ ಎಷ್ಟು? ಹನಿ ಪಕಾರ ಕಕಾರ ಬರ್ತದೆ. ಪನಿ ಒಂದು ಹನಿ ಹೇಳಿ ಓದ್ತಾರ ಅವರು. ಹನಿ ನೈಯಲ್ಲ ಇದು, ಅದು ಹಂಗೆ. ಇದೇ ಹನಿ ಇದ್ಮೇಲೆ ಅದೇ ಹೆಂಗೆ ಬಿಡು ವಿಚಾರ ಮಾಡ್ರಿ ಅಂಥ ವೈಶಿಷ್ಟ್ಯ ದಾಸರು, ಅಂಥ ಮಹಾನುಭಾವನ ಇವತ್ತು ಹೋಗಿ ಅಂತಾರೆ ಮುಂದುವರಿದರು. ಇನ್ನು ಇಲ್ಲಿ ಬಂದರು. ಯುಗ ಚತುಷ್ಟಯಗಳಲ್ಲಿ ತಾನು ಇದ್ದು ಯುಗ ಪ್ರವರ್ತಕ, ಧರ್ಮ ಕರ್ಮಗಳಿಗೆ ಪ್ರವರ್ತಕ, ವಾಸುದೇವಾದಿ ಈರೆರಡು ರೂಪ. ವಾಸುದೇವಾದಿ ಈರೆರಡು ಅಂದ್ರೆ ಎಷ್ಟಾಯ್ತು? ಹೌದು ಹೇಳ್ರಿ, 4. ಈ 2 ರೂಪ ತೆಗೆದುಕೊಂಡು ಯುಗಾಧಿಕೃತ್ ಯುಗ ಪ್ರವರ್ತಕನೆನಿಸಿ ಧರ್ಮ ಪ್ರಕಟಕನು ತಾನಾಗಿ ಭಕುತರಿಗೀವ ಸಂಪದವ. ಪರಮಾತ್ಮನ ಮನಸ್ಸು ಹೆಂಗದ, ಎಷ್ಟು ಕರುಣಾಶಾಲಿ ಭಗವಂತ. ಭಕುತರಿಗೆ ಈವ ಸಂಪದವ ಏನು ಕೊಡ್ತಾನೆ ಗೊತ್ತಾ? ಇಲ್ಲಿ ಸಂಪದನ ಐಶ್ವರ್ಯ ಅಂತ ಶಬ್ದ. ದುಡ್ಡಂತ ತಿಳ್ಕೋಬಾರ್ದು. ಮತ್ತೆ ಅದನ್ನು ಕೊಡ್ತಾನೆ. ಮಹಾಸಂಪತ್ತು ಯಾವುದು? ಜ್ಞಾನ, ಭಕ್ತಿ, ವೈರಾಗ್ಯ. ಇವು ಬರೋದು ಭಾಳ ಕಷ್ಟ. ಇವನು ಯಾರು ಕೇಳಿ ಕೊಡ್ಲಿಕ್ಕೆ ಹೋಗಲಿ, ಯಾರು ಇವನು ಉಳಿದೆಲ್ಲ ಕೊಟ್ಟು ಕಳಿಸ್ತಾರ. ರಾಯರ ಹತ್ರ 4 ಡಬ್ಬೆ ಅವ. ರಾಯರ ಮುಂದೆ ಊರ್ನವನಕ್ಕೆ ಹೋದ್ರೆ ಯಾವುದೇ ಊರ್ನವನ ಇರಲಿ, ಅದು ಮೃತ್ತಿಕಾ ಊರ್ನವನಿರಲಿ, ಹುಬ್ಬಳ್ಳಿ ಇರಲಿ, ಧಾರವಾಡ ಇರಲಿ, ಮಂತ್ರಾಲಯ ವಿಶೇಷ. ಹೌದಾ? ಮೂಲ ಬೃಂದಾವನ. ಇಲ್ಲಿ ಅವ್ರ ಸನ್ನಿಧಾನ. ಮೊದಲು ಹೋದ್ಕೊಳ್ಳೇನ ಹೇಳ್ತಾರೆ. ಹಂಗ ನೆನಪಾತು ಹೇಳ್ತೇನೆ ನಿಮಗೆ. ಮೊದಲು ಹೋದ್ಕೊಳ್ಳಿ ಯಾರು ನೆನಪಾಗಬೇಕಲ್ಲಿ? ರಾಯರ ಹತ್ರ ಹೋದ್ಕೊಳ್ಳೇನ ನೆನಪಿರುವುದಿಲ್ಲ. ನಮ್ಗೆ ಹಂಗೆ ಹೋಗಿರ್ತೀವಿ ನಾವು. ಮೂಲ ಮೇಲೆ ನೀವು ಅನ್ಲೇ ಇರಲಿ, ಅಲ್ಲಿ ಯಾರಿದ್ದಾರೆ? ಲಕ್ಷ್ಮೀ ನರಸಿಂಹನ ಉಪಾಸನ ಮಾಡ್ತಕ್ಕಂಥ ಮಹಾನು. ಇದರಿಗೆ ಮೊದಲೇ ಹೋದ್ಕೊಳ್ಳೇನ. ಯಾಕೆ ಗೊತ್ತಾ ನಿಮಗೆ? ಅನಿಷ್ಟ ನಿವೃತ್ತಿ, ಇಷ್ಟ ಪ್ರಾಪ್ತಿ. ನಾವು ಮೈ ತುಂಬ ಪಾಪ ತುಂಬಿಕೊಂಡು ಹೋಗಿರ್ತೇವೆ. ಅಲ್ಲಿ ಏನೇನೋ ಜ್ಞಾನ, ಏನೇನೋ ಅಶ್ರದ್ಧಾ ವಿಚಾರ. ಹೆಂಗೆ ಹೋಗಿರ್ತೀವಿ? ಡ್ರೆಸ್ ಇರೋದಿಲ್ಲ. ಪ್ಯಾಂಟ್ ಹಾಕ್ಕೊಂಡು ಬರ್ತಾರ, ಚೂಡಿ ಹಾಕ್ಕೊಂಡು ಬರ್ತಾರ, ಏನು ಹೆಂಗೆ ಬೇಕು ಹಂಗೆ ಬರ್ತಾರೆ. ಸ್ಕರ್ಟ್ನೇ ಬರ್ತಾರ. ರಾಯರ್ ಬಂದು ಇಲ್ಲಿ ಬಂದು ಬಾ ಮಹಾರಾಯ ಬಾ ಅಂತ ತಿಳ್ಕೊಡ್ರಿ. ಅಕಸ್ಮಾತ್ ಯಾರು ಹೋಗೋದಿದ್ದಿಲ್ಲ. ಮೊದಲೇ ಲಕ್ಷ್ಮೀ ನರಸಿಂಹರ ಸನ್ನಿಧಾನ. ಅವ್ರು ಏನು ಚಿಂತನೆ ಮಾಡ್ತಾರ ಗೊತ್ತಾ? ಇವನಲ್ಲಿ ಅನಿಷ್ಟ ತೆಗೆದು ಹಾಕ್ತಾರೆ, ಇಷ್ಟ ಪ್ರಾಪ್ತಿ ಮೊದಲು ಕೊಡ್ತಾರೆ. ನಾವು ಶುದ್ಧ ಆಗ್ಬೇಕಲ್ಲ ಮೊದಲೇ. ಇದು 1ನೇ ಬಾಕ್ಸ್. ಇದು ಇತ್ಲ ಹೊಳ್ಳಿ ಬಂದ್ರಿ. ಅಲ್ಲಿ ಕೃಷ್ಣ ರುಕ್ಮಿಣಿ ಸನ್ನಿಧಾನ. ನಿಮ್ಮ ಸಂಸಾರಕ್ಕೆ ಏನು ಬೇಕಲ್ಲ ಅದನ್ನು ಕೊಡ್ತಾರೆ. ಆಯ್ತು, ಏನು ಕೊಡ್ತಾರೆ ಗೊತ್ತಾ? ಸಂಪತ್ತು, ಲಗ್ನ, ಹೆಣ್ಮಕ್ಳಿಗೆ ಗಂಡ, ಗಂಡರಿಗೆ ಹೆಂಡತಿ, ಅವ್ರಿಗೆ ಮಕ್ಕಳು. ಒಬ್ಬ ಭಕ್ತ ಸಾಧ್ಯ ರಾಯರು ನಂಬಿದ್ದಾವ. ಯಾರು ಹೇಳಿದ್ರು ರಾಯರು ನಂಬಪ್ಪ ಅಂತ ತಿಳ್ಕೊಂಡು ಪರೀಕ್ಷೆ ಕೂತ್ಕೊಂಡ, ಪಾಸಾದ, ಚಲೋ ಪಾಸಾದ, ಚಲೋ ಮಾರ್ಕ್ಸ್ ತಗೊಂಡ, ಓಡ್ಕೋದ ಮಂತ್ರಾಲಯಕ್ಕೆ ಹೋದ. ಉಳ್ಳಾಡಿದೆ ರಾಯರು ಬಂದ. ಸ್ವಾಮಿ ಎಷ್ಟು ಅನುಗ್ರಹ ಮಾಡಿದ್ರೆ, ನನಗೆ ಎಷ್ಟು ಮಾರ್ಕ್ಸ್ ಕೊಟ್ಟಿರಿ ನನಗೆ ಅಂತ ತಿಳ್ಕೊಂಡು ನೌಕರಿ ಕೊಡಿಸ್ರಿ ಅಂತ. ಬಿಡೋದು ಹೋಗುದೇ ಇಲ್ಲ. ಎಲ್ಲ ಹಣೆವಾರ ಅಷ್ಟೇ ಇರುತ್ತೆ ತಿಳ್ಕೊಂಡು ನಾವೆಲ್ಲ ಅವರ ಮತ್ತಲ್ಲ. ಒಂದು 6 ಜನ ಚಲೋ ನೌಕರಿ ಸಿಗ್ತಾವ. ಮತ್ತೆ ಹುಡ್ಕೋತ ಹೋದ. ಮತ್ತೆ ಕಳ್ಳ ಬಳ್ಳೆ ಪ್ರದಕ್ಷಿಣೆ ಹಾಕಿದ. ಏನು ಮಾಡಿದಂತ ಗೊತ್ತ ಹಾಕಿದ. ಚಲೋ ಹೆಂಟ್ ಬೇಕ್ರಿ ಅಂತ. ಹೌದಾ? ಅದು ಯೋಗ ಆಗಿತ್ತು. ಒಂದು ಚಲೋ ಹೆಂಚು ಸುಂದರ ಹೆಂಚು ಸಿಕ್ಕಿಲ್ಲ ಅವಾಗ. ಇಬ್ರು ಕೂಡ ಹುಡುಗರು ಮತ್ತೆ ವಜ್ಜಲಿ ಸೇವಾ ಮಾಡಿದ್ರು. ಒಂದು ಮಗ ಕೊಡ್ರಿ ಅಂತ. ಮಗ ಹುಟ್ಟಿದ ಅವಾಗ. ಹೌದಾ? ಇಷ್ಟು ಅನುಗ್ರಹ ಆಯ್ತು. ಮುಂದೆ ಹೋದ. ನಿಂತ್ಕೊಂಡೊಳಗೆ ನನಗೇನು ಕೊಡಬೇಡಿ ಅಂದ. ಭಿನ್ನಹಕ್ಕೆ ಬಾಯಿಲ್ಲವಯ್ಯ ಅನಂತ ಅಪರಾಧ ಎನ್ನಲ್ಲಿ ಇರಲಾಗಿ. ಸ್ವಾಮಿ ಎಷ್ಟು ಕೊಟ್ಟಿ ನಮಗೆ ಗೊತ್ತಾ? ನೀ ಕೊಟ್ಟದಕ್ಕೆ ನಾವು ಕೃತಜ್ಞತೆ ಹೇಳಿಕ್ಕೆ ಸಾಧ್ಯ ಇಲ್ಲ. ನಾವು ಅಷ್ಟು ಕೊಟ್ಟಿ ನಾವು ದುಡ್ಡು, ದುಗಾಣಿ, ಬಂಧು ಬಳಗೆಲ್ಲ ಕೊಟ್ಟಿದ್ದೆ. ಅದಕ್ಕೆ ನೀನು ಕೇಳಲಿಕ್ಕೆ ಸಾಧ್ಯ ಇಲ್ಲಪ್ಪ ಅಂತ ಅವ ಅಂದ. ನೀನೇನು ಬೇಡಿ, ನಿಮ್ಮ ಗ್ರಂಥ ಅಧ್ಯಯನ ಕೊಟ್ರಿ ಅಂದ. ಅದನ್ನು ಕೊಡೋಲ್ಲ ಅಂದ್ರೆ ಅಷ್ಟು ಸಹಜ ಅಲ್ಲದು ಅಂದ್ರೆ. ಜ್ಞಾನ ಬೇಕಾದ್ರೆ ತಪಸ್ ಮಾಡೋ ಮಗನ ನೀನು ಅಂದ್ರೆ ಅವರು. ಓದ್ಯ ಪುಸ್ತಕ ಏನು ತಿಳಿಲಿಲ್ಲ ನಮಗೆ. ಮತ್ತು ಪ್ರದಕ್ಷಿಣೆ ಹಾಕಿದ ಮತ್ತೆ ಪಡಲಿಲ್ಲ. ಅಷ್ಟು ಗೊತ್ತ. ಆ ಜ್ಞಾನ, ಭಕ್ತಿ, ವೈರಾಗ್ಯ ಬಹಳ ವಿಶೇಷ ಅನುಗ್ರಹ ಬೇಕು ಅಂತ ತಿಳ್ಕೊಟ್ರಿ. ನಾವೇನು ತಿಳ್ಕೊಂಡ್ಬಿಟ್ಟಿವಿ? ದುಡ್ಡು ಕೊಟ್ಟರು ರಾಯರ ಅನುಗ್ರಹ ಅಂತ ತಿಳ್ಕೊಂಡ್ಬಿಟ್ಟಿರ್ತೀವಿ ನಾವು. ರಕ್ಷಿಗೆ ಒಟ್ಟು ಕಮರ್ಷಿಯಲ್ ದಂಧೆ, ಒಟ್ಟು ದುಡ್ಡು ಸಿಗಬೇಕು. ಅದು ಏನಲ್ಲ ಅಲ್ಲ. ಅದು ಖಂಡ ನಿಷ್ಕೃಷ್ಟ ಜ್ಞಾನ ಕೊಡ್ತಲ್ಲ, ಅದಕ್ಕೆ ಖರೆ. ಅದಕ್ಕಿಂತ ಹೆಚ್ಚಿಂದು ಭಕ್ತಿ, ಎರಡಕ್ಕಿಂತ ಹೆಚ್ಚಿಂದು ವೈರಾಗ್ಯ. ಯಾರು ನಮ್ಗೆ ವೈರಾಗ್ಯ ಬಂದು ನಮ್ಗೆ ಯಾರಿಗೆ ಬಂದು? ನಮ್ಗೆ ಯಾರಿಗೂ ವೈರಾಗ್ಯ ಬಂದೇ ಇಲ್ಲ ಇನ್ನೂ.
ಅವನು ಹೋಗೋ ತನಕ ಹಂಗೆ ಇರೋದೇ ಬಿಡೋ ತನಕ ನಾವು ಹೇಳ್ತಾ ಇದ್ದಾರೆ. ಅದಕ್ಕೆ ಭಕುತರಿಗೀವ ಸಂಪದವ. ಯಾವ ಸಂಪತ್ತು ಕೊಡ್ತಾನ? ಈ ದುಡ್ಡಿನ ಸಂಪತ್ತು ಒಂದದ ಜ್ಞಾನ, ಭಕ್ತಿ, ವೈರಾಗ್ಯ ಕೊಡ್ತಕ್ಕಂಥ ಮಾನವ. ಯಾವಾಗ ಕೊಡ್ತಾನೆ ಹೇಳ್ತಾ ನೋಡಿ. ಯುಗ ಚತುಷ್ಟಯಗಳಲ್ಲಿ 4 ಯುಗ ಮಾಡಿಕೊಂಡಿರ್ತಕ್ಕಂಥವ್ರು. ಒಂದು ಯುಗ, ಯಾವ ಯುಗ ನಿಮಗೆ ಗೊತ್ತದ? ಯಾವ್ಯಾವ ಹೇಳ್ರಿ? ಹೌದು ಹೇಳ್ರಿ. ಮತ್ತೆ ಕೃತ, ತ್ರೇತ, ದ್ವಾಪರ, ಕಲಿಯುಗ ಇದ್ದು ಅಂತಲ್ಲ. ಇವುಗಳಲ್ಲಿ ಯುಗ ಚತುಷ್ಟಯ ಅಂದ್ರೆ 4 ನೋಡ್ರಿ. ಯುಗದಲ್ಲಿ ಅಂತರ್ಯಾಮಿ ಅವನ, ಮತ್ತೆ ಅವ ಇದ್ರ ಯುಗ ಆಗ್ತಿಲ್ಲ, ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಇದ್ಕೊಂಡು ಮೊದಲೇದು ಯಾವುದು? ಕೃತಯುಗ. ಡಿಟೇಲ್ ಹೇಳ್ತೀನಿ ನಮಗೆ. ದಾಸ್ ಇಷ್ಟೇ ಹೇಳ್ಬಿಟ್ರು ನಮಗೆ. ಕೃತಯುಗದ ವಯಸ್ಸು ಎಷ್ಟು ವರ್ಷ? ಕೃತಯುಗದಾಗ ಪಂಚಾಂಗ ಮೊದಲೇ ಪಿಂಜ ಕೊಟ್ಟಾರ, ನೋಡ್ಕೊಡ್ರಿ ಅವನ್ನ. ಪಂಚಾಂಗ ಶ್ರವಣ ಉಂಡು ಮಕ್ಕೊಂಡ್ಬಿಟ್ಟಿರ್ತಾರೆ. ಎಲ್ಲಿ ಶ್ರವಣ ಮಾಡ್ಕೋದಾನೆ ಅಂತಾನೆ ಯಾರಿಗೆ ಬೇಕಾಗಿದೆ ಅಂತೂ ಕೊಟ್ಟಿರ್ತಾರೆ. ನೋಡ್ಕೊಡ್ರಿ, ಗೊತ್ತಾಗ್ತದೆ ನಮಗೆ. ಓದ್ರಿ ಅದ್ರ ಪ್ರಮಾಣ ಎಷ್ಟು, ಇದಕ್ಕೆ ವ್ಯಾಖ್ಯಾನ ಬೇಕು. ಹಂಗೆ ಹೇಳ್ಕೊತ ಹೋಗುತ್ತೆ, ನೆನಪಿಡೋದು ಬೇಡ. ಒಂದನೇದೇ ಆಯುಗ ಕೃತಯುಗದ ಪ್ರಮಾಣ 17,28,000 ವರ್ಷ. ಎರಡನೇದು ನೋಡಿ, ಅಲ್ಲೇ ಆಯುಗ ಹಿಮಾನಿ ವಾಸುದೇವರೂಪಿ ಪರಮಾತ್ಮ ಕೃತಯುಗಕ್ಕೆ. ಅಲ್ಲಿ ಧರ್ಮಕ್ಕೆ 4 ಪಾದ. ಅಲ್ಲಿ ನೋಡ್ರಿ, 40 ಪುಣ್ಯ 1 ಪಾಪ. ಅಲ್ಲಿ ಅಂದ್ರೆ ಏನು ಜಾಸ್ತಿ ಆಯ್ತು? ಪುಣ್ಯ ಜಾಸ್ತಿ ಆಯ್ತು, ಪಾಪ. ಯಾವ ಯುಗ ಧರ್ಮ ಇದು? ಕೃತಯುಗದ. ಹೆಂಗಿದ್ರು ಜನರು ಹೆಂಗಿದ್ರು ಅಂತ ಅರ್ಥ. 10 ಫೂಟ್ 20 ಫೂಟ್ ಇದ್ರು ಅಂತ ಜನರು ಅವಾಗ. ಅದು ಹೇಳ್ತಾರ. ಸುವರ್ಣ ಪಾತ್ರ, ಬಂಗಾರ ತಟ್ಟೆ ಊಟ. ಈಗ ಕಬ್ಬಣ, ಮತ್ತೆ ಕಬ್ಬಣ ಸ್ಟೀಲ್ ಏನದ ಅದು ಹೋಗಿದೆ. ಅಡಿಗೆ ಪ್ಲೇಟ್ ಬಂದ್ಬಿಟ್ಟಾವ ಈಗ. ಹೌದೇ? ಈಗಿನ ಯುಗ ಧರ್ಮ ಹೆಂಗ ನೋಡ್ರಿ. ಅದೇ ಅದನ್ನ ಕೊಡ್ರಿ. ಪುಣ್ಯ ಇಷ್ಟದ. ಅದು ಅತ್ಯಧಿಕ ಧ್ಯಾನ ತಪಸ್ಸಿನ ಯುಗ. ಅದು ಎರಡನೇದು ಯಾವುದು? ತ್ರೇತಾಯುಗ. ಅದರ ಆಯುಷ್ಯ ಪ್ರಮಾಣ 12,99,000 ವರ್ಷ, ಮಾನವ ವರ್ಷ. ಇಷ್ಟು ಅದರ ಯುಗ. ಅಲ್ಲಿ ಧರ್ಮಕ್ಕೆ 3 ಪಾದ, ಪಾಪಕ್ಕೆ 1 ಪಾದ. ಅಂದ್ರೆ 30 ಭಾಗ ಪುಣ್ಯ, 10 ಭಾಗ ಪಾಪ. ಪುಣ್ಯ ಕಮ್ಮಿ ಆಯ್ತು, ಪಾಪ ಜಾಸ್ತಿ ಆಗಿ ಬರ್ಕೋತ ಹೋದಂಗೆ ಹೇಳ್ತಾ ಇದ್ದಾರೆ. ಯಜ್ಞಯಾಗಾದಿಗಳು ಅಲ್ಲಿ ಧ್ಯಾನ ತಪಸ್ಸು, ಇಲ್ಲೇ ಯಜ್ಞಯಾಗ. ಅಲ್ಲಿ ಅದನ್ನ ಮಾಡಿದ್ರೆ ಪುಣ್ಯ ಬರುತ್ತೆ, ಇದನ್ನ ಮಾಡಿದ್ರೆ ಆ ಪುಣ್ಯ ಬರ್ತದೆ ಅಂತ ಅರ್ಥ. ಯಾಕೆ ಯುಗ ಫರಕ್ ಆಯ್ತು ನೋಡ್ರಿ. ಅದರಿಂದ ಹೇಳ್ತಾ ಇದ್ದಾರೆ. ಇಲ್ಲಿ ತಪಶುದ್ಧಿ, ದಯಾ ಅಂತಕ್ಕಂಥ 3 ಪಾದ. ಮೂರನೇದು ಯಾವುದು? ಅದ್ರದ್ದು 8,64,000 ವರ್ಷ ಮಾನವ ಯುಗ. ಅದಕ್ಕೆ ಅಲ್ಲಿ ಧರ್ಮ ನೋಡ್ರಿ, ದಯಾ ಮತ್ತು ಸತ್ಯ ಅಂತಕ್ಕಂಥ 2, 20 ಭಾಗ ಪುಣ್ಯ, 20 ಭಾಗ ಪಾಪ. ಯಾವ ಯುಗ ಇದು? ದ್ವಾಪರ ಯುಗ. ಅಲ್ಲಿ ನೋಡ್ರಿ, ಬೇರೆ ಏನೂ ಇಲ್ಲ. ಅಲ್ಲಿ ತಪಸ್ಸು ಮಾಡ್ತಿದ್ರು, ಧ್ಯಾನ. ಇಲ್ಲಿ ಇದನ್ನು ಮಾಡ್ತಿದ್ರು, ಯಜ್ಞಯಾಗಾದಿಗಳನ್ನ. ಇದಕ್ಕೆ ಕೇವಲ ದೇವತಾರ್ಚನೆ ಈ ಯುಗದ ಕರ್ಮ. ಇಲ್ಲಿ ಪೂಜಾ ಮಾಡಿಬಿಟ್ಟು ಪದ್ಧತಿ ಸಾಕು, ಆ ಪುಣ್ಯ ಬರ್ತಂತ ಅರ್ಥ. ನಾವೆಲ್ಲರಾಗಿದ್ದೀವಿ ಈಗ? ಕಲಿಯುಗೆ ಪ್ರಥಮ ವರ್ಷೆ ಭರತಖಂಡೆ ಜಂಬೂದ್ವೀಪೆ ದಂಡಕಾರಣ್ಯ ದೇಶೆ. ಹೌದಿಲ್ಲ? ಇಲ್ಲಿ ದೇವರು ಅವನ ಹೇಳ್ತಾ ಇದ್ದಾರೆ. ಕಲಿಯುಗಕ್ಕ ಕಲಿಯೇ ಅಧಿಪತಿ. ಅಲ್ಲಿ ಸಾವತಿಗಳ ಮುಂದೆ ಹೇಳೇನ, ಆ ಕಲಿ ಬಂದ ಪರಿಷತ್ ಮಹಾರಾಜ ಹೊಡ್ಲಿಕ್ಕೆ ಹೋದವನ್ನ ಕತ್ತರಿಸಿ ಬಿಡ್ದ. ಮಾಮಗನ ಇಲ್ಲಪ್ಪ, ನಾನು ನೀನು ಇರ್ತೀಯ ಇಲ್ಲಿ ಅಂದವ. ಯಾವಾಗ ಕತ್ತಿ ಎತ್ತಿದ ಅವ್ನು ಹೆದರಿಗೆ ಬಂದು ನೋಡಿ, ಕಲಿಗೆ ಕೊಲ್ತಾನಿವ ಅಂದ. ಸ್ವಾಮಿ ಅಂದವ, ನೀವು ಯಾರು ಗೊತ್ತಿಲ್ಲ? ಪಾಂಡವರು ಮೊಮ್ಮಕ್ಕಳು ನೀವು. ಯಾರು ಶರಣಾಗತರ ಹತ್ರ ಅವ್ರನ್ನ ಕೊಲ್ತಿದ್ದೀರ ಪಾಂಡವರು ಅಂದ್ಕೊಳ್ಳೆ ಕತ್ತಿ ಕೆಳಗಿರ್ತೀವ. ಧೈರ್ಯ ಬಂತ್ರಿ ಅವ. ಯಾರಿಗೆ? ಕಲಿ. ಹೊಡೆಗೆ ಹೊಡೆದು ಹಿಂಕಿ ಹೊಡೆದು ಕೊಲ್ಲೋದು ಬಿಟ್ಟಿವ ಅಂದ. ಆಮೇಲೆ ಮಾತಾಡ್ತಾನೆ ಕಲಿ. ಅಲ್ರಿ ರಾಜರು ಅಂದವ ಪರಿಷತ್ ಮಹಾರಾಜ್ಗೆ, ನಿಮ್ಮನ್ನ ಸಂಜಾವನೆ ಮಾಡ್ತಿರ್ಲಿ ನಿಮ್ಗೆ ಕೇಳವ. ಬಾ ಅಂದವ. ಕಲಿ ಪ್ರಶ್ನೆ ಕೇಳ್ತಾನ ರಾಜನ, ಸಂಜಾವನೆ ಮಾಡ್ತಿರ್ಲಿ ಏನು ಸಂಧ್ಯಾವಂದನೋ ಅಂದ್ರೆ ಅವರು. ಕಲಿಯುಗೇ ನಂದ ಯುಗ ಇದು ಅಂದವ. ದೇವ್ರು ನನಗೆ ಕೊಟ್ಟ, ಭಗವಂತ ಅನುಗ್ರಹ ಮಾಡಿದ ನನಗೆ. ನನ್ನ ಯುಗದಾಗ ಹಿಂಗಿರ್ಬೇಕು ಅಂತ ತಿಳ್ಕೊಂಡು ಒಂದು ಯುಗದಾಗ ನನ್ನ ಕೊಲ್ಲಿ ಕೊಂಟಿರಲಿ ನೀವು. ಆ ಮಳೆಯ ಬೊಕ್ಕೆ ಹೋಗ್ನಿ ಅಂದವ. ಅಲ್ಲಿ 5 ಸ್ಥಾನ ಕೇಳಿದ ಅಂತ ಅವನು ಹೇಳೋ ಹೊತ್ತಿನ ಹೇಳಿ ಅಲ್ಲಿ ಹೇಳ್ತಾರೆ. ಕಲಿಯುಗ ಅಧಿಪತಿ. ಇದಕ್ಕೆ ಅನಿರುದ್ಧ ರೂಪಿ ಪರಮಾತ್ಮ ಅಭಿಮಾನಿ. ಇದ್ರ ವಯಸ್ಸು 4,32,000 ಇದ್ರ ಆಯುಷ್ ನೋಡ್ರಿ. ಈಗ ಅರ್ಧ ನಾವು ಹೋಗಿ ಸ್ವಲ್ಪ ಹೋಗಿದ್ದೀನು, ಇಷ್ಟು ವರ್ಷ ಹೋಗ್ಬೇಕಿನ್ನು ಕಲಿಯುಗದಾಗ. ಆಮೇಲೆ ಪ್ರಳಯ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನೋಡ್ರಿ, ಸತ್ಯ 1 ಪಾದ. ಇಲ್ಲಿ 1 ಪುಣ್ಯ, 3 ಪಾಪ. ಇಲ್ಲಿ ಈಗ ಧರ್ಮನ ಹಂಗದ. ಇಲ್ಲಿ ಹಂಗಾರ ಸಾಧನ ಹೆಂಗಂತ ಕೇಳಿದ್ರೆ ಹರಿನಾಮ ಸಂಕೀರ್ತನೆ. ಭಾಳ ಹೇಳಿಲ್ಲ. ಇಲ್ಲಿ ಒದ್ದಿ ಹೆಸು ದಾಬಳಿ ಹೆಸು ಹೇಳಿಲ್ಲ. ಮಾಡೋರು ಮಾಡ್ಕೊಳ್ರಾಕೆ. ಅತಿ ಮಡಿ ಬಾವಿ ಸ್ನಾನ ಮಾಡೋದು ಅವೆಲ್ಲ ಇರ್ತಾವೆಲ್ಲ, ಆಗೋದಿಲ್ಲ ಅಂತಾರೆ. ಎಲ್ಲನೇ ಬಾವಿ ತೋಡ್ಸಪ್ಪ ನೋಡಂತ. ನೀರು ಸಿಕ್ಕರೆ ಸಾಕಾಗ್ಯದ, ಬಾವಿ
ಆಮೇಲೆ ಹೌದಿಲ್ಲ ಅದನ್ನ ಹೇಳ್ತಾ ಇದ್ದಾರೆ. ಕಲಿಯುಗ ಧರ್ಮ ಏನಿದೆ ಹರಿನಾಮ ಸಂಕೀರ್ಣ. ಇದು ನಾ ಹೇಳುವುದಿಲ್ಲ, ಈ ಮಾತನ್ನ ಶ್ರೀಪಾದರಾಜ ಅಂತ ತಿಳ್ಕೊಳ್ಳಿ. ಸಂಸ್ಕೃತ ಭಾಷಾಂತರ ಮಾಡ್ರಿ ಶ್ರೀಪಾದರಾಜರು. ಒಂದು ಹೋಗ ಗೊತ್ತಾತಿಲ್ಲ ನಿಮಗೆ, ದಾಸರ ಪದ ಅನ್ನೋಡ್ರಿ. ಧ್ಯಾನವು ಕೃತಯುಗದಿ, ಕಲ್ತೀರಿ ನೀವು ಇದನ್ನು. ಕಲಿಯುಗ ಕೃತಯುಗದಾಗ ಬರೀ ಧ್ಯಾನ, ಮೂಗು ಹಿಡ್ಕೊಂಡು ಕುತ್ಕೊಂಡ್ಬಿಡೋದು ಹಂಗೆ 1000 ವರ್ಷ. ಬೇರೆ ಸ್ನಾನ ಇಲ್ಲ, ಸಂಜೆ ಭಯಂಕರ ತಪಸ್ ಮಾಡೋದು. ಯಜನ ಯಜ್ಞವು ತ್ರೇತಾಯುಗದಿ, ತ್ರೇತಾಯುಗದ ಬರೀ ಯಜ್ಞ ಮಾಡೋದು ಆ ಪುಣ್ಯ. ಅದಕ್ಕೆ ದಾನವಾಂತಕನ ದೇವತಾರ್ಚನೆಯು ದ್ವಾಪರ ಯುಗದಿ. ಯಾರಂತಾರೆ ಹಿಂಗೆ ಹೇಳಿದ್ನಲ್ಲ ಶ್ರೀಪಾದರಾಜರು, ಅವ್ರು ಇವಾಗ ಹೋಗ್ಯದು ಅಲ್ಲಿ ಪರಿಪೂಜಾ. ಆ ಮಾನವರಿಗೆ ಎಷ್ಟು ಫಲವು ಅಷ್ಟೇ ಫಲವು ಕಲಿಯುಗದಿ ಗಾನದಲ್ಲಿ ಕೇಶವ ಎನ್ನಲು. ಎಷ್ಟು ಸಲ ಹಾಕಿ ನೋಡ್ರಿ ನಮಗೆ. ಇಂಥ ಡ್ರೆಸ್ ಹಾಕು, ಭಾವಿ ಸ್ನಾನ ಮಾಡು, ನೀರು ಹಾಕೊಂದೇನು ಹೇಳ್ಯಾರ ಈ ಹಂಗರೇ ಇರು, ಕೃಷ್ಣ 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 ಕೊಂದಿರು ಸಾಕು. ಅದನ್ನೇ ಆಚಾರ್ಯ ಹೇಳಿ, ಅಚ್ಯುತಾನಂತ ಗೋವಿಂದ ನಾಮೋಚ್ಚಾರಣ ಭೇಷಜ ನಶ್ಯಂತಿ ಸಕಲ ರೋಗ ಸತ್ಯಂ ಸತ್ಯಂ ಅದಾಮಿ ಹೇಳ್ತಾ ಇದ್ದಾರೆ. ಅದಕ್ಕೆ ಕಲಿಯುಗದಿ ಗಾನದಲ್ಲಿ ಕೇಶವ ಎನ್ನಲು ಕೈಗೂಡುವನು ರಂಗ ವಿಠಲ. ಅವ್ರ ಕಾವ್ಯನಾಮ ಅಂಕಿತ ಅವ್ರದ್ದು ರಂಗ ವಿಠಲ ಅಂತಕ್ಕಂಥದ್ದು. ಹೀಗೆ ಯುಗ ಪರಿವರ್ತನ ಆಗಿ ಯುಗ ಕೃತವಾಗಿ ಆಯಾ ಯುಗದ ಜನರಿಗೆ ಏನು ಸಾಧನ ಮಾಡೋದಕ್ಕೂ ಭಗವಂತ ಸಾಧನ ಮಾಡಿಸ್ತಿದ್ದಾನೆ. ಇದು ಭಗವಂತ ಅದಕ್ಕೆ ಚತುಷ್ಪಾತ್ ಅಂತ ಹೆಸರು. ಆ ಯುಗದಲ್ಲಿ ಆ ಯುಗ ಧರ್ಮಗಳ ಭಗವಂತ ಪ್ರವರ್ತನ ಮಾಡ್ತಕ್ಕಂಥವ ಅನ್ನೋ ಮಾತು ಹೇಳ್ತಾ ಇದ್ದಾನೆ. ಮುಂದೆ ಇಡೀ ದೇಹದ ಚಿಂತನ ಹಿಂಗೆ ಚಿಂತನೆ ಮಾಡಿದಂತಾರೆ. ಅಲ್ಲಿ ಹೆಂಗೆ ನೋಡಿ, ತಲೆಯೊಳಿಹ ನಾರಾಯಣನು. ಭಾಳ ಸರಳ ಪದ್ಯ ಮುಂದೆಲ್ಲ ನೀವು ಅರ್ಥ ಹೇಳ್ಬೋದು. ಪ್ರಸಂಗ ಬಂದೇವನ್ನ ಸ್ವಲ್ಪ ಕಷ್ಟಪಟ್ರಿ ಅಂತ ಇಲ್ಲ. ತಲೆ ಗೊತ್ತಾಗೋನು, ತಲೆ ಅಂದ್ರೆ ಗೊತ್ತಾಗೋದನು, ತಲೆ ಅಂದ್ರೆ ಏನು, ತಲೆ ಹೆಡ್ಡು 10 ನಿಮಿಷ ಹೋಗೋಣ. ತಲೆಯೊಳಿಯ ನಾರಾಯಣನು ಗಂಟಲೆಡೆ ಒಡಲೋಳು ವಾಸುದೇವನು, ಬಲದಲಿಹ ಪ್ರದ್ಯುಮ್ನ, ಎಡಭಾಗದಲ್ಲಿ ಅನಿರುದ್ಧ, ಕೆಳಗಿನಂಗದಿ ಸಂಕರುಷನನ ತಿಳಿದು ಈ ಪರಿ ಸಕಲ ದೇಹಗಳಿಗೆ ಪಂಚಾತ್ಮಕನ ರೂಪವನ್ನು ನೋಡು ಕೊಂಡಾಡು. ದೇಹತ್ತು ಹಿಂಗೆ ಚಿಂತ ಇದು ಮಾಡ್ಬೋದ್ರೆ ಈ ಚಿಂತಾನ ಹೆಂಗದ ನೋಡ್ರಿ. ತಲೆಯೊಳಿಹ ನಾರಾಯಣನು. ಇಲ್ಲಿ ತನಕ ಯಾರಿದ್ದಾರ? 4 ವರ್ಷದಿಂದ ಹೆಣ್ಮಕ್ಳು ಗೌಣ ಕೂಡ ಮತ್ತೆ ಬೇರೆ ರೂಪ ಅಲ್ಲಿ 6 ರೂಪಾಯಿ ಹಂಗಿರ್ತಾನೆ, ಇಲ್ಲಿ 1 ರೂಪಾಯಿ 100 ರೂಪಾಯಿ ಇರ್ತಕ್ಕ ಇಷ್ಟು ವ್ಯವಸ್ಥೆ ಮಾಡ್ತಾನೆ ದೇವರು. ಮತ್ತು ನಾರಾಯಣ ಇದ್ಮೇಲೆ ಕೆಟ್ಟ ಕೆಲಸ ಯಾಕೆ ಕೊಡ್ಕ್ಯಾರ? ಅವನ ಯೋಗ್ಯತೆ ಹಂಗಿರ್ತದೆ, ಅದಕ್ಕೆ ಅವ್ನ ಕಂದ ಕೆಲಸ ಮಾಡ್ತಾನೆ. ಮತ್ತೆ ಎಲ್ಲರೂ ತಪಸ್ ಮಾಡಿ ಕೂತ್ಕೊಂಡ್ರೆ ಹೌದು, ಎಲ್ಲರೂ ಸ್ವಾಮಿ ಒಳಗೆ ಬಿಟ್ರೆ ಪಾದ ಪೂಜೆ ಮಾಡೋರು ಯಾರು? ಭಿಕ್ಷಾ ಹಾಕೋರು ಅಂತ ಸ್ವಾಮಿ ಗೃಹಸ್ಥರು ಅಂದ್ರೆ ಏನು ನಿಮಗೆ ಈ ಯೋಗ್ಯತೆ ಎಷ್ಟು ಅಷ್ಟು ಮಾತ್ರ ಭಗವಂತ ಕೊಟ್ಟು ಅಂತ ಹೋಗತ್ತೆ. ಅದಕ್ಕೆ ತಲೆಯೊಳಿಹ ನಾರಾಯಣ ಒಂದು ಅರ್ಥಾತ್ ಗಂಟಲೆಡೆ ಒಡಲೊಳು ವಾಸುದೇವನು. ಇಲ್ಲಿಂದ ಹಿಡ್ಕೊಂಡು ಗಂಟಲು ತನಕ, ಇಲ್ಲಿ ಒಡಲ್ ತನಕ, ಹೊಟ್ಟೆ ತನಕ, ಸೊಂಟ ತನಕ ಯಾರಿದ್ರ ವಾಸುದೇವನು ಇರ್ತಾನಂತ. ಬಲದಲಿಹ ಪ್ರದ್ಯುಮ್ನ, ಬಲಕ್ ಪ್ರದ್ಯುಮ್ನ, ಎಡದಲಿಹ ಅನಿರುದ್ಧ, ಎಡಭಾಗದಾಗ ಅನಿರುದ್ಧ, ಎಡಬಲ ಬಂದವದಿಲ್ಲ. ಕೆಳಗಿನಂಗದಿ ಸೊಂಟದಿಂದ ಕಾಲ್ ತನಕ ಕೆಳಗೆ ಇರ್ತಾರ ಸಂಕರ್ಷಣ. ನಮ್ಮ ದೇಹದಾಗ 5 ಮಂದಿ ಇದ್ದಾರ, ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ, ನಾರಾಯಣ. ಭಾಳ ಸರಳ ತಿಳ್ಕೊಳ್ಳೋದಿದ್ದಾನೆ, ಈಗೇನು ಚಿಂತಲ್ಲ, ಹಿಂಗೆ ತಿಳ್ಕೊಂಬಿಟ್ಟು ಸಾಕೊಂತಾರ. ಈ ಪರಿ ಈ ಸಕಲ ದೇಹಗಳ ಒಳಗೆ ಯಾರವ? ಪಂಚಾತ್ಮಕನ ರೂಪ, ಪಂಚರೂಪ ಅದಿಲ್ಲ ರೂಪವ ನೋಡು ಕೊಂಡಾಡ. ನಿಮ್ಮ ದೇಹ ಹಿಂಗೆ ಚಿಂತೆ ಮಾಡಿರ್ತಾರ ಅವ್ರು. ಹಿಂಗೆ ದೇಹ ಚಿಂತೆ ಮಾಡಿದ್ರೆ ಪಾಪ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ. ಕೋರ್ಟು ಕಚೇರಿ ಪೊಲೀಸರು ಯಾರು ಬೇಡ ತಿಳ್ಕೊಡ್ರಿ ಮಗ. ಹಿಂಗೆಲ್ಲರೂ ಆಗಿಬಿಟ್ರೆ ಎಲ್ಲಿಯೋ ಕೆಲವೊಂದು ಹಿಂಗೆ ಮಾಡ್ಲಿಕ್ಕೆ ಸಾಧ್ಯ ಹೇಳ್ಕೊಡ್ರಿ. ಅದಕ್ಕೆ ನಾವು ಸ್ವಾಮಿ ದೊಡ್ಡವರು ಅಂತೀವಿ ನಾವು. ಹಿಂಗೆ ಇರ್ತಾರಲ್ಲ ಅವ್ರು ಮಡಿ ಸ್ನಾನ ಹಾಕೋ ಅವಶ್ಯ ಇಲ್ಲ ಅವ್ರಿಗೆ. ಹಿಂಗೆ ಯಾರು ಚಿಂತೆ ಮಾಡ್ಲಿಕ್ಕೆ ಸಾಧ್ಯ ಅದ? ಎಲ್ಲಿಯೋ ಜ್ಞಾನ ಕೆಲವೊಂದಿಗೆ ಇರ್ತದೆ. ಅದು ಉದಾಹರಣೆ ಹೇಳ್ತೇನೆ ನಿಮಗೆ. ಇಂಥ ಪರಮಾತ್ಮ ವೈಶಿಷ್ಟ್ಯವನ್ನು ಹಿಂಗೆ ಚಿಂತೆ ಮಾಡ್ತಕ್ಕಂಥ ಮಹಾನುಭಾವರು ಎಷ್ಟು ಮಂದಿ ಇದ್ದಾರೆ ಅಂತಾರ. ನಮ್ಮ ಕಾಲಕ್ಕೊಬ್ಬರು ಆಚಾರ್ಯ ಇದ್ದರು, ದೊಡ್ಡ ಆಚಾರ. ಅವರು ಪರ್ಯಾಯಸ್ಥರು, ಸವಣೂರ ಮಠದ ಪರ್ಯಾಯಸ್ಥರು. ಅವರು ಹೆಸರು ಹೇಳ್ತೇನೆ ನಿಮಗೆ, ರಾಯಚೂರು ಮೂರ್ತಾಚಾರ ಅಂತ. ನಾ ಸಣ್ಣವಿದ್ದಾಗ ಅವ್ರಿಗಾಗಲೇ 60 ವರ್ಷ ಇದ್ವು ಅವ್ರಿಗೆ. ನೀವು ನೋಡಿರ್ಬೇಕು ಅವ್ರನ್ನ, ಮೂರ್ತಾಚಾರನ. ಸವಣೂರ ನೋಡಲಿಲ್ಲ ಭಾಳ ಚಲೋ ಆಚಾರ. ನಾವು ಸ್ಕೂಲ್ನಾಗಿದ್ದ ಅಲ್ಲಿ ಹೋಗ್ತಿದ್ವಿ ನಾವು. ಆವಾಗ ಅವ್ರು ಸಂಸ್ಕೃತ ಪರೀಕ್ಷೆ ನಡೆಸ್ತಿದ್ರು. ಅವರು ಈ ಪುಣಾದವರು ಸಂಸ್ಕೃತ ಎಕ್ಸಾಮ್ ಭಾಳ ಚೆನ್ನಾಗಿ ನಡೆಸ್ತಿದ್ರು. ನಮ್ಮ ಕಾಲ ಈಗೆಲ್ಲ ಹೋಗ್ಯಾವು. 4 ಪರೀಕ್ಷೆ ಪಾಸಾದ್ರೆ ಬಳಿ ಸಂಸ್ಕೃತ ಬರ್ತಿತ್ತು ನಮಗೆಲ್ಲ. ಹಂಗೆ ಇಂಗ್ಲೀಷ್ ಕೂಡ ಅದು ಪ್ರೈವೇಟ್ ಯೂನಿವರ್ಸಿಟಿ, ಈ ಗೌರ್ಮೆಂಟ್ ಇದ್ದಲ್ಲ. ಹಂಗೆ ಪರೀಕ್ಷೆಗೆ ನಮ್ಮ ಗುರುಗಳು ತಯಾರು ಮಾಡ್ತಾರೆ. ನಮ್ಮ ನಾಣಾಚಾರ ತಯಾರು ಮಾಡ್ತಿರ್ತಾರೆ. ನಮ್ಮ ಗೊತ್ತಾಗ್ತಿಲ್ಲ ಯಾರು? ನಾಣಾಚಾರ ತಯಾರು ಮಾಡ್ತೀವಿ. ಇಲ್ಲಿದ್ದರು ನಾಣಾಚಾರ ಮಠದ ಹುಡುಗಿದ್ದಲ್ಲ ನಾವು, ಅವ್ರ ತಂದೆ. ಅವ್ರು ನಮ್ಗೆ ತಯಾರು ಮಾಡ್ತಾರೆ ಪಾಪ. ನಮಗೆ ಸೆಂಟ್ರ್ ಸವಣೂರು ಇಬ್ಬರು ಪೇಪರ್ ಬೀಳಲಿಕ್ಕೆ ನಾವು. ಅವ್ರು ಬಂದು ಕೂಡಲೇ ಮೊದಲಿಗೆ ಎಲ್ಲರಿಗೂ ಕಷಾಯ ಕೊಟ್ಬಿಟ್ಟಿದ್ರು ಆಚಾರ. ಭಾಳ ಚಲೋ ಆಚಾರ ಪಾಪ. ಹೇಳಿ ಪೇಪರ್ ಬರ್ಕೊಡ್ರಿ,
ಅಲ್ಲಿ ಪುಸ್ತಕವ, ಅಲ್ಲಿ ಉತ್ತರವ, ಅಲ್ಲಿ ಪ್ರಶ್ನೆ ನೀವು ಬರ್ಕೊಡ್ರಿ, ಏನು ಬರ್ಕೊಡ್ರಿ, ಉತ್ತರ ಪ್ರಶ್ನೆ ಒಟ್ಟೋಸಿಬಿಡಿದು ನಮಗೆ ಎಲ್ಲರಿಗೂ 100 ಮಾರ್ಕ್ಸ್. ಸಾತ್ವಿಕರು ಪಾಪ ಶಿಸ್ತು ಊಟಕ್ಕೆ ಹಾಕಿದ್ರು ನಮಗೆ. ಊಟದ ಕಾಯಂ ಮೆನ್ಯೂ ಅವರು ಬಿಸ್ಬಾಳೆ ಭಾತು ಶಿರಾ ಹಡಿ ಸಮಾತ ಇದ್ದಿದ್ರು ಶಿಸ್ತಾಗಿ ಉಂಡು ಪೇಪರ್ ಬರೆದು ಊಟ ಕೊಟ್ಬಿಟ್ಟು ಪರೀಕ್ಷೆ ಪಾಸ ನಾವು. ಯಾಕೆಂದ್ರೆ ಗೊತ್ತು ನಿಮಗೆ ಈ ರೀತಿ ಇರ್ತಕ್ಕಂಥ ಮಹಾನುಭಾವರು. ಅವರಿಗೆ ನಾವು ಹೋದ್ಕೊಳ್ಳೇನು ಹಂಗೆ ಅಕಸ್ಮಾತ್ ಒಂದು ಸಲ ಮನೆಗೆ ಹೋಗಿದ್ದೆ. ನಾನು ಪ್ಯಾಂಟ್ ಹಾಕೊಂಡು ಹೋಗಿದ್ದೆ, ನಾನು ಸ್ನೂಕ್ತಾ ಇದ್ದೆ, ಹೋಗಿ ನಮಸ್ಕಾರ ಮಾಡಿದೆ. ಅವರು ಅಡುಗೆ ಊಟಕ್ಕೆ ಹಾಕೋದು ಊಟ ಕೊಡೋರೇನು ಬಾ ಇಲ್ಲ ಅಂತ ಕರೆದು ಕೂಡಿಲ್ಲ ಅಂದರು. ನನ್ನ ಕೈಯಾಗ ಶೀರಾ ಹಾಕಿದ್ರು, ತಿನ್ನೋದು. ನಾ ಪ್ಯಾಂಟ್ ಎಲ್ಲಿ ಪ್ಯಾಂಟ್ ಸುಮ್ಮನೆ ತಿನ್ನೋ ಅಂದ್ರೆ ಅವರು ನಾನು ಮುಟ್ಬಿಟ್ರು. ಅವರಿಗೆ ವಿಧಿ ನಿಷೇಧಗಳಿಲ್ಲ. ಅವರಿಗೆ ಸದಾ ಭಗವಂತನ ಚಿಂತನೆ ಮಾಡ್ತಕ್ಕಂಥ ಮಹಾನುಭಾವ, ಯಾವಾಗಲೂ ಭಗವತ್ ಮಾಡ್ತಕ್ಕಂಥವ್ರು. ಏನು ಸತ್ಯ ಸ್ವಾಮಿ ಒಳ್ಳಿದ್ರು ಏನೋ ಅವರಿಗೆ ಭಾರಿ ಪುಣ್ಯವಂತರು ಅಲ್ವಾ. ಅವ್ರ ಮಗ ದುಡ್ಡು ಹಾಗೆ ಇತ್ತು ಅವ್ರ ಹತ್ರ. ಸಾತ್ವಿಕ ಸ್ವಭಾವ ಅಂಥವ್ರು ಸಿಕ್ಕರು ದೇವ್ರು ಸಿಕ್ಕಂಗೆ. ಭಗವಂತ ಬಹಳ ಅವ್ರಿಗೆ ಮಡಿ ಕೇಳಿಕ್ಕೆ ಹೋದಿಲ್ಲ. ಅದಕ್ಕೂ ಹೆಚ್ಚಿನ ಉದಾಹರಣೆ ಹೇಳ್ಬೇಕಂದ್ರೆ ನಿಮಗೆ ನಾನು ಉಳಿದು ಹೇಳ್ತೇನೆ. ನಿಮಗೆ ಸತ್ಯ ಪ್ರಮೋದರ ಕಾಲ ಬರ ಸೌಂದರ್ಯ ಎಲ್ಲ ಪೂಜೆ ಮಾಡಕ್ಕೆ ಹೋದ್ರು. ಮೂರ್ತಿ ಬಾ ಇಲ್ಲಿ ಅಂತ ಕರ್ರ ಅವನು ಬಾ ಅಂದ್ರು. ಪಾದ ಪೂಜೆ ಇಲ್ಲ, ನನ್ನ ಹೆಂಡ್ತಿಲ್ಲ ಗೊತ್ತಿಲ್ಲ ನಿಮಗೆ ಅಂದ್ರೆ ಅವರು ಹೆಂಡ್ತಿ ತಿಳ್ಕೊಂಡಿದ್ರು ಪಾಪ. ಹೆಂಡ್ತಿ ಹಾಕ್ಬೇಕು ಅಂದ್ರೆ ಅವ್ರು ನಾ ಇದ್ದೇನಲ್ಲ ಅಂದರು. ಅವಳು ಹೆಂಗೆ ಕೈ ಹಿಡಿ ಅಂದ್ರು. ಅವರು 2 ಕೈ ಹಿಡಿ ಅಂದರು. 2 ಕೈ ತಂಪಾದ 2 ಕೈಯಾಗಿಟ್ರು. ಅವ್ರು ನಾ ನೀರು ಹಾಕ್ತೇನೆ ತೊಳಿ ಅಂದರು. ತಾಮಪ್ಪ ನೀರು ಹಾಕಿ ತಾವ ತೊಳಿಸಿ ತಾವ ರೊಕ್ಕ ಕೊಟ್ಟು ದಕ್ಷಿಣೆ ಕೊಟ್ಟು ಸಾಕೋತು ಪೂಜೆ ಮಾಡಿದಲ್ಲ. ಅವ್ರು ಸಾತ್ವಿಕ ತಕ್ಕಂಥ ಅವ್ರಿಗೆ ಮೈಲಿಗೆ ಬೀಜ ಅವ್ರಿಗೆ ನಿಂತಿರಲ್ಲ. ಹಾಗಾ ಚಿಂತೆ ಮಾಡೋರಿಗೆ ನಾವು ಸ್ನಾನ ಮಾಡಿ ಕಾಮ ಕುರುಕೊಂಡು ಏನಾಗಬೇಕಾಗಿದೆ ಹೇಳಿ ನಮಗೆ ಅರ್ಥನ ಎಲ್ಲ ಮಾಡೋದು ಅಂತ ಹೇಳ್ತಾ ಇದ್ದಾರೆ. ಅದನ್ನ ಹೇಳ್ತಾರೆ ತನು ವಿಶಿಷ್ಟತೆ. ಇಲ್ಲೇನು ಹಿಂದಿನ ಪದ್ಯ ಹೇಳಿದ್ರಲ್ಲ, ಪಂಚರೂಪಾತ್ಮಕನ ಭಗವಂತ ರೂಪವನ್ನು ಅಲ್ಲಿನ ವಿಶದೀಕರಣ ಮಾಡ್ತಾರೆ. ಇದು ಹರಿಕಥಾಮೃತಸಾರ ಹೇಳಿದ್ದನ್ನು ವಿವರಿಸ್ತಾರೆ ಇಲ್ಲಿ ದಾಸರಾಯ. ಇದು ಟೆಕ್ನಿಕ್ ಆಫ್ ಹರಿಕಥಾಮೃತಸಾರ, ತಂತ್ರ ಹೆಂಗದ ನೋಡ್ರಿ ಹರಿಕಥಾಮೃತಸಾರ. ತನು ವಿಶಿಷ್ಟದೀಪ ನಾರಾಯಣನು, ಕಟಿಪದಾಂತ ಸಂಕರ್ಷಣನು, ಶಿರ ಜಗನಾಂತಾಗಿ ವಾಸುದೇವಾಖ್ಯ, ಅನಿಮಿಶೇಷ ಅನಿರುದ್ಧ ಪ್ರದ್ಯುಮ್ನನು ಎಡದಿ ಬಲಭಾಗದಲ್ಲಿ ಚಿಂತನೆಯ ಮಾಳ್ಪರಿಗುಂಟೆ ಮೈಲಿಗೆ ವಿಧಿ ನಿಷೇಧಗಳು. ಏನು ಹರಿಕಥಾಮೃತಸಾರ ವಿಚಾರ ಮಾಡಿ ಹೆಂಗೆ ತಿಳ್ಕೊಂಡೆ. ಇಂಥ ಹೋಗಿ ಮೈಲಿಗೆ ನಿಷೇಧ ಏನು ಇಲ್ಲೇ ಇಲ್ಲ. ಅದನ್ನ ಇದ್ದೆ ನಿಮ್ಮನ್ನ ನಿನ್ನ ಶ್ಲೋಕ ಹೇಳಿದ್ ನಿಮ್ಮ ಸಂಜನೆ ಮಾಡೋ ಮುಂದೆ ಯಾವುದು ಪವಿತ್ರೋ ಅಪವಿತ್ರೋವಾ ಸರ್ವಾವಸ್ಥಾ ಗತೋಪಿವಾ ಯಸ್ಮರೇತ್ ಪುಂಡರೀಕಾಕ್ಷಂ ಸಹ ಬಾಹ್ಯಾಂತರಾಪ್ಯಾಂ ಶುಚಿ. ದೇವ್ರ ನೆನೆಸೋತ ಇದ್ದಂದ್ರೆ ಅವನ ಮೈಲಿಗೆ ವಿಷಯ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಎಲ್ಲ ಸ್ನಾನ ಮಾಡಿ ಎಲ್ಲ ಮಾಡಿ ಕೆಟ್ಟ ವಿಚಾರ ಮಾಡಿದರೆ ಅದು ಖರೆ ಮೈಲಿಗೆ ಅಂತ ಅರ್ಥ, ಅದು ಖರೆ ನಿಷೇಧ ಅಂತ ಅರ್ಥ ಹೇಳ್ತಾ ಇದ್ದಾರೆ. ತನು ವಿಶಿಷ್ಟದೀಪ ನಾರಾಯಣನು ಪರಮಾತ್ಮ ಯಾವ ರೂಪದಾಗ ಹೆಂಗೆ ಇದ್ದಾನ ಅಲ್ಲಿ ಹಿಂದೆ ಹೇಳೇನಿ. ಅದ ನಂತರ ಮಹಾನುಭಾವರು ಯಾಕೆ ಗೊತ್ತಾ ನಿಮಗೆ? ದಾಸರದ ಇನ್ನೊಂದು ಕೃತಿ ಅದು ನಿಮ್ಗೆ ಗೊತ್ತಿರಬೇಕು. ಓದಿರಿ ನೀವೆಲ್ಲ ಹೆಣ್ಮಕ್ಳು, ನೀವು ಓದಿರ್ಲಿ ಗೊತ್ತಿಲ್ಲ. ಫಲವಿದು ಬಾದುವುದಕ್ಕೆ ಅವ್ರದೇ ಇವ್ರದೇ. ಅದನ್ನ ಯಾಕೆ ಬರ್ದಾರ ಅವ್ರು? ಮತ್ತೆ ಇದನ್ನ ಬರೆದಿದ್ರು, ಇದ್ರ ಬರೋದೇ ಅದನ್ನ ಬರ್ದಾರ ಮತ್ತೆ ಅವರು. ಯಾಕೆ? ಅದು ಮಿನಿ ಹರಿಕಥಾಮೃತಸಾರ. ಬರೀ 34-47 ಇಡೀ ಹರಿಕಥಾಮೃತ ಅದ ಹೇಳ್ಕೊಳ್ತಾರೆ. ಹೌದಾ? ಹೇಳ್ತಾ ಇದ್ದಾರೆ. ಸೋಚಿತ ಕರ್ಮಗಳು ಆಚರಿಸುತ್ತ ಬಹು ನೀಚರಲ್ಲಿ ಹೋಗಿ ಯಾಚಿಸದೆ ಹೇಚರ ವಾಹ ಚರಾಚರ ಬಂಧಕ ಮೋಚಕನು ಎಂದು ಯೋಚಿಸದೆ ಫಲವಿದು ಬಾದುವುದಕ್ಕೆ. ಇದಕ್ಕಿಂತ ಮೊದಲಿನ ಪದ್ಯ ಶ್ರೀ ನಿಲಯನ ಗುಣಗಳ ತಿಳಿದು ಭಜಿಸುವುದೇ ಫಲವಿದು ಬಾದುವುದಕ್ಕೆ. ಯಾರ್ದು? ಜಗನ್ನಾಥ ಕೃತಿ ಅಂತಾರೆ ಮಹಾನುಭಾವರು. ಅವ್ನು ನೆನೆಸೋದಿದ್ರೆ ಜಗತ್ತಿನ ಫಲ ಇದೆ. ಬದುಕಿನ ಫಲ ಏನ್ರಿ? ಅವ್ನು ನೆನೆಸೋದು. ಬದುಕಿನ ಫಲ ಮನೆ ಮಾಡೋದು, ಕಾರು ತೊಳೋದು, ಇವೆಲ್ಲ ಇರೋವನ, ಇವೆಲ್ಲ ಬೇಕೇ ಬೇಕು ಇವೆಲ್ಲಾನು. ಇದಕ್ಕಿಂತ ಹೆಚ್ಚಿನ ಸಾಧನೆ ಯಾವುದು? ಅವ್ನು ನೆನೆಸ್ಕೋತ ಇರೋದು, ಅವ್ನು ನೆನೆಸ್ಕೋತ ಜೀವನ ಬಿಡೋದು. ಪ್ರಾಣ ಬಿಡಿ ಇಲ್ಲಿ ಎಷ್ಟು ಸಾಧ್ಯ ಇತ್ತು ಅದನ್ನು ಹೇಳ್ತಾ ಇದ್ದಾರೆ. ಆ ರೀತಿ ಇಲ್ಲಿ ಯಾರು ದಿಸ್ತೆ ಯಾರು ಭಗವಂತ ಹೆಂಗಿದ್ದಾನ ಅನ್ನೋದು ಇಲ್ಲಿ ಹೇಳ್ತಾ ಇದ್ದಾರೆ. ಒಂದು ಕೋಷ್ಟಕ ರೀತಿ ಒಳಗೆ ಪರಮಾತ್ಮ ಇರ್ತಕ್ಕಂಥ ತನು ವಿಶಿಷ್ಟದಿ ಈ ದೇಹದಲ್ಲಿ ನಾರಾಯಣ, ಸೊಂಟದ ಕೆಳಭಾಗದಾಗ ಸಂಕರ್ಷಣ, ಬಲಗ ಪ್ರದ್ಯುಮ್ನ, ಇತ್ಲ ಜನರು ಇದೆ, ಕೆಳಗೆ ವಾಸುವಿರ್ತ ಪರಮಾತ್ಮ. ಅದನ್ನು ಹಿಂದೆ ಹೇಳ್ತಾನೆ ವಿವರಿಸಿ ಹೇಳ್ತಾ ಇದ್ದಾರೆ ಲಘು ತಿಳಿದು ತಗೊಂಡು. ಯಾಕಂತ ಕೇಳಿದ್ರೆ ಸದಾ ಭಗವಂತ ಚಿಂತ ಮಾಡ್ತಕ್ಕಂಥವ್ರಿಗೆ ಏನು ವಿಧಿ ನಿಷೇಧ ಮೈಲಿಗೆ ಅವ್ರಿಗೆ ಇಲ್ಲೇ ಇಲ್ಲ ಅಂತ ಅರ್ಥ. ಕನಕದ ಉದಾಹರಣೆ ಕೊಟ್ಟಿದ್ದೀವಿ ನಾನು, ವ್ಯಾಸಾಯ ಮಠ ಆಗಿರ್ತಕ್ಕಂಥ ಮಹಾನುಭಾವರು ಅದಂತ ಇದ್ದಾರೆ. ಮುಂದೆ ಬರೋದು ಪದುಮನಾಭನು ಇಲ್ಲಿ ಸ್ಥೂಲ ದೇಹದಲ್ಲಿ ನಮ್ಮ ದೇಹದ 24 ತತ್ವಗಳು, ಚತುರ್ವಿಂಶ ತತ್ವಗಳು. ಆಮೇಲೆ ಆ ತತ್ವಾಭಾನಿ ದೇವತೆಯಲ್ಲಿ ಕೇಶವಾದಿ 24 ರೂಪಗಳು. ಕೇಶವ ನಾರಾಯಣ ಎಷ್ಟವು? 24. ಪೂರ್ತಿ ಅನ್ನೋದಾಗೋದೇ ಇಲ್ಲ. ಕೇಶವ ವಿಶ್ವ ಹರೇ ನಮಃ. ಅದು ಪುರುಸತ್ತಿಲ್ಲ, ಟೈಮ್ ಇಲ್ಲದೆ ಆ ಕಾರ್ಯ ತಪ್ಪೇನಲ್ಲ ಏನಂತ. ಹೌದಾ? ದೇವರು ಅಷ್ಟು ಕ್ಷಮ ಮಾಡಿ ಅಷ್ಟು ಕ್ರೂರ ದೇವರು ಅಷ್ಟು ಅನ್ಕೋತ ಕೂಡ ಸಂಜಾವನೆ ಬಿಟ್ಟು ಅಂತ ದೇವ್ರೇನು ಪರೀಕ್ಷೆ ಹುಡುಗ ಪರೀಕ್ಷೆಗೆ ಹೊಂಟಾನ.
ಪರೀಕ್ಷಾ ಭಾಳ ಮಹತ್ವದವಲ್ಲ, ಪೇಪರ್ ಬೇಕು, ಪರೀಕ್ಷಾ ಪಾಸ್ ಆಗ್ಬೇಕು. ಆ ಹುಡುಗಂತಾನ ನಾ ಪರೀಕ್ಷೆಗೆ ಹೋಗ್ಲಿಕ್ಕೆ ಒಳ್ಳೆ ಹನುಮಂತರಿ ಗುಡಿ ಹೋಗ್ತೀನಿ, ಅವನೇ ಪೇಪರ್ ಬರೀವಲ್ಲ ಯಾಕಂತಾನ ಪಾಸ್ ಆಗ್ತಾನ. ಹನುಮಂತ ಮಗನ ಅಲ್ಲಿ ಹೋಗಿ ಬರೀ ಅನುಗ್ರಹ ಮಾಡ್ತೀನಿ ಹಂಗೆ ಅಂತಾನ. ಯಾವ್ದು ಮಾಡ್ಬೇಕು ಅದು ಮಾಡಬೇಕು, ಅನುಮೋದನೆ ಮಾಡ್ಲಿಕ್ಕೆ ಹೋಗ್ಬಾರ್ದು. ಪೇಪರ್ ದೇವ್ರಿಗೆ ಬರೀತಾರೆ ಅಲ್ರಿ, ನನ್ನ ಕೆಲಸ ಅದು, ಅನುಗ್ರಹ ಬೇಕಿಷ್ಟ ಅವನು. ಏನು ಹೇಳ್ಬೇಕಂದ್ರೆ ನಾನು ಕರ್ತವ್ಯ ಕರ್ಮ ಅದು ಹೇಳ್ತಾರೆ. ಆ ರೀತಿಯಾಗಿ ಪದುಮನಾಭನು ಪಾಣಿಯೊಳೆಯ ವದನದಲ್ಲಿ ಹೃಷಿಕೇಶ, ನಾಶಿಕ ಸದನದಲ್ಲಿ ಶ್ರೀಧರನು, ಜೀವಿಯೊಳಿಪ್ಪ ವಾಮನನು, ಮೃದುಳ ತೊಗ್ದೇಶದಿ ತ್ರಿವಿಕ್ರಮ, ಮಧುವಿರೋಧಿಯ ಲೋಚನದಿ ಕರ್ಣದಲ್ಲಿ ಇಪ್ಪನು, ವಿಷ್ಣು ನಾಮಕ ಶ್ರವಣನೆಂದೆನಿಸಿ. ಒಂದು ಕಡಿ ಕೊಟ್ಬಿಡ್ತಾರೆ. ಕರ್ಣದಲ್ಲಿ ಇಪ್ಪ, ಕರ್ಣ ಅಂದ್ರೆ ಕಿವಿ, ಯಾರಿದ್ದಾರ? ವಿಷ್ಣು ನಾಮಕ ಪರಮಾತ್ಮ. ಹೆಸರೇನು? ಶ್ರವಣ. ಶ್ರವಣ ಅಂದ್ರೆ ಕಿವಿ, ಶ್ರವಣ ಅಂದ್ರೂ ಅವನ. ಮತ್ತೆ ಶ್ರವಣ ಅಂದ್ಕೊಂಡು ಅಲ್ಲಿದ್ಕೊಂಡು ಕಿವಿ ರೂಪದಾಗಿದ್ದು ನಿಮಗೆ ಕೇಳಲಿಕ್ಕೆ ವ್ಯವಸ್ಥೆ ಮಾಡ್ತಾನೆ. ಮತ್ತೆ ನಾವು ದೇವರು ಕಿವಿ ಹೋದು ಅಂದ್ರೆ ಕೇಶವ ಹೋದ ಅಂತ ಅರ್ಥ. ನಮ್ಮ ಹಿರಿಯರಂತಿದ್ದು ನಮ್ಮ ಆಗಿ ಹಿರಿಯ ನೋಡಿದೆ, ಒದರಿ ಮಾತಾಡುವ ಕೇಶವ ಇಲ್ಲಲ್ಲೇ, ಇಲ್ಲಿ ಕೇಶವನಿದ್ದ, ಕೇಶವನ ಯಾಕೆ ಹುಡ್ಬೇಕು ಅಂತ ಕೇಳಿದ್ರೆ ಅವಲ್ಲ, ಕೇಶವ ವಿಷ್ಣು ನಾಮ ಕೇಶವ ಶ್ರವಣ ಅಂತ ಅವ ಇದ್ದಾನಲ್ಲೇ. ಅವ ಎಷ್ಟು ವಿಷ್ಣು ಇದ್ರೆ ಕಿವಿ ಕೇಳ್ತದೆ, ಅವೆಲ್ಲ ಕಿವಿ ಅವೇ ಹೋತು ಅಂತ ಅರ್ಥ. ಯಾಕೆ ಹೋತು ವಿಷ್ಣು ಯಾಕೆ ಅಂತ ಕೇಳಿದ್ರೆ ಅವನ ವ್ಯವಸ್ಥೆ ಅಲ್ಲಿ ಮುಗ್ದಂಗೆ ಆಯ್ತು, ಅನುಗ್ರಹ ತಪ್ಪಿದೆ ಅಲ್ಲಿಗೆ ಅಂತ ಅರ್ಥ. ಎಷ್ಟೇ ತಿಳ್ಕೊಂಡು ಹೇಳ್ತಾ ಇದ್ದಾರೆ. ಇಲ್ಲಿ ಯಾರ್ಯಾರು ಹೇಳಿದ್ದಾರೋ ದಿಗ್ದೇವತೆಗಳು ಇಷ್ಟು ಭಗವಂತನ ಸನ್ನಿಧಾನವನ್ನು ಯಾರ್ಯಾರು ಬೇಕು. ಪದುಮನಾಭನು ಪರಮಾತ್ಮ ಪಾಣಿಯೊಳಗೆ, ಪಾಣಿ ಅಂದರೆ ಕೈ, ಕೈಯ ಪಾಣಿಗಿಂತ ಹೆಸರು ಗೊತ್ತ ನಿಮಗೆ. ವಿದ್ಯಮಾನ ಅಲ್ಲಿರ್ತಕ್ಕಂಥ ವದನದಲ್ಲಿ ಮುಖ, ಅಲ್ಲಿ ಇರ್ತಕ್ಕಂಥ ಋಷಿಕೇಶ, ಋಷಿಕಾಂದ್ರಿಯ. ನಾಸಿಕ ಸದನದಲ್ಲಿ ಮೂಗಿನೊಳಗೆ, ನಾಸಿಕ ಮತ್ತು ಆ ನಾಸಿಕದಾಗ ತಿಳ್ಕೊಬಾರ್ದು, ಮತ್ತೆ ಆ ನಾಸಿಕದಾಗ ನಾಸಿಕದಲ್ಲಿ ದ್ವಾರದಲ್ಲಿ, ಮೂಗಿನ ದ್ವಾರದಾಗ ಶ್ರೀಧರನು ಈ ರೂಪದಾಗಿರ್ತಾನೆ. ಜಿಹ್ವೆಯೊಳು ರಸನೇಂದ್ರಿಯೊಳಗೆ ಅಲ್ಲಿದ್ದಾನೆ. ಮೃತ್ವ ಶೀತೋಷ್ಣ ಬರ್ತಕ್ಕಂಥ ಇಂದ್ರಿಯಗಳಲ್ಲಿ ಪರಮಾತ್ಮ ಇರ್ತಕ್ಕಂಥ ತ್ರಿವಿಕ್ರಮ ಇರತಕ್ಕಂಥವ. ಮಧು ವಿರೋಧಿಯ, ಮಧು ವಿರೋಧ ಪರಮಾತ್ಮ, ದೈತ್ಯನ ಮಾಡ್ತಕ್ಕಂಥ ಪರಮಾತ್ಮ. ಲೋಚನದಿ ಕಣ್ಣೊಳಗೆ, ನೇತ್ರದಲ್ಲಿ ಕರ್ಣ ಶ್ರವಣದಾಗಿರ್ತಕ್ಕಂಥ ಪರಮಾತ್ಮ. ಇಷ್ಟು ರೂಪದಿಂದ ಇಷ್ಟು ಭಗವಂತನ ಒಂದೊಂದು ಅವಯವ ಅಲ್ಲಿರ್ತಕ್ಕಂಥ ಭಗವಂತನ ರೂಪ. ಅವ ಇದ್ದು ಕೆಲಸ ಮಾಡ್ತಾನಂತ ಆ ರೂಪಗಳು ನಡೀತಾವ. ಅವ ಇಲ್ಲ ಅಂದ್ರೆ ಆ ಕೆಲಸ ಬಂದಾಗ್ತಂತ ಕೂಡ ಹೇಳ್ತಾ ಇದ್ದಾರೆ. ನಾಲಿ ಕೆಡ್ತೀವಿ ಅಂದ್ರೆ ಆ ದೇವರಲ್ಲಿ ಹೊರಗೆ ಹೋಗೋಣ ಅಂತ ಅರ್ಥ. ಮತ್ತು ಔಷಧ ತೊಗೊಂಡು ರಿಪೇರಿ ಆಯ್ತು, ಬಂದು ದೇವ್ರು ಬಂದು ಮತ್ತೆ ಹೊಳ್ಳಿ ಅಂತ ತಿಳ್ಕೊಟ್ಟೋದ. ಆ ರೀತಿಯಾಗಿ ಹೇಳ್ತಾ ಇದ್ದಾರೆ. ಇನ್ನು ಮುಂದಿನ ಪದ್ಯೊಳಗೆ ಅವ್ಯಕ್ತ ತತ್ವ, ಸೂಕ್ಷ್ಮ ತತ್ವ, ಮಹತ್ತತ್ವ, ಅಹಂಕಾರ ತತ್ವಗಳಲ್ಲಿ ನಿಯಾಮಕನಾಗಿರ್ತಕ್ಕಂಥ ಭಗವದ್ರೂಪಗಳನ್ನ ನೋಡ್ರಿ. ದಾಸ ಎಷ್ಟು ಎತ್ತರಕ್ಕೆ ಹೋಯ್ತಾರೆ ನಿಮ್ಮನ್ನು. ಇದೇ ಕಾವ್ಯಾಭ್ಯಾಸ ಅಂತ ಹೇಳ್ಕೊಡ್ರಿ. ಹೆಂಗೆ ಓದ್ಕೋತ ಹೋದಂಗೆ ನಿಮ್ಮನ್ನು ಎತ್ತರಕ್ಕೆ ಎತ್ತರ ತೊಗೊಂಡು ಹೋಗ್ತಾರೆ. ಹಿಂಗಿರ್ಬೇಕು ಕಾವ್ಯ. ಇದಕ್ಕೆ ಕಾವ್ಯ, ಇದಕ್ಕೆ ಸಾಹಿತ್ಯ ಅಂತ ಹೆಸರು. ನಮ್ಮನ್ನು ಅಧೋಗತಿ ತೊಗೊಂಡು ಹೋದ್ರೆ ಹಳ್ಳಿಯಾಗ ಹಾಡಿರ್ತಾವಲ್ಲ, ಕ್ಯಾ ಕರೆ ರಾಮುಜೆ ಬುಡ್ಢಾ ಮಿಲ್ಗಯ ಅನ್ಕೋತ ಆಗಲ್ಲ ತಿಳ್ಕೊಂಡು ಹುಚ್ಚಗಾರ ಹಾಡು ಹಿಡ್ಕೊತ ಕೂತ್ಕೊಂಡ್ರೆ. ಈ ಕಾವ್ಯ ಏನಬೇಕು? ಕಾವ್ಯದ ಕೆಲಸ ಏನು? ನಮ್ಮನ್ನು ನಿಶ್ಚಣಿಕೆ ಆಗ್ಬೇಕು. ನಮಗೆ ಭಗವಂತನ ಹೋಲಿಕೆ ನಿಶ್ಚಣಿಕೆ ಆಗಿರ್ತಕ್ಕಂಥದ್ದೇ ಕಾವ್ಯ ಅಂತ ಹೇಳ್ಕೊಡ್ರಿ. ಆ ರೀತಿ ಹರಿಕಥಾಮೃತ ಹಂಗಿರ್ತಕ್ಕಂಥ ಅದನ್ನು ಹೇಳ್ತಾ ಇದ್ದಾನೆ. ಮನದೊಳಿಯ ಗೋವಿಂದ ಮಾಧವ, ಧನಪಸಕ ತತ್ವದಲ್ಲಿ ನಾರಾಯಣ ಮಹತ್ತತ್ವದಲ್ಲಿ ಅವ್ಯಕ್ತದೊಳು ಕೇಶವನು, ಇನಿತು ರೂಪವ ದೇಹದೊಳು ಚಿಂತನೆಯ ಗೈವ ಮಹಾತ್ಮರು ಇಳೆಯೊಳು ಮನುಷ್ಯರಲ್ಲ. ಅವರೇ ಹಂಗಾರ ಅಮರರೇ ಸರಿ ಹರಿ ಕೃಪಾ ಬಲರಿ. ಹಿಂಗೆ ಚಿಂತೆ ಮಾಡ್ತಕ್ಕಂಥವ್ರು ಮನುಷ್ಯ ಇದ್ರು ಮನುಷ್ಯ ಆಗಲಿ ಸಾಧ್ಯ ಇಲ್ಲ. ಹಂಗಾರೆ ಏನಾಗ್ತಾರವರು? ಅಮರ ಅಂದ್ರೆ ದೇವತೆ. ಹಿಂಗೆ ಚಿಂತೆ ಮಾಡೋ ಮನುಷ್ಯರಲ್ಲೇ ಅಲ್ಲೋ ಅಂತಲ್ಲೇ ರಾಯರು, ವಾದಿರಾಜರು, ರಘುತ್ತಮ ಸ್ವಾಮಿಗಳು, ಸತ್ಯವ ಸ್ವಾಮಿಗಳು ಹಿಂಗೆ ಚಿಂತೆ ಮಾಡ್ತಕ್ಕ ಮಹಾನುಭಾವರಾದವರು. ಬೇರೆ ಕಡೆ ಪ್ರಶ್ನೆ ಇದ್ದಿದ್ದಿಲ್ಲ ಅವ್ರಿಗೆ. ಪರಮಾತ್ಮ ಚಿಂತನ ಅನ್ನೋದನ್ನ ಒಂದೊಂದು ಶ್ಲೋಕದಾಗ ಯಾರ್ಯಾರಿದ್ದಾರೆ ಯಾವ ದೇಹದಾಗ ಅನ್ನೋದನ್ನ ಇಲ್ಲಿ ಹೇಳ್ಕೊತ ಹೋಗ್ತಾ ಇದ್ದಾರೆ. ಸರಿಯಾಗಿ ಅಭ್ಯಾಸ ಮಾಡಿ ಗೊತ್ತಾಗ್ತಕ್ಕಂಥದ್ದು ಅಂತಾರ ಮಹಾನುಭಾವರು. ಮನದೊಳಿಯ ಗೋವಿಂದ ಅಂತಾರ. ಇಲ್ಲಿರ್ತಕ್ಕಂಥ ರೂಪಗಳು ಹೇಳ್ತಾ ಇದ್ದಾರೆ ಒಂದೊಂದಾಗಿ. ಇಲ್ಲಿ ಯಾರಿದ್ದಾರ? ಪರಮಾತ್ಮ ಆಗಿರ್ತಕ್ಕಂಥ ಗೋವಿಂದ ರೂಪ ಪರಮಾತ್ಮ ಆಗಿರ್ತಕ್ಕಂಥ ಮಹಂತತ್ವೊಳಗೆ ಅವ್ಯಕ್ತತ್ವ, ಅಲ್ಲಿರ್ತಕ್ಕಂಥದ್ದು ಕೇಶವ ಅಂತಕ್ಕಂಥದ್ದು. ಮಹತ್ತತ್ವೊಳಗೆ ನಾರಾಯಣ, ಅಲ್ಲಿ ಮುಂದೆ ಅಹಂಕಾರ ತತ್ವ, ಅಲ್ಲಿ ಮಾಧವ. ಸೂಕ್ಷ್ಮ ತತ್ವ ಮನಸ್ಸು, ಅಲ್ಲಿ ಗೋವಿಂದ. ಆ ರೀತಿಯಾಗಿ ಈ ರೀತಿ ಭಗವಂತನ ಒಂದೊಂದು ತತ್ವಾಭಿಮಾನಿ ದೇವಳೆ ಪರಮಾತ್ಮ ಇದ್ದು ತತ್ತತ್ ಕಾರ್ಯಗಳನ್ನ ಬಿಂಬಕ್ರಿಯಾ ರೂಪದಿಂದ ಪರಮಾತ್ಮ ಮಾಡಿಸ್ತಾನ ಅಂತ ಯಾರು ಚಿಂತೆ ಮಾಡ್ತಾರ ಅವರು ಮನುಷ್ಯರೇ ಅಲ್ಲ. ಏನಂಗಾರ ಅವರು ದೇವತೆಗಳು ಅಂತ ಚಿಂತೆ ಬಂದಾಗ. ಅದಕ್ಕೆ ಸಾಷ್ಟಾಂಗ ದೊಡ್ಡವ್ರು ನಾವು ಆ ಚಿಂತೆ ಮಾಡ್ತಂತ ನೋಡ್ರಿ. ಜ್ಞಾನಿಗಳಾಗಿರ್ತಕ್ಕಂಥ ಮಹಾನುಭಾವರು ಅನುಷ್ಠಾನ ಮಾಡಿದ್ರು ಆಯುಷ್ಮಾನ್ ಭವ ಯಶೋಭವ ಅಂದ್ರೆ ಅನುಗ್ರಹ ಆಗ್ತದೆ ನಮಗೆ. ಅದಕ್ಕೆ ದೊಡ್ಡ ನಮಸ್ಕಾರ ಯಾಕೆ ಮಾಡ್ತಾರೆ ನಮಗೆ? ಅವ್ರು ದೊಡ್ಡ ನಮಸ್ಕಾರ ಮಾಡೋ ಪದ್ಧತಿ ಏನು? ಅವರಷ್ಟು ಶಾಸ್ತ್ರ ಪಾಠ ಮಾಡಿರ್ತಾರ, ಅಖಂಡ ಗಾಯತ್ರಿ ಮಾಡಿರ್ತಾರ, ಮಧ್ಯ ಪ್ರಾಣ ಮಾಡಿರ್ತಾರ, ಸಾಧನ ಭಾವ ಮಾಡಿರ್ತಾರ. ಅವರು ಅಂಥವ್ರ ಬಾಯಿಂದ ಅನುಗ್ರಹ ಬಂತು ಅಂದ್ರೆ ನಮಗೆ ಉದ್ಧಾರ ಆಗ್ತಿದ್ರು ಕೊಡ್ರಿ.
ಅದಕ್ಕೆ ಅಂಥ ಮಹಾನುಭಾವರು ತೋಡಿ ಅಂತ ಹೇಳ್ತಾ ಇದ್ದಾರೆ. ಮುಂದುವರೆದು ಇಷ್ಟು ತನಕ ದೇಹಕ್ಕೆ ಗಂಡು ಬಿದ್ದರು ದಾಸರು. ದೇಹ ಬಿಡ್ತಾರೆ, ಈಗ ನೆಲಕ್ಕೆ ಬರ್ತಾರೆ ನೋಡ್ರಿ. ನೆಲದೊಳಿಪ್ಪನು ಕೃಷ್ಣ ರೂಪದಿ. ಪರಮಾತ್ಮ ಕೃಷ್ಣ ಕಪ್ಪು 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 ಇಡ್ಲಿ ಕಪ್ಪಲ್ಲ, ಮತ್ತೆ ಕಡಿ ಕಪ್ಪಲ್ಲ, ಕಪ್ಪು ಹೆಪ್ಪು. ನಮ್ಮ ಆಚಾರ ಭಾಳ ಚಂದ ಹೇಳ್ತಾರ ಅದನ್ನ, ಆಚಾರ ಗೀತ ಭಾವ ಗೊತ್ತಾಗ. ಕಪ್ಪು ಹೆಪ್ಪು ಕೃಷ್ಣ ಕೋಲ್ ಹಿಡ್ಕೊಂಡು ದನ ಆಟಿಸೋದು ಹೊಂಟಿದ್ದಂತ. ಭಾವದ ಸಂದರ್ಭ ಅಲ್ಲ, ಇವ್ರು ಹುಡುಕಿ ಸಂದರ್ಭ. ಇವರು ಕವಿ ಕಲ್ಪನಾ ಮಾಡ್ಬಹುದಲ್ಲ, ಹೌದಿಲ್ಲ? ಹಂಗಾಗಿ ಮಾಡ್ಲಿಕ್ಕೆ ಸಾಧ್ಯ ಅದ. ಹಂಗೆ ಬರ್ಕೋತಾರ. ಹೊಂಟು ಹೊತ್ನ್ಯಾಗ ಅದು ಗಿಡ ಇತ್ತಂತ. ಆ ಗಿಡ ನೇರ್ಲಿ ಗಿಡ ಅಂತದೇನು. ಆ ನೇರ್ಲಿ ಗಿಡಕ್ಕೆ ಒಂದು ಜಾಜಿ ಬಳ್ಳಿ ಮ್ಯಾಲೆ ಹೋಗಿತ್ತಂತ. ಕಲ್ಪನಾ ಮಾಡೋದು ನೋಡ್ರಿ ಹೆಂಗದೆ ಇದೆ. ಕೃಷ್ಣ ಹೊಂಟಿದ್ದ, ಜಾಜಿ ಬಳ್ಳಿ ಅದನ್ನ ಕೇಳ್ತಂತ ನೇರ್ಲಿ ಗಿಡನ. ಕಪ್ಪು ಹೆಪ್ಪು ಇವ ಸುಂದರಂಗ ಇವ ಯಾರು ಎಂದು ಯಾರು ಕೇಳಿದ್ರು? ಜಾಜಿ ವೃಕ್ಷ ಯಾರನ್ನ ಕೇಳ್ತಂತೆ? ಗಿಡ ಕೇಳ್ತಂತೆ. ಅದು ಹೇಳ್ತಂತ, ಹೆಪ್ಪು ಕಪ್ಪು ಏನ ಬೇಡ, ಇವ ನನ್ನ ನೇರ ಬಂಧು ಅಂತಂತದೇನು. ಅಂದ್ರೆ ಭಗವಂತನ ಬಣ್ಣ ಹೆಂಗದ? ಅವನು ನೀರ್ಲ ಬಣ್ಣ. ನೀರ್ಲ ಬಣ್ಣ ಕಪ್ಪನೆಲ್ಲಿರೋದು, ಆ ಬಣ್ಣನೇ ಬೇರೆ. ಯಾಕೆ ಹೇಳ್ಬೋದು? ನೆಲದೊಳಿಪ್ಪನು ಕೃಷ್ಣ ರೂಪದಿ ಭಗವಂತ. ಜಲದೊಳಿಪ್ಪನು ಹರಿ ಎನಸಿ. ಒಂದೊಂದು ತೋತ ಒಂದೇ ನೆಲ ಅಲ್ಲಿ ಹೆಂಗಿದ್ದಂತೆ ಕೃಷ್ಣ ರೂಪದಾಗ. ಅದಕ್ಕೆ ಭೂಮಿ ಕಪ್ಪಿರ್ತದಂತ ಅರ್ಥ. ಮತ್ತೆ ಕಪ್ಪು ರೂಪದಿ ಜಲದೊಳಿಪ್ಪನು ಹರಿ ಎನಸಿ, ಅದಕ್ಕೆ ಅದು ಹರಿತಿರ್ತದ. ಹಂಗೂ ಅರ್ಥ ಹೌದಿಲ್ಲ? ಮತ್ತೆ ಹರಿದ್ರೆ ಮತ್ತೆ ಹರಿಸಬಾರದು. ಶಿಖಿ ಒಳಿಪ್ಪನು ಪರಶುರಾಮನು ಉಪೇಂದ್ರನೆಂದೆನಿಸಿ. ಶಿಖಿ ಅಂದ್ರೆ ಅಗ್ನಿ ಒಳಗೆ, ಅಗ್ನಿ ಆವಾಹನ ಮಾಡ್ತಿಲ್ಲ ವೈಷ್ಣದೇವಕ್ಕೆ, ಹೌದಾ? ಹರಿಣಿಪತಿ ಪರಶುರಾಮ ಆವಾಹಯಾಮಿ ಅಂತ ಸುಮಾರು ಕಲ್ಲಿ ಹೇಳ್ತಾ ಇದ್ದಾರೆ. ಅಸಿಗಂತಿ. ಎಲ್ಲರು ಅಂದ್ರೆ ಗಾಳಿ. ಎಲ್ಲರೊಳಿಪ್ಪನು ಜನಾರ್ದನನು, ಅಲ್ಲಿ ಆ ರೂಪ. ಬಾಂದಳದೊಳಗೆ, ಬಾಂದಳ ಆಕಾಶ. ಅಚ್ಯುತ ಗಂಧದಲ್ಲಿ ನರಹರಿ. ಒಳೆವ ಅಧೋಕ್ಷಜ ರಸಗಳು ರಸರೂಪ ತಾನಾಗಿ. ಪರಮಾತ್ಮ ಎಲ್ಲ ರಸಗಳಲ್ಲಿ ರಸರೂಪ ತಾನಾಗಿ, ಆ ರಸದ ಆಕಾರವಾಗಿ, ನೀರಿನಾಗ ನೀರಿನ ರೂಪದಿಂದ, ಜೇನುತುಪ್ಪದಾಗ ಆ ರೂಪದಿಂದ, ಹಾಲಿನೊಳಗೆ ಆ ರೂಪದಿಂದ ಪರಮಾತ್ಮ ಇಷ್ಟು ಅವನು ವ್ಯಾಪಾರ ಅಂತ ಹೇಳ್ತಾ ಇದ್ದಾರೆ. ಇಷ್ಟು ಬರೆದು ಮುಂದಿನ ಪದ್ಯ ಹೇಳಿ ಮುಗಿಸ್ತಾನೆ, ತಿಳ್ಕೊಡ್ರಿ. ಇಲ್ಲಿಂತಾರ, ಇಲ್ಲಿಷ್ಟು ತನಕ ಭೂತ ಪಂಚಕ ಹೇಳಿದರು. ತನ್ಮಾತ್ರ ಗುಣ, ಅಲ್ಲಿಂದ ಭಗವದ್ರೂಪ. ಇಲ್ಲಿ ರೂಪ ಅಂತಕ್ಕಂಥ ಈ ಪದ್ಯದೊಳಗೆ ಭಗವಂತನ ಪಂಚ ತನ್ಮಾತ್ರಗತ ರೂಪ, ಸ್ಪರ್ಶ, ಶಬ್ದ ಇತ್ತದ್ರಲ್ಲಿ ಕರ್ಮೇಂದ್ರಿಯಗಳಲ್ಲಿ ಗತವಾಗಿರ್ತಕ್ಕಂಥ ಉಪಸ್ಥ, ಪಾಯು ಮುಂತಾಗಿರ್ತಕ್ಕಂಥ ಒಳ್ಳೆ ಭಗವಂತ ರೂಪ ಹೇಳ್ತಾ ಇದ್ದಾರೆ. ರೂಪ ಪುರುಷೋತ್ತಮನು, ಸ್ಪರ್ಶ ಪ್ರಾಪಕನು ಅನಿರುದ್ಧ, ಶಬ್ದದಿ ವ್ಯಾಪಿಸಿಹ ಪ್ರದ್ಯುಮ್ನ, ಉಪಸ್ಥದಿ ವಾಸುದೇವನಿಹ, ತಾ ಪೊಳೆವ ಪಾಯುಸ್ಥನಾಗಿ ಜಯಾಪತಿಯು ಸಂಕರ್ಷಣನು ಸುಸ್ಥಾಪಕನು ಆಹ ಪಾದದೊಳು ದಾಮೋದರನು ಪಳೆವ. ಯಾಯ ಅವಧಿಯೊಳಗೆ ಯಾದಿರತಕ್ಕಂಥವ್ರು ಅವನ ರೂಪ ಎಂಥದ್ದು ಹೇಳ್ಕೊತಾ ಹೋಗ್ತಾರೆ ಒಂದೊಂದಾಗಿ. ಹೆಂಗದನ್ನು ವೈಶಿಷ್ಟ್ಯದು ಒಂದೇದು ಅಲ್ಲಿ ಹೇಳಿದರು. ಯಾವುದು? ರೂಪ ತೇಜಸ್ಸು. ಅಲ್ಲಿ ಭಗವದ್ ರೂಪ ಅದನ್ನು ಹೇಳುವುದಿಲ್ಲ, ಅದನ್ನು ವ್ಯಾಖ್ಯಾನ ಹೇಳ್ತಾರೆ. ಪುರುಷೋತ್ತಮ ನೋಡ್ರಿ, ಒಂದೊಂದು ಭಗವದ್ ರೂಪಕ್ಕೆ ಒಂದು ಲಕ್ಷ್ಮೀ ರೂಪ ಇರ್ಲಿಕ್ಕೆ ಬೇಕಲ್ಲ? ಇಲ್ಲ, ಲಕ್ಷ್ಮೀಪತಿ ನಾರಾಯಣ, ಜಯಾಪತಿ ಸಂಕರ್ಷಣ, ಕೃತಿಪತಿ ಪ್ರದ್ಯುಮ್ನ, ಜಯಾಪತಿ ಸಂಕರ್ಷಣ, ಮಾಯಾಪತಿ ವಾಸಿ. ಇಷ್ಟ ಒಂದು ಲಕ್ಷ್ಮೀ ರೂಪ ಇಲ್ಲ ಅಂತ ತಿಳ್ಕೊಬಾರ್ದು. ಮತ್ತೆ ಭಗವಂತನ ಒಂದು ರೂಪಕ್ಕೆ ಒಂದು ಸ್ತ್ರೀ ರೂಪ ಉಂಟು. ಅದಕ್ಕಾಗಿ ಹೆಸರು ಸಮಳು ಅಂತ ಕರೀತಾರೆ ಲಕ್ಷ್ಮೀದೇವಿಗೆ. ಹೇಳೇನು ಹಿಂದೆ ಕೇಳಿದೆ ನಿಮ್ಮನ್ನ. ಅವಳು ಸಮಳು ಹೌದು, ಅಸಮಳು ಹೌದು. ಯಾರಿಗೆ? ಭಗವಂತಗೆ. ಒಂದು ಸಮಾಲಿಗೆ ಸಾಧ್ಯದ ಆಕೆ, ಆದರೂ ಸಮ. ಯಾಕಂತ ಕೇಳಿದ್ರೆ ದೇಶತಃ ಕಾಲತಃ. ಅರ್ಥ ಮಾಡ್ಕೊಳ್ಳಿ ಭಾಷಾ ಅಂತ. ದೇಶತಃ ಅಂದ್ರೆ ಪರಮಾತ್ಮ ಎಲ್ಲಿರ್ತಾನೆ ಆಕೆಲಿ ಇರಲಿಕ್ಕೆ ಬೇಕು. ಕಾಲತಃ ಆಯಾ ಕಾಲದಾಗ ಒಂದು ರೂಪ ಇರ್ತದೆ. ಗುಣತಃ ಅಲ್ಲ. ಅರ್ಥಾತ್ ದೇಶತಃ ಕಾಲತಃ ಸಮಳು, ಗುಣತಃ ಅಸಮಳು. ಅದಕ್ಕೆ ಆಕೆ ಏನು? ಸಮಳು. ಯಾರು? ಲಕ್ಷ್ಮೀದೇವಿ. ಆ ರೀತಿ ಪರಮಾತ್ಮ ಒಂದು ರೂಪ. ಇಲ್ಲಿ ಯಾರು ನೋಡಿ? ಈ ರೂಪಕ್ಕೆ ಆಕಿದೊಂದು ಹೆಸರದಂತ ಆನಂದಿನಿ ಅಂತ ಹೆಸರಂತ ಆಕಿದು. ಲಕ್ಷ್ಮೀ ರೂಪ ಹಂಗೆ ಹೇಳ್ತೇನೆ, ನಮ್ಮ ಹೆಣ್ಮಕ್ಳಿಗೆ ಅನುಕೂಲ ಅಂತ ತಿಳ್ಕೊಂಡು ಹೇಳಿ ಹೆಸರು ಕೇಳಿ ಪುಣ್ಯ ಬರ್ತದೆ ಅಂತ ತಿಳ್ಕೊಂಡು. ಅಲ್ಲೇ ತತ್ವಾಭಿಮಾನಿ ದೇವತೆಗಳು ವ್ಯಾನ. ಅವನ ಕೆಲಸ ಏನು? ಕಣ್ಣಿಂದ ನೋಡೋದು ಅವನ ಕೆಲಸ. ಅಲ್ಲಿ ಆ ರೂಪ ಭಗವಂತಂದು. ಎರಡನೇದು ವಾಯು. ವಾಯು ಸ್ಪರ್ಶಾಪಕಲ ಮುಟ್ಪಕಲ್ತರಿ ಬಂದು ಅಲ್ಲಿರ್ತಕ್ಕಂಥ ಪರಮಾತ್ಮ ಅನಿರುದ್ಧ ರೂಪಿ ಪರಮಾತ್ಮ. ಅಲ್ಲಿ ರಮಾರು ಬೇಕಲ್ಲ ಒಂದು, ಆಕೆ ನಿತ್ಯ ಆಕೆ ಹೆಸರಲ್ಲಿ. ಅದ ಅಲ್ಲೇ ತತ್ವಾಭಿಮಾನಿ ದೇವತೆ ಅಪಾನ, ವ್ಯಾನ ಅಪಾನ. ಇಲ್ಲಿ ತ್ವಗೀಂದ್ರಿಯ ಸ್ಪರ್ಶ ಜ್ಞಾನ. ಅದು ಬಂದು ನಮ್ಗೆ ಬಡಿತೊಂದು ಜ್ಞಾನ ಆಗ್ತದೆ, ಸ್ಪರ್ಶ ಆಗ್ತದೆ ಗಾಳಿದು. ಅದನ್ನ ಹೇಳ್ತಾ ಇದ್ದಾರೆ.
ಮೂರನೇದು ಆಕಾಶ ಶಬ್ದ, ಆಕಾಶ ಶಬ್ದ. ಅಲ್ಲಿ ಪೃಥ್ವಿ ಪರಮಾತ್ಮ, ಅಲ್ಲಿರ್ತಕ್ಕಂಥ ರಮಾರೂಪ ಸತ್ಯ. ಇದು ನೆನಪಿಡ್ಲಿಕ್ಕೆ ಸಾಧ್ಯ ಇಲ್ಲ, ನಾನು ನೋಡಿ ಹೇಳಿಕತ್ತೀನಿ ಅಂತ ಈ ಚೋಟಿಗಳು ಹೇಳ್ತಾ ಇದ್ದಾರೆ. ಅಲ್ಲಿ ವ್ಯಾನ ಅಪಾನ ಪ್ರಾಣ, ಅಲ್ಲಿ ವಯಪ್ಪ. ಅಲ್ಲಿ ಕರ್ಣೇಂದ್ರಿಯ ದ್ವಾರ ಶ್ರವಣ ಕೆಲಸ, ಕೇಳುವ ಕೆಲಸ. ಉಪಸ್ಥ ಕರ್ಮೇಂದ್ರಿಯ, ಇಷ್ಟೊತ್ತನಾಗ ಜ್ಞಾನೇಂದ್ರಿಯ ಮುಗಿತೀಗೆ. ಕರ್ಮೇಂದ್ರಿಯ ಉಪಸ್ಥ ಅಂದ್ರೆ ನಾವು ಮೂತ್ರ ಮಾಡ್ತಕ್ಕಂಥ ಅಲ್ಲಿ ಹೇಳ್ತಾ ಇದ್ದಾರೆ. ಅಲ್ಲಿ ವಾಸುವಿ ಪರಮಾತ್ಮ, ಅಲ್ಲಿ ಲಕ್ಷ್ಮೀ ರೂಪ ಹರಿಣಿ, ಈಗ ಹೆಸರು ಇವೆಲ್ಲ. ಅಲ್ಲಿರ್ತಕ್ಕಂಥ ಸ್ವಯಂಭೂಮಣಿ ತತ್ವಾಭಿಮಾನಿ ದೇವತೆ, ಅಲ್ಲಿ ಕೆಲಸ ಮೂತ್ರ ಹೊಯ್ತಕ್ಕಂಥ ಕೆಲಸ, ಅದು ಕೆಲಸ. ಇನ್ನು ಪಾಯು ಅಂದರೆ ಸಂಕರ್ಷಣ, ಮಲ ವಿಸರ್ಜನಾ ಕಾರ್ಯ, ಅಲ್ಲಿರ್ತಕ್ಕಂಥ ಸಂಗಟೂಪಿ ಪರಮಾತ್ಮ, ಅಲ್ಲಿ ಲಕ್ಷ್ಮೀರೂಪ ಹಿರಣ್ಯ. ಪಾದಕ್ಕೆ ಬಂದ್ವಿ, ಅಲ್ಲಿ ದಾಮೋದರ, ಅವ ಗಮನಾಗಮನ ಕಾರ್ಯ, ಹೋಗೋದು ಬರೋದು ಅಲ್ಲಿ ಮಾಡ್ತಕ್ಕಂಥ ಕೆಲಸ. ಇಷ್ಟು ಭಗವಂತ ತಮ್ಮ ಇಂದ್ರಿಯಲ್ಲಿರ್ತದ್ದು ಜ್ಞಾನೇಂದ್ರಿಯ, ಕರ್ಮೇಂದ್ರಿಯದ್ದು ಪರಮಾತ್ಮ ಮಾಡ್ತಕ್ಕಂಥ ವ್ಯಾಪಾರ. ಅಲ್ಲಿರ್ತಕ್ಕಂಥ ಭಗವಂತನ ರೂಪ, ಅಲ್ಲಿರ್ತಕ್ಕಂಥ ಲಕ್ಷ್ಮೀ ರೂಪ, ಅಲ್ಲಿರ್ತಕ್ಕಂಥ ವಾಯು ರೂಪ, ಇಷ್ಟು ಕೂಡ ಮಾಡ್ತಕ್ಕಂಥ ಕಾರ್ಯ. ಇಷ್ಟಕ್ಕೆ ಮುಗಿಸ್ತೇನೆ. ನಾಳೆ ಸಂಧಿ ಪೂರ್ತಿ ಮುಗಿಸ್ತೇನೆ. ಕೃಷ್ಣಾರ್ಪಣ ಮಸ್ತು. ಸರ್ವೇಂದ್ರಿಯ ಪ್ರೇರಕೇಣ